ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ವೀಕ್ಲಿ ಕರೆಂಟ್ ಅಫೇರ್ಸ್ ಸೆಷನ್ನಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಈ ವಾರದಲ್ಲಿ ನಡೆದಂತಹ ಪ್ರಮುಖ ವಿಷಯಗಳನ್ನು ತಿಳ್ಕೊಳ್ಳಲಿದ್ದೇವೆ. ಮೊದಲನೇ ಹಂತದಲ್ಲಿ ಈ ವಾರದ ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿ ಇರುವಂತಹ 12 ಅಕ್ಟೋಬರ್ 2020ರಿಂದ 17 ಅಕ್ಟೋಬರ್ 2020ರವರೆಗೆ ಸುದ್ದಿಯಲ್ಲಿ ಇರುವಂತಹ ಎನ್ವೈರ್ಮೆಂಟ್, ಪಾಲಿಟಿ, ಎಕಾನಮಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಮಿಸೆಲೇನಿಯಸ್ನ ಅಡಿಯಲ್ಲಿ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ನೋಡಲಿದ್ದೇವೆ. ಎಲ್ಲ ಭಾಗಗಳನ್ನು ನಾನು ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಿದ್ದೀನಿ, ಸೊ ದಟ್ ನೀವು ಆ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ಸ್ಗಳ ನೋಟ್ಸ್ಗಳನ್ನು ನೀವು ಪಾಯಿಂಟ್ ಮಾಡ್ಕೊಂಡಾಗ ನಿಮಗೆ ಎಕ್ಸಾಮಲ್ಲಿ ಅದು ಉಪಯೋಗಕರವಾಗುತ್ತದೆ. ಯಾವಾಗಲೂ ಎಕ್ಸಾಮಿಗೆ ನೀವು ಏನನ್ನು ಬರೆಯಲು ಸಾಧ್ಯವಿದೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ ಆ ಒಂದು ಪೇಪರಿಗೆ ಸಂಬಂಧಿಸಿದಂತೆ ಈ ಸಬ್ಜೆಕ್ಟ್ನ ಅಡಿಯಲ್ಲಿ ಅಂತ. ಸೊ ದಟ್ ಎಕ್ಸಾಮ್ ಹಿಂದಿನ ದಿವಸನೂ ನೀವು ಆ 4 ಪೇಜ್ ನೋಡಿದಾಗ ಆ ವಿಷಯವನ್ನು ನೀವು ವ್ಯಕ್ತಪಡಿಸಲು ಅದು ಉಪಯೋಗ ಆಗಬೇಕು. ಯಾಕಂದರೆ ಬರೀ ಓದಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು ತಿಳ್ಕೊಳ್ಳುವಂತಹ ವಿಷಯವನ್ನು ರಿಪ್ರೆಸೆಂಟ್ ಮಾಡೋದು ಅಷ್ಟೇ ಮುಖ್ಯಕರವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಪಾಯಿಂಟ್ಸ್ಗಳನ್ನು ಬರೆದಿಲ್ಲ ಅಥವಾ ಹೆಚ್ಚಿನ ಮಾಹಿತಿನ ಇನ್ನೂ ಬರ್ಕೋಬೇಕಿತ್ತು, 4-5 ಪೇಜ್ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಬರೆಯುವಂತಹ ಒಂದು ವಿಷಯದ ಪ್ರಶ್ನೆ ಮಹಾ ಅಂದರೆ 250 ವರ್ಡ್ಸ್ ಅಂದರೆ 12.5 ಮಾರ್ಕ್ಸಿಗೆ ಇರುತ್ತದೆ. ಅಷ್ಟು ವಿಷಯ ನಿಮಗೆ ಸಿಕ್ಕಿದ್ದಲ್ಲಿ ಅದು ಜೆನ್ಯೂನ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ. ನಿಮಗೆ ಏನಾದರೂ ನೋಟ್ಸ್ ಬೇಕಾಗಿದ್ದಲ್ಲಿ ಅಥವಾ ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ಬೇಕಾಗಿದ್ದಲ್ಲಿ ತಮಗೆ ಈ ಸ್ಲೈಡ್ಸ್ಗಳನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಲು ನಾನು ಕೇಳುತ್ತೇನೆ. ಇವತ್ತಿನ ಸಂಚಿಕೆ ಶುರು ಮಾಡೋಣ. ಇಂದಿನ ಮೊದಲನೇ ಭಾಗದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೋಡೋಣ. ಈ ಭಾಗದಲ್ಲಿ ನಾವು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಪ್ಯಾಲೆಸ್ಟೈನ್ ಇಶ್ಯೂ, ಅರ್ಮೇನಿಯಾ ಅಜರ್ಬೈಜಾನ್ ಇಶ್ಯೂ ಮತ್ತು ಕಿರ್ಗಿಸ್ತಾನ್ ಕೌಪ್. ಕಿರ್ಗಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್, ಪ್ಯಾಲೆಸ್ಟೈನ್ ಮತ್ತು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳನ್ನು ಈ ಭಾಗದಲ್ಲಿ ಅರ್ಥೈಸಿಕೊಳ್ಳೋಣ. ಈ ಆರ್ಟಿಕಲ್ನಲ್ಲಿ ಪಾಕಿಸ್ತಾನ್ ರೀಎಲೆಕ್ಟೆಡ್ ಟು ಯುನೈಟೆಡ್ ನೇಷನ್ಸ್ ರೈಟ್ಸ್ ಬಾಡಿ. ನಮಗೆಲ್ಲ ಗೊತ್ತಿರೋ ಹಾಗೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದೆ. ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಮುಖ್ಯ ಉದ್ದೇಶ ಪ್ರಮೋಟ್ ಆ್ಯಂಡ್ ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ಗಳನ್ನು ಪ್ರಮೋಟ್ ಮಾಡೋದು ಮತ್ತು ಪ್ರೊಟೆಕ್ಟ್ ಮಾಡುವಂಥದ್ದು. ಇದರಲ್ಲಿ ಇರುವಂತಹ ಒಟ್ಟು ಮೆಂಬರ್ಸು 47 ಮೆಂಬರ್ಸ್ ಇರುವಂಥವ್ರು. ಇವರೆಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಆಗಿದ್ದು ಇವರ ಅವಧಿ 3 ವರ್ಷಗಳ ಕಾಲ ಆಗಿರುತ್ತದೆ. ಈ 47 ಮೆಂಬರ್ಸ್ಗಳನ್ನು ರೀಜನಲ್ ಗ್ರೂಪಿಂಗ್ ಬೇಸಿಸ್ ಮೇಲೆ ಎಲೆಕ್ಷನ್ ಮಾಡಲಾಗುತ್ತದೆ. ಈಗ ನಡೆದಿರುವಂತಹ ಎಲೆಕ್ಷನ್ಸ್ಗಳು ಏಷ್ಯಾ ಪೆಸಿಫಿಕ್ ರೀಜನಿಗೆ ಸೇರಿರುವಂಥದ್ದು. ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಪಾಕಿಸ್ತಾನ ಮತ್ತು ರಷ್ಯಾ ಎಲೆಕ್ಟ್ ಆಗಿರುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ನೋಡಲಿದ್ದೇವೆ. ಹಾಗೆ ಇಲ್ಲಿ ಇನ್ನೊಂದು, ಈ ಆರ್ಗನೈಸೇಷನ್ನ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಜೆನೀವಾ, ಸ್ವಿಟ್ಜರ್ಲೆಂಡ್ನಲ್ಲಿ. ಪಾಕಿಸ್ತಾನ್ ಈಗ 3 ವರ್ಷಗಳ ಕಾಲಕ್ಕೆ, ಅಂದರೆ ಇದಕ್ಕಿಂತ ಮುಂಚೆ 2018ರಲ್ಲೂ ಸಹ ಪಾಕಿಸ್ತಾನೇ ಸಹ UNHRC ಮೆಂಬರ್ ಆಗಿತ್ತು. ಈಗ ಮತ್ತೆ ಜನವರಿ 1, 2021ರಿಂದ ಮತ್ತೆ 3 ವರ್ಷಗಳ ಅವಧಿಗೆ ಪಾಕಿಸ್ತಾನ್ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲಲ್ಲಿ ಉಳ್ಕೊಳ್ಳಲಿದೆ. ಬಹಳಷ್ಟು ಆರ್ಗನೈಸೇಷನ್ಸ್, ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್ ಇದರ ವಿರುದ್ಧವಾಗಿ ತನ್ನ ಧ್ವನಿಯನ್ನು ಸಹ ತೋರಿಸಿದ್ದರೂ ಸಹ ಈ ಒಂದು ಎಲೆಕ್ಷನ್ಸ್ನಲ್ಲಿ ಪಾಕಿಸ್ತಾನ್ 169 ವೋಟ್ಸ್ಗಳನ್ನು, ಉಜ್ಬೇಕಿಸ್ತಾನ್ 164, ನೇಪಾಲ್ 150, ಚೈನಾ 139, ಸೌದಿ ಅರೇಬಿಯಾ 90 ವೋಟ್ಗಳನ್ನು ಪಡೆದಿರುವಂಥದ್ದು. ಪಾಕಿಸ್ತಾನ್ 169 ವೋಟ್ಗಳಿಂದ ಮತ್ತೆ ತನ್ನ ಮೆಂಬರ್ಶಿಪ್ಪನ್ನು ಉಳಿಸ್ಕೊಂಡಿದೆ. ಜೋಗ್ರಫಿಕಲ್ ರೀಜನ್ ಅಥವಾ ಜೋಗ್ರಫಿಕಲ್ ರೆಪ್ರೆಸೆಂಟೇಷನನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ರೀಜನಲ್ ಗ್ರೂಪ್ ಬೇಸಿಸ್ ಮೇಲೆ ಎಲೆಕ್ಷನ್ಗಳನ್ನು ಮಾಡಲಾಗುತ್ತದೆ. ಹಾಗೆ ಉಜ್ಬೇಕಿಸ್ತಾನ್, ಚೈನಾ, ಪಾಕಿಸ್ತಾನ್, ರಷ್ಯಾ, ಸೌದಿ ಅರೇಬಿಯಾ, ಕ್ಯೂಬಾ ಇವೆಲ್ಲ ರಾಷ್ಟ್ರಗಳಲ್ಲಿ ಹ್ಯೂಮನ್ ರೈಟ್ಸ್ ರೆಕಾರ್ಡ್ಸ್ ಅಷ್ಟರ ಮಟ್ಟಿಗೆ ಇಲ್ಲದೇ ಇದ್ದರೂ ಸಹ ಇವುಗಳನ್ನು ಎಲೆಕ್ಟ್ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಸಹ ಈ ಆರ್ಟಿಕಲಲ್ಲಿಗೆ ಕೇಳಿರುವಂಥದ್ದು. ನಾವಿಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಮುಖ್ಯ ಉದ್ದೇಶ, ಇದರಲ್ಲಿರುವಂತಹ ಮೆಂಬರ್ಸ್ ಎಷ್ಟು, ಹಾಗೂ ಪಾಕಿಸ್ತಾನ ಈಗ ಪ್ರೆಸೆಂಟ್ ಮೆಂಬರ್ಶಿಪ್ಪನ್ನು ಹೊಂದಿಕೊಂಡಿರುವಂಥದ್ದನ್ನು ಇಲ್ಲಿ ತಿಳ್ಕೊಬೇಕಾಗಿದೆ. ಮುಂದಿನ ಆರ್ಟಿಕಲ್, ದ ಅರಬ್ ವರ್ಲ್ಡ್ ಆ್ಯಂಡ್ ದ ಎಲ್ಯೂಸಿವ್ 2 ಸ್ಟೇಟ್ ನೇಷನ್. ನಮಗೆಲ್ಲ ಗೊತ್ತಿರೋ ಹಾಗೆ UAE ಮತ್ತು ಇಸ್ರೇಲ್ ನಡುವೆ ಫುಲ್ ಡಿಪ್ಲೊಮೆಟಿಕ್ ಟೈಸ್ಗಳು ಬಗ್ಗೆ ಒಂದಿಷ್ಟು ಚರ್ಚೆ ಆಗಿದ್ದು, ಹಾಗೂ UAE ಇಸ್ರೇಲ್ನ ಡಿಪ್ಲೊಮೆಟಿಕ್ ಟೈಸ್ಗಳಲ್ಲಿ ಬದಲಾವಣೆ ಬಂದಿದ್ದು ಈ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ನಡುವೆ ಇರುವಂತಹ ಸಂಬಂಧಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನಾವು ಕಾಣಲಿದ್ದೇವೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಇದನ್ನು ಪೂರ್ತಿ ಎಲ್ಲ ಆ್ಯಂಗಲ್ಸ್ಗಳಿಂದಲೂ, ಹೇಗೆ ಇಸ್ರೇಲ್ ಸ್ಥಾಪನೆ ಆದಾಗಿಲಿಂದಲೂ ಯಾವ ರೀತಿಯಲ್ಲಿ ಅರಬ್ ರಾಷ್ಟ್ರಗಳ ನಡುವೆ ಹಾಗೂ ಅರಬ್ ಮತ್ತು ಅರಬ್ ಕಂಟ್ರೀಸ್ ಏನೇನಿದಾವೋ ಅದರಲ್ಲೂ UAE ಮತ್ತು ಇಸ್ರೇಲ್ನ ನಡುವೆ ಆದಂತಹ ಈ ಸಂಬಂಧಗಳಿಗೆ ಕಾರಣಗಳೇನು, ಹಾಗೂ ಇದರಿಂದಾಗಿ ಭಾರತದ ಕಡೆ ಯಾವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ UAE ಮತ್ತು ಇಸ್ರೇಲ್ ನಡುವೆ ಆದಂತಹ ಫುಲ್ ಡಿಪ್ಲೊಮ್ಯಾಟಿಕ್ ಟೈಸ್ಗಳು ಇದು ಮೊದಲ ಬಾರಿಗಲ್ಲ, ಇದು 3ನೇ ರಾಷ್ಟ್ರವಾಗಿದ್ದು ಜಾರ್ಡನ್ ಮತ್ತು ಈಜಿಪ್ಟ್ ಮೊದಲಿಗೆ ಆದಂತಹ ಅರಬ್ ರಾಷ್ಟ್ರಗಳಲ್ಲಿ ಅಥವಾ
ಆದಂತಹ ಡಿಪ್ಲೊಮ್ಯಾಟಿಕ್ ಸಂಬಂಧಗಳಲ್ಲಿ ಜಾರ್ಡನ್ ಮತ್ತು ಈಜಿಪ್ಟ್ ಮೊದಲಿಂದನೇ ಇದ್ವು, ಇವಾಗ UAE ಬಂದಿರುವಂಥದ್ದು. ಸೊ ಈ ಸಂಬಂಧಗಳ ಮುಖ್ಯ ಉದ್ದೇಶ ಎನರ್ಜಿ, ಹೆಲ್ತ್, ಟೆಕ್ನಾಲಜಿ, ಟೆಲಿಕಮ್ಯುನಿಕೇಷನ್, ಸೆಕ್ಯೂರಿಟಿ, ಟೂರಿಸಂ, ಇನ್ವೆಸ್ಟ್ಮೆಂಟ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಬೈಲ್ಯಾಟ್ರಲ್ ಟೈಸ್ಗಳನ್ನು ಇಸ್ರೇಲ್ ಮತ್ತು UAE ಮುಂದೆ ತಗೊಂಡು ಹೋಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕ್ಲೋಸರ್ ಪೀಪಲ್ ಟು ಪೀಪಲ್, ಸೊ ಜನರಿಂದ ಜನರ ನಡುವೆ ಇರುವಂತಹ ಸಂಬಂಧಗಳನ್ನು ಹೆಚ್ಚಿಸುವಂಥದ್ದು ಈ ಒಂದು ಡೀಲ್ನ ಮುಖ್ಯ ಕಾರಣವಾದ ಅಥವಾ ಮುಖ್ಯ ಉದ್ದೇಶವಾಗಿರುವಂಥದ್ದು ಅಂತ ಹೇಳಲಾಗುತ್ತಿದೆ. ಹಾಗೂ ಈ ಡೀಲ್ನ ಅಡಿಯಲ್ಲಿ UAE ಹೇಳಿದ ಹಾಗೆ ಇಸ್ರೇಲ್ ಈಗ ಏನು ವೆಸ್ಟ್ ಬ್ಯಾಂಕನ್ನು ಕಬ್ಜಾ ಮಾಡಬೇಕು ಅಥವಾ ಅನೆಕ್ಸ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನನ್ನು ಹೊರಹಾಕಿದೆಯೋ ಅದನ್ನು ತಡೆ ಹಿಡಿಯಬೇಕು, ಅದನ್ನು ನಿಲ್ಲಿಸಬೇಕು. ಸೊ ಪ್ಯಾಲೆಸ್ಟೀನಿಯನ್ ಏನು ಫ್ಯೂಚರ್ ಸ್ಟೇಟ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡ್ಕೋತಿದ್ದಾರೋ ಅದನ್ನು ಅವರು ಅನೆಕ್ಸ್ ಮಾಡಬಾರ್ದು, ಕಬ್ಜಾ ಮಾಡಬಾರ್ದು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಆ ಸಂಬಂಧ UAE ಮತ್ತು ಇಸ್ರೇಲ್ ನಡುವೆ ಆದಂತಹ ಡಿಪ್ಲೊಮ್ಯಾಟಿಕ್ ಟೈಸ್ಗಳಲ್ಲಿ ಇದು ಒಂದು ಭಾಗವಾಗಿರುವಂಥದ್ದು. ಹಾಗೆ ಈ ಮ್ಯಾಪಲ್ಲಿ ನಾವು ನೋಡಬಹುದು ಇಸ್ರೇಲ್, ಅದರ ಸುತ್ತ ಇರುವಂತಹ ಈಜಿಪ್ಟ್, ಜಾರ್ಡನ್ ಮತ್ತು ಸಿರಿಯಾ, ಮೇಲೆ ಲೆಬನನ್ ಬರುವಂಥದ್ದು. ಮ್ಯಾಪ್ ಬೇಸ್ಡ್ ಕ್ವಶನ್ಸಲ್ಲಿ ನಮಗೆ ಈ ಪ್ರಶ್ನೆಗಳು ಬರಬಹುದು. ಸೊ ಮೆಡಿಟರೇನಿಯನ್ ಸೀಗೆ ಇಸ್ರೇಲ್ ಟಚ್ ಆಗುತ್ತದೆ, ಸಿರಿಯಾ ಆಗೋದಿಲ್ಲ, ಜಾರ್ಡನ್ ಆಗೋದಿಲ್ಲ, ಈಜಿಪ್ಟ್ ಆಗುತ್ತದೆ, ಲೆಬನನ್ ಆಗುತ್ತದೆ. ಸೊ ಇದನ್ನು ನಾವು ಮ್ಯಾಪ್ ಬೇಸ್ಡ್ ಕ್ವಶನಲ್ಲಿ ನೆನ್ಪಿಟ್ಕೋಬೇಕು. ಸೊ ಯಾವ ಯಾವ ಎಫರ್ಟ್ಸ್ಗಳು ಈಗಿನವರೆಗೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಸಂಬಂಧಗಳನ್ನು ಹೆಚ್ಚಿಸೋದ್ರಲ್ಲಿ ಏನೇನು ನಡೆದಿತ್ತು ಮೊದಲನೇದಾಗಿ ಅಂತ ನೋಡಿದಾಗ 1948ರಲ್ಲಿ ಯಾವಾಗ ಈ ಇಸ್ರೇಲ್ ಪ್ಲ್ಯಾನ್ ಹೊರತರಲಾಯಿತು ಅಥವಾ ಇಸ್ರೇಲ್ ಅನ್ನುವಂತಹ ಒಂದು ರಾಷ್ಟ್ರವನ್ನು ರೆಕಗ್ನಿಷನ್ ಕೊಡಲಾಯಿತು, ಆವಾಗಿಂದಲೂ ಇದರ ಬಗ್ಗೆ ಚರ್ಚೆ ನಡೀತಾನೇ ಇದೆ. ಸೊ 1956ರಲ್ಲಿ ಸುಯಿಸ್ ಕಾನ್ಫ್ಲಿಕ್ಟ್ ಆಗಿರಬಹುದು, 1967ರಲ್ಲಿ 6 ಡೇ ವಾರ್ ಅಂತ ಹೇಳಿ ನಡೀತು, 1973ರಲ್ಲಿ ಯೋಮ್ ಕಿಪುರ್ ವಾರ್ ಅಂತ ಹೇಳಿ ದೊಡ್ಡದಾಗಿ ಅರಬ್ ಮತ್ತು ಇಸ್ರೇಲ್ ನಡುವೆ ಆದಂತಹ ವಾರ್ಗಳಲ್ಲಿ ಇವನ್ನ ನೋಡಲಾಗುತ್ತದೆ. ಹಾಗೆ ಏನು ಕಾರಣಗಳು ಈ ಒಂದು UAE ಮತ್ತು ಇಸ್ರೇಲ್ನ ಅಗ್ರಿಮೆಂಟಿಗೆ ಅಂತಂದಾಗ ಮೊದಲನೇದಾಗಿ ಇರಾನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋ ಹಾಗೆ ಇರಾನ್ನಲ್ಲಿ ಇರುವಂತಹ ಹೆಚ್ಚಿನ ಮುಸ್ಲಿಂ ಪಾಪ್ಯುಲೇಷನ್ ಏನಿದೆಯೋ ಅದು ಶಿಯಾ ಕಮ್ಯುನಿಟಿಗೆ ಸೇರಿರುವಂಥದ್ದು. ಹಾಗೆ ಇರಾನ್ ಒಂದು ಮಿಲಿಟರಿ ಪವರ್ ಆಗಿ ಹೊರಹೊಮ್ಮಿತ್ತದೆ ಮತ್ತು ಮಿಲಿಟರಿ ಟೆಕ್ನಾಲಜಿಯಲ್ಲೂ ಸಹ ಹೆಚ್ಚಿನ ಮಾತ್ರದಲ್ಲಿ ಡೆವಲಪ್ಮೆಂಟ್ಗಳನ್ನು ಇರಾನ್ ಕಾಣ್ತಾ ಇರುವಂಥದ್ದು. ಅರಬ್ ರಾಷ್ಟ್ರಗಳಲ್ಲಿ ಇರುವಂತಹ ಹೆಚ್ಚಿನ ಪಾಪ್ಯುಲೇಷನ್ ಸುನ್ನಿ ಪಾಪ್ಯುಲೇಷನ್ ಆಗಿರುವಂಥದ್ದು. ಸೊ ಸುನ್ನಿ ಪಾಪ್ಯುಲೇಷನ್ ಆಗಿದ್ದು ಇಸ್ರೇಲಿನ ಜೊತೆಯಲ್ಲಿ ಒಂದಿಷ್ಟು ಸಂಬಂಧಗಳನ್ನು ಹೊಂದಿಕೊಂಡಿದೆ. ಹಾಗೂ ಈಗ ಇಸ್ರೇಲ್ ಅರಬ್ ಕಂಟ್ರೀಸ್ ಕಡೆಗೆ ಜಾರುವಂತಹ ಅಥವಾ ಅರಬ್ ಕಂಟ್ರೀಸ್ ಕಡೆಗೆ ಹೋಗುವಂತಹ ಕಾರಣಗಳನ್ನು ನೋಡಿದಾಗ ಟರ್ಕಿ ಮತ್ತು ಇರಾನ್ ಏನಿದೆ ಅದು ಪ್ಯಾಲೆಸ್ಟೀನಿಯನ್ನರ ಒಂದಿಷ್ಟು ಕಾರಣಕ್ಕೆ ಅಥವಾ ಪ್ಯಾಲೆಸ್ಟೀನಿಯನ್ ಸ್ಟೇಟ್ ಏನು ಆಸೆ ಅಥವಾ ಒಂದಿಷ್ಟು ಪ್ರಾವಧಾನಗಳನ್ನು ಕೇಳಲಾಗುತ್ತಿದೆಯೋ ಅದರ ಕಡೆ ಸಪೋರ್ಟನ್ನು ತೋರಿಸ್ತದೆ. ಅದಕ್ಕೋಸ್ಕರ ಇಸ್ರೇಲು ಅರಬ್ ಕಂಟ್ರೀಸ್ ಕಡೆ ಹೋಗ್ಬಿಟ್ಟು ಟಿಲ್ಟನ್ನು ಅಥವಾ ಜಿಯೋಪೊಲಿಟಿಕಲ್ ಟಿಲ್ಟ್ ಅಂತ ಏನು ಕರಿತೀವೋ ಅದನ್ನು ಆ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಪ್ರಯತ್ನಿಸ್ತಿರುವಂಥದ್ದು ಅಂತ ಹೇಳಲಾಗುತ್ತಿದೆ. ಹಾಗೂ ಈಗ ಮತ್ತೆ US ಎಲೆಕ್ಷನ್ಸ್ ಬದಲಾಗ್ತಾ ಇದ್ದು ಇರಾನ್ ನ್ಯೂಕ್ಲಿಯರ್ ಡೀಲ್ ಏನಾದರೂ ತಿರುಗಿದ್ದಲ್ಲಿ ಇವರೆಲ್ಲರೂ ಒಂದಾಗಿಬಿಟ್ಟು ಇರಾನಿನ ವಿರುದ್ಧವಾಗಿ ನಿಲ್ಲಲು ಸಶಕ್ತಗೊಳ್ಳಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಇವರೆಲ್ಲ ಒಂದಾಗ್ತಿರುವಂಥದ್ದು. ಹಾಗೆ ಈ ಎಲ್ಲದರಿಂದಾಗಿ ಯಾವ ರೀತಿಯ ಬದಲಾವಣೆಗಳು ನಾವು ಜಿಯೋಪೊಲಿಟಿಕಲ್ ರೀಜನ್ ಆ ಒಂದು ಭೂಗೋಳ ಮತ್ತು ಪೊಲಿಟಿಕಲಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಕಾಣಲಿದ್ದೇವೆ ಅನ್ನುವಂಥದ್ದನ್ನು ನೋಡಿದಾಗ ಈ ಅರಬ್ ರಾಷ್ಟ್ರಗಳು ಎಲ್ಲ ಒಂದಾಗಿ ಸುನ್ನಿ ರಾಷ್ಟ್ರಗಳು ಎಲ್ಲ ಒಂದಾಗಿಬಿಟ್ಟು ಆ್ಯಂಟಿ ಇರಾನ್ ಅಲಯನ್ಸನ್ನು ಫಾರ್ಮ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿದೆ. ಸೊ ಆ್ಯಂಟಿ ಇರಾನ್ ಅಲಯನ್ಸ್ ಅಂತ ಹೇಳಬಹುದು. ಹಾಗೆ ಎರಡನೇ ಹಂತದಲ್ಲಿ ನಾನು ಹೇಳಿದ ಹಾಗೆ ಟರ್ಕಿ ಮತ್ತು ಇರಾನ್ ಏನಿದೆ ಪ್ಯಾಲೆಸ್ಟೀನಿಯನರ ಕಾರಣ ಅಥವಾ ಪ್ಯಾಲೆಸ್ಟೀನಿಯನರ ಒಂದಿಷ್ಟು ಡಿಮ್ಯಾಂಡ್ಸ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಇಸ್ರೇಲ್ ಇವ್ರ ಕಡೆ ತಿರುಗಿಬಿಟ್ಟು ಇವರೆಲ್ಲರೂ ಒಂದು ಅಲಯನ್ಸನ್ನು ಡೆವಲಪ್ ಮಾಡುವಂತಹ ಕಾರಣಗಳನ್ನು ನೋಡ್ತಾ ಇದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ಚೈನಾ, UAE ಮತ್ತು ಸೌದಿ ಅರೇಬಿಯಾ, ಇರಾನ್ 3 ರಾಷ್ಟ್ರಗಳೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಹೊಂದಿದ್ದು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚೈನಾ ತನ್ನ ನಿಲುವನ್ನು ತೋರಿಸ್ಕೊಡಲಿದೆ ಅಥವಾ ಯಾವ ರೀತಿಯಲ್ಲಿ ಅದು ಆ್ಯಕ್ಟ್ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಭಾರತವು ಸಹ ಸಿಯಾ ಮತ್ತು ಸುನ್ನಿ ಎರಡು ಪ್ರಜೆಗಳಿಂದ ಹೊಂದಿರುವಂತಹ ರಾಷ್ಟ್ರಗಳೊಂದಿಗೆ ಒಂದಿಷ್ಟು ಒಳ್ಳೆಯ ಸಂಬಂಧಗಳನ್ನೇ ಹೊಂದಿಕೊಂಡಿದೆ. ಸೊ ಇದು ಸಹ ಭಾರತಕ್ಕೆ ಒಂದು ಟೈಟ್ ರೋಪ್ ಆಗಿ ಅಥವಾ ತುಂಬ ಹೆಕ್ಟಿಕ್ ಆಗಿರಲಿದೆ. ಸೊ ಭಾರತವು ಸಹ ತುಂಬ ಆಲೋಚಿಸಿ ಅಥವಾ ತುಂಬ ಯೋಚನೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಆ್ಯಕ್ಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಮತ್ತು ಭಾರತದ ಡೀಲ್ ಅಥವಾ ಭಾರತದ ನಿಲುವು ಏನಿದೆ ಈ ಒಂದು UAE ಮತ್ತು ಇಸ್ರೇಲ್ನ ನಡುವೆ ಆದಂತಹ ಡೀಲ್ನ ಬಗ್ಗೆ ಅಂತ ಹೇಳಬೇಕು ಅಂತಂದರೆ ಭಾರತ ಮೊದಲಿಂದಲೂ
ಪೀಸ್, ಸ್ಟೆಬಿಲಿಟಿ ಮತ್ತು ಡೆವಲಪ್ಮೆಂಟ್ಗೋಸ್ಕರ ವೆಸ್ಟ್ ಏಷ್ಯಾದಲ್ಲಿ ತನ್ನ ಪ್ರಯತ್ನಗಳನ್ನು ನಡೆಸ್ತಾನೆ ಇದೆ. ಸೊ ಇದೊಂದು ಎಕ್ಸ್ಟೆಂಡೆಡ್ ನೇಬರ್ಹುಡ್ ಆಗಿದ್ದು, ಸೊ ನಾವು ಹೇಳಿದೆ ಚೈನಾ ಈ ಎಲ್ಲ ರಾಷ್ಟ್ರ, ಇರಾನ್ ಆಗಿರಬಹುದು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಹೊಂದಿಕೊಂಡಿದ್ದು, ಹಾಗೂ ಈ ರೀಜನ್ ಏನಿದೆ ವೆಸ್ಟ್ ಏಷ್ಯಾ, ಇದು ಹೆಚ್ಚು ರಿಸೋರ್ಸಸ್ ಭರಿತ ಹಾಗೂ ಹೆಚ್ಚು ಭಾರತದ ಪ್ರಜೆಗಳು ಸಹ ಅಲ್ಲಿ ಹೋಗಿ ನೆಲೆಸಿರುವಂತಹದ್ದು ಇರೋದ್ರಿಂದ ಅಲ್ಲಿ ಒಂದು ಪೊಟೆನ್ಷಿಯಲ್ ಅಡಗಿಕೊಂಡಿದೆ. ಸೊ ಚೈನಾ ಈ ರೀಜನ್ನಲ್ಲಿ ತನ್ನ ಇನ್ಫ್ಲೂಯೆನ್ಸ್ ಬೆಳೆಸೋದಕ್ಕಿಂತ ಮುಂಚೆ ಭಾರತ ಹೋಗಿ ಆ ಒಂದು ಪೊಟೆನ್ಷಿಯಲನ್ನು ಟ್ಯಾಪ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಹ ಈ ಒಂದು ಎಂಟೈರ್ ಆರ್ಟಿಕಲ್ನಲ್ಲಿ ಬ್ಯಾಕ್ಗ್ರೌಂಡ್, ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಏನೇನು ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಕವರ್ ಮಾಡಿದ್ವಿ. ಹೋಪ್ ನಿಮಗೆ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ನಡುವೆ ಇರುವಂತಹ ಘರ್ಷಣೆ ಮತ್ತು ವೆಸ್ಟ್ ಏಷ್ಯಾದಲ್ಲಿ ನಡೀತಿರುವಂತಹ ಪೊಲಿಟಿಕಲ್ ಚೇಂಜಸ್ ಮತ್ತು ಭಾರತಕ್ಕೆ ಯಾವ ರೀತಿಯ ಪೊಟೆನ್ಷಿಯಲ್ ಫ್ಯೂಚರಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಅತಿ ಹೆಚ್ಚು ಇನಿಷಿಯೇಟಿವ್ಸ್ ಈ ಎರಡು ರಾಷ್ಟ್ರಗಳಲ್ಲಿ, ಅಂದರೆ 1967ರಲ್ಲಿ ಮಿಡಲ್ ಈಸ್ಟ್ ವಾರ್ ಅಂತ ಏನು ನಡೀತು ಆ ಸಮಯದಲ್ಲಿ ಇಸ್ರೇಲ್ ವೆಸ್ಟ್ ಬ್ಯಾಂಕ್, ಈಸ್ಟ್ ಜೆರೂಸಲಂ, ಸೀನೈ ಪೆನಿನ್ಸುಲಾ, ಗಾಜಾ ಸ್ಟ್ರಿಪ್ ಹಾಗೂ ಗೋಲನ್ ಹೈಟ್ಸ್ಗಳನ್ನು ಕ್ಯಾಪ್ಚರ್ ಮಾಡ್ಕೋತದೆ. ಆ ಕ್ಯಾಪ್ಚರ್ ಮಾಡಿದ ನಂತರ 1967ರಲ್ಲಿ ನಮಗೆ ಇನ್ನೊಂದು ಗೊತ್ತಿದೆ, ಅದನ್ನು 6 ಡೇ ವಾರ್ ಅಂತಲೂ ಕರಿತೀವಿ. ಸೊ ಇದರ ಈ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ UNSC ಏನಿತ್ತು ಒಂದು ರೆಸಲ್ಯೂಷನನ್ನು ಪಾಸ್ ಮಾಡುತ್ತದೆ. ಅದನ್ನು 242 ರೆಸಲ್ಯೂಷನ್ ಅಂತ ಕರೀತಾರೆ. ಇದರ ಅಡಿಯಲ್ಲಿ ಇಸ್ರೇಲಿ ಆರ್ಮಿ ಏನು ಇತ್ತೋ ಆ ಕಬ್ಜಾ ಮಾಡಿದಂತಹ ಜಾಗಗಳನ್ನು ಬಿಟ್ಟು ಹಿಂದೆ ಸರಿಬೇಕು. ಸೊ ಟೆರಿಟರಿಯಲ್ ಇಂಟಿಗ್ರಿಟಿ ಮತ್ತು ಇಂಡಿಪೆಂಡೆನ್ಸ್ ಮತ್ತು ಸಾವರ್ನಿಟಿ ಏನಿದೆಯೋ ಅದನ್ನು ಎರಡೂ ರಾಷ್ಟ್ರಗಳು ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಇವರು ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ 1967ರಲ್ಲಿ ನಡೆದಂತಹ ರೆಸಲ್ಯೂಷನನ್ನು ಹೇಳಬಹುದು. ಸೊ ನಮ್ಗೆ ಕೇಳ್ತಾರೆ ರೆಸಲ್ಯೂಷನ್ 242 ಯಾವುದಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿ. ಸೊ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿಗೆ ಸಂಬಂಧಿಸಿದಂಥದ್ದು. 1978ರಲ್ಲಿ ಕ್ಯಾಂಪ್ ಡೇವಿಡ್ ಅಗ್ರಿಮೆಂಟನ್ನು ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಮಾಡಲಾಗುತ್ತದೆ. ಸೊ ಇದರ ಅಡಿಯಲ್ಲಿ ಇಸ್ರೇಲಿ ಫೋರ್ಸಸ್ಸು ಮತ್ತು ಈಜಿಪ್ಟ್ನ ಸೀನೈ ಪೆನಿನ್ಸುಲಾ ಏನಿದೆಯೋ, ಸೀನೈ ಪೆನಿನ್ಸುಲಾ ಅದ್ರ ಬಗ್ಗೆ ಮ್ಯಾಪ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಆ ಸೀನೈ ಪೆನಿನ್ಸುಲಿಂದ ಹಿಂಜರುಗುವಂತಹ, ಅಂದರೆ 1981ರಲ್ಲಿ 3 ವರ್ಷದ ಒಳಗಡೆ ಇಸ್ರೇಲಿ ಫೋರ್ಸಸ್ಸು ಸೀನೈ ಪೆನಿನ್ಸುಲಾ ಬಿಟ್ಟು ಹಿಂದೆ ಜರಿಬೇಕು ಅನ್ನುವಂತಹ ಅಗ್ರಿಮೆಂಟಿಗೆ 1978ರಲ್ಲಿ ಆದಂತಹ ಕ್ಯಾಂಪ್ ಡೇವಿಡ್ ಅಗ್ರಿಮೆಂಟ್ ಅಂತ ಕರಿತೀವಿ. 1979ರಲ್ಲಿ ಇಸ್ರೇಲ್ ಈಜಿಪ್ಷಿಯನ್ ಪೀಸ್ ಟ್ರೀಟಿಯನ್ನು ಸೈನ್ ಮಾಡಲಾಗುತ್ತದೆ. ಸೊ ಈ ಪೀಸ್ ಟ್ರೀಟಿ ಅಡಿಯಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಇದು ಮೊದಲನೇ ಪೀಸ್ ಟ್ರೀಟಿ ಆಗಿರುವಂಥದ್ದು. ಹಾಗೆ ಇಸ್ರೇಲ್ ಮತ್ತು ಜಾರ್ಡನ್ ಅಗ್ರಿಮೆಂಟ್ 1994. ನಾನು ಹೇಳಿದೆ ಈಗ ಆದಂತಹ UAE ಜೊತೆಯಲ್ಲಿ ಇರುವಂತಹ ಡಿಪ್ಲೊಮ್ಯಾಟಿಕ್ ಟೈಸ್ ಏನು ಅಗ್ರಿಮೆಂಟ್ ಸೈನ್ ಮಾಡಲಾಗ್ತಿದೆ ಅದಕ್ಕಿಂತ ಮುಂಚೆ ಎರಡು ರಾಷ್ಟ್ರಗಳು ಅಂತ ಹೇಳಿ ಜಾರ್ಡನ್ ಮತ್ತು ಈಜಿಪ್ಟ್. ಜಾರ್ಡನ್ 1994, ಈಜಿಪ್ಟ್ 1979ರಲ್ಲಿ, ಹಾಗೂ 93-95ರಲ್ಲಿ ಆಸ್ಲೋ ಅಕಾರ್ಡನ್ನು ಸೈನ್ ಮಾಡಲಾಗುತ್ತದೆ. ಇದರ ಅಡಿಯಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿಯನ್ ಲಿಬರೇಷನ್ ಏನು ಆರ್ಗನೈಸೇಷನ್ ಇದೆಯೋ ಇವೆರಡರ ಮಧ್ಯೆ ಆದಂತಹ ಅಗ್ರಿಮೆಂಟ್ ಆಸ್ಲೋ ಅಕಾರ್ಡ್. 2002 ಹಾಗೂ 2003ರಲ್ಲಿ ಬುಷ್ ಡಿಕ್ಲರೇಷನನ್ನು ಸಹ ಸೈನ್ ಮಾಡಲಾಗುತ್ತದೆ. ಈ ಬುಷ್ ಡಿಕ್ಲರೇಷನ್ನ ಅಡಿಯಲ್ಲಿ ಕ್ರಿಯೇಷನ್ ಆಫ್ ಪ್ಯಾಲೆಸ್ಟೀನಿಯನ್ ಸ್ಟೇಟ್ ಏನಿದೆಯೋ ಅದನ್ನು ಮಾಡಲಾಗುತ್ತದೆ. ಪ್ಯಾಲೆಸ್ಟೀನಿಯನ್ ರಾಜ್ಯವನ್ನು ಅಲ್ಲಿ ಮಾಡಿ ಅದು ಎರಡೂ ರಾಷ್ಟ್ರಗಳು ಅಕ್ಕಪಕ್ಕದಲ್ಲಿ ಪೀಸ್ ಮತ್ತು ಸೆಕ್ಯೂರಿಟಿಯಿಂದ ಬದುಕಬಹುದು ಅನ್ನುವಂಥದ್ದೇ ಬುಷ್ ಡಿಕ್ಲರೇಷನ್ಗೆ ಸಂಬಂಧಿಸಿದಂಥದ್ದು. 2019ರಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿಗಳಾದ ಬೆಂಜಮಿನ್ ನೆತನ್ಯಾಹು ಅವರು ವೆಸ್ಟ್ ಬ್ಯಾಂಕನ್ನು ಇಸ್ರೇಲ್ ಕಬ್ಜಾ ಮಾಡಲಿದೆ ಅಥವಾ ಅನೆಕ್ಸ್ ಮಾಡಲಿದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆ ಸಂದರ್ಭದ ಅಡಿಯಲ್ಲಿ ಈಗ ಈ ಅಗ್ರಿಮೆಂಟು ಅತಿ ಮುಖ್ಯವಾಗಿರುವಂಥದ್ದು. ಸೊ ಅದರ ನಂತರ ಈ ಅನೆಕ್ಸೇಷನಿಗೆ US ಸಹ ಸಮರ್ಥನೆಯನ್ನು ಕೊಟ್ಟಿತ್ತು. ಈಗ ಆದಂತಹ ಅಗ್ರಿಮೆಂಟಿಂದಾಗಿ US ಮತ್ತು UAEಯಲ್ಲಿ ಅಥವಾ ಇಸ್ರೇಲ್ ಮತ್ತು UAEಯಲ್ಲಿ ಈ ಒಂದು ಅನೆಕ್ಸೇಷನನ್ನು ಹಿಂದೆ ಹಾಕಲಾಗಿದೆ. ಸೊ ಇದು ಮಾಡೋ ಹಾಕಿಲ್ಲ ಅಂತ ಹೇಳಿ UAE ಸಹ ಅಗ್ರಿಮೆಂಟ್ನಲ್ಲಿ ಸೇರಿಸಿರುವಂತಹ ಪಾಯಿಂಟ್ ಆಗಿದೆ. ಸೊ ಇವೆಲ್ಲವೂ ಅರಬ್ ಮತ್ತು ಅರಬ್ ಕಂಟ್ರೀಸ್ ಮತ್ತು US ಬಿಟ್ಟು ಇಸ್ರೇಲ್ನ ನಡುವೆ ಸಂಬಂಧಗಳಲ್ಲಿ ಆದಂತಹ ಬದಲಾವಣೆಗಳಿಂದ 1948ರಿಂದ 2019ರವರೆಗೆ ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಮುಂದಿನ ಆರ್ಟಿಕಲ್ ಅಜರ್ಬೈಜಾನ್ ಅರ್ಮೇನಿಯಾ ರಿಪೋರ್ಟ್ ಶೆಲ್ಲಿಂಗ್ ಆಫ್ ಸಿಟೀಸ್. ಸೊ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ನಡೆಯುತ್ತಿರುವಂತಹ ಒಂದು ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ ಅನ್ನ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ನ ಜಿಯೋಪೊಲಿಟಿಕಲ್ ಲೊಕೇಶನ್ ನೋಡಿದಾಗ ಅಜರ್ಬೈಜಾನ್ ಕ್ಯಾಸ್ಪಿಯನ್ ಸಿ ಪಕ್ಕದಲ್ಲಿ ಬರುವಂಥದ್ದು. ಅಜರ್ಬೈಜಾನ್ನ ಕ್ಯಾಪಿಟಲ್ ಯಾವುದು? ಬಾಕು. ಹಾಗೂ ಅರ್ಮೇನಿಯಾದ ಕ್ಯಾಪಿಟಲ್ ಯೆರೆವಾನ್ ಅಂತ ಹೇಳಿ. ಸೊ ಇಲ್ಲಿ ನಾವು ಮ್ಯಾಪಲ್ಲಿ ನೋಡಬಹುದು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ನ ಲೊಕೇಶನ್. ಹಾಗೂ ಸಂಕ್ಷಿಪ್ತವಾಗಿ ಇದರ ಏನು ಇಂಪಾರ್ಟೆನ್ಸ್ ಇದೆ, ಏನು ಇದರ ಬಗ್ಗೆ ಅಂತ ಹೇಳಿ ನೋಡೋಣ.
ಮುಂದೆ 1992ರಲ್ಲಿ ನಾನು ಹೇಳಿದ ಹಾಗೆ ಯಾವಾಗ ಈ ಅರ್ಮೇನಿಯನ್ ಸಪರೇಟಿಸ್ಟ್ ಗ್ರೂಪ್ಗಳು ಪೊಲಿಟಿಕಲಿ ಮತ್ತು ಮಿಲಿಟರಿಲಿ ಸಪೋರ್ಟ್ ಇವರಿಗೆ ಅರ್ಮೇನಿಯಾ ಮಾಡ್ತಾ ಬಂದಿದೆ. 1992ರಲ್ಲಿ ಈ ರೀಜನ್ನಲ್ಲಿ ಸುಮಾರು 30,000 ಜನ ಸಾವನ್ನಪ್ಪಿದ್ರು ಮತ್ತು ಎಷ್ಟೋ ಲಕ್ಷಾಂತರ ಜನ ರೆಫ್ಯೂಜಿಗಳಾಗಿ ಅಥವಾ ಮೈಗ್ರೆಂಟ್ಸ್ಗಳಾಗಿ ಹೊರ ಹೋಗಬೇಕಾಗಿತ್ತು. 94ರಲ್ಲಿ ರಷ್ಯಾ ಮಧ್ಯಸ್ಥಿಕೆಯನ್ನು ವಹಿಸಿ ಸೀಸ್ ಫೈರ್ ಅಗ್ರಿಮೆಂಟನ್ನು ಜಾರಿಗೆ ತರಲಾಗಿತ್ತು. ಈಗ ಸದ್ಯಕ್ಕೆ ಇಲ್ಲಿ ಆಗಿರುವಂತಹ ಪ್ರಾಬ್ಲಮ್ ಏನಂದರೆ ಜುಲೈ 2020ರಲ್ಲಿ ಒಂದು ಘರ್ಷಣೆ ವೈಲೆಂಟ್ ಪ್ರೊಟೆಸ್ಟ್ ಆಗಿರುತ್ತದೆ, ಕ್ಲಾಶ್ ಆಗಿರ್ತದೆ. ಅದರಲ್ಲಿ ಒಂದಿಷ್ಟು ಜನ ಸತ್ತೋಗಿರ್ತಾರೆ. ಆವಾಗ ಅಲ್ಲಿನ ಜನ ಪ್ರೊಟೆಸ್ಟನ್ನು ಹಾಕ್ತಾರೆ. ಆವಾಗ ಅಲ್ಲಿ ನಡೆದಿರುವಂತಹ ಜಗಳಗಳಿಗೆ ಕಾರಣ ಅರ್ಮೇನಿಯಾ ಅಂತ ಹೇಳಿ ಅಜರ್ಬೈಜಾನ್ ಹೇಳುತ್ತದೆ, ಅಜರ್ಬೈಜಾನ್ ಅಂತ ಹೇಳಿ ಅರ್ಮೇನಿಯಾ. ಸೊ ಒಬ್ರಿಗೊಬ್ಬರು ದೋಷವನ್ನು ಹೇಳ್ಕೋತಾ ಆ ಕಾನ್ಫ್ಲಿಕ್ಟು ಮುಂದೆ ಹೋಗ್ತಾ ಇದೆ. ಸೊ ಈ ಕಾನ್ಫ್ಲಿಕ್ಟ್ ಏನಾದರೂ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಅಷ್ಟೇ ಆಗಿದ್ದರೆ ಅದು ಏನು ಸಮಸ್ಯೆನೇ ಇರಲಿಲ್ಲ. ಆದರೆ ಇಲ್ಲಿ ಎರಡು ಅತಿ ದೊಡ್ಡ ಇಂಪಾರ್ಟೆಂಟ್ ಪ್ಲೇಯರ್ಸು ಟರ್ಕಿ ಮತ್ತು ರಷ್ಯಾ ಇನ್ವಾಲ್ವ್ ಆಗಿರೋದ್ರಿಂದ ಇದು ಇಂಟರ್ನ್ಯಾಷನಲ್ ಅಟೆನ್ಷನನ್ನು ಪಡಿತಾ ಇರುವಂಥದ್ದು. ಸೊ ಟರ್ಕಿ ಲೀಡರ್ಶಿಪ್ಪು ಈಗ ಸದ್ಯಕ್ಕೆ ಏನು ಸೌದಿ ಅರೇಬಿಯಾ ಇಸ್ಲಾಂ ವರ್ಲ್ಡ್ನ ಲೀಡರ್ ಆಗಿ ತೋರಿಸ್ಕೊಳ್ತಾ ಇದೆಯೋ ಅದನ್ನು ರಿಪ್ಲೇಸ್ ಮಾಡಬೇಕು ಅನ್ನುವಂತಹ ಕಾರ್ಯಾಚರಣೆಗೆ ಟರ್ಕಿ ಮುಂದಾಗಿರುವಂಥದ್ದು. ಸೊ ಟರ್ಕಿ ಸುತ್ತ ಇರುವಂತಹ ರಾಷ್ಟ್ರಗಳು ಏನಿದಾವೋ ಅವು ಮೊದಲಿಗೆ USSRಗೆ ಸೇರಿರುವಂಥವು ಹಾಗೂ ರಷ್ಯಾ ಯಾವುದೇ ಸಪೋರ್ಟನ್ನು ಮಾಡದೇ ಇರುವಂಥದ್ರಿಂದ ರಷ್ಯಾ ಮತ್ತು ಟರ್ಕಿಯ ನಡುವೆ ಬಹಳಷ್ಟು ಯುದ್ಧಗಳು ನಡೆದಿರುವಂತಹದ್ದು. ಮತ್ತು ಈಗ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನೋಡಿದಾಗ ಅರ್ಮೇನಿಯಾದಲ್ಲಿ ಇರುವಂತಹ ಜನಸಂಖ್ಯೆ ಕ್ರಿಶ್ಚಿಯನ್ ಜನಸಂಖ್ಯೆ ಜಾಸ್ತಿಯಾಗಿದೆ. ಟರ್ಕಿ ನಮಗೆಲ್ಲ ಗೊತ್ತಿರೋ ಹಾಗೆ ಮುಸ್ಲಿಂ ರಾಷ್ಟ್ರವಾಗಿದ್ದು ಅಜರ್ಬೈಜಾನಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಜರ್ಬೈಜಾನಿಗೆ ಟರ್ಕಿಯ ಸಪೋರ್ಟ್ ಹೆಚ್ಚಾಗಿದೆ, ಅರ್ಮೇನಿಯಾಗೆ ರಷ್ಯನ್ ಸಪೋರ್ಟ್ ಆಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ CSTO ಅಗ್ರಿಮೆಂಟ್ ಬಗ್ಗೆ ಹಿಂದಿನ ಆರ್ಟಿಕಲಲ್ಲಿ ನಾವು ಓದಿದ್ವಿ. ಸೊ ಈ ಅರ್ಮೇನಿಯಾದಲ್ಲಿ ಮಿಲಿಟರಿ ಬೇಸನ್ನು ಸಹ ರಷ್ಯಾ ಹೊಂದಿಕೊಂಡಿದ್ದು CSTO ಅಗ್ರಿಮೆಂಟಲ್ಲಿ ಅರ್ಮೇನಿಯಾ ರಷ್ಯಾ ಜೊತೆಯಲ್ಲಿ ಇರುವಂಥದ್ರಿಂದ ಮಿಲಿಟರಿ ಅಲಯನ್ಸ್ ಅಥವಾ ಮಿಲಿಟರಿ ಸಪೋರ್ಟನ್ನು ರಷ್ಯಾ ಮೊದಲಿಂದನೂ ಕೊಡಬೇಕಾಗಿರುವಂಥದ್ದು. ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವಾಗಲೂ ಯಾರ ಎನಿಮಿ ಅಥವಾ ಯಾರ ಶತ್ರು ಅಥವಾ ಫ್ರೆಂಡ್ ಆಗಿರೋದಿಲ್ಲ, ಎಲ್ಲರೂ ಅವರವರ ಸ್ವಂತ ಇಂಟ್ರೆಸ್ಟ್ಗಳನ್ನು ನೋಡ್ಕೋತಾರೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಟರ್ಕಿಯ ಮುಖ್ಯ ಕಾರಣ ಅಜರ್ಬೈಜಾನಿಗೆ ಸಪೋರ್ಟ್ ಮಾಡುವಂಥದ್ದು ಏನು ಅಂದರೆ ಅಜರ್ಬೈಜಾನ್ ಬಾಕು ಏನು ಕ್ಯಾಪಿಟಲ್ ಆಗಿದೆ ಅದು ಕ್ಯಾಸ್ಪಿಯನ್ ಸಿಯಲ್ಲಿ ಇರೋದ್ರಿಂದ ಅದು ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ ಅತಿ ಹೆಚ್ಚು ಹೊಂದಿಕೊಂಡಿದ್ದು ಅದು ಯುರೇಷಿಯಾ ಮತ್ತು ಯುರೋಪ್ಗಳ ಏರಿಯಾಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರುವಂಥದ್ದಕ್ಕೆ ಟರ್ಕಿ ಬ್ರಿಡ್ಜ್ ಆಗಿರುವಂಥದ್ದು. ಮೊದಲನೇದಾಗಿ ಹೇಳಿದ ಹಾಗೆ ಅರ್ಮೇನಿಯಾದ ಕ್ಯಾಪಿಟಲ್ ಯೆರೆವಾನ್ ಮತ್ತು ಅಜರ್ಬೈಜಾನ್ನ ಬಾಕು ಆಗಿರುವಂಥದ್ದು. ಇಲ್ಲಿ ಇರುವಂತಹ ರಿಲಿಜಿಯಸ್ ಸೆಟಲ್ಮೆಂಟ್ಸ್ಗಳನ್ನು ನೋಡಿದಾಗ ಅರ್ಮೇನಿಯಾದಲ್ಲಿ ಸುಮಾರು 97% ಕ್ರಿಶ್ಚಿಯನ್ಸ್ಗಳಾಗಿರುವಂಥದ್ದು ಹಾಗೂ ಅಜರ್ಬೈಜಾನ್ನಲ್ಲಿ 94% ಮುಸ್ಲಿಮ್ಸ್. ಇದರಲ್ಲೂ ಶಿಯಾ ಮುಸ್ಲಿಮ್ಸ್ 85%, ಸುನ್ನಿ ಮುಸ್ಲಿಮ್ಸ್ 15% ಆಗಿರುವಂಥವ್ರು. ಈ ಅರ್ಮೇನಿಯಾದಲ್ಲಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಏನಿದೆಯೋ ಅದನ್ನು ಸಂವಿಧಾನದಲ್ಲಿ ಪ್ರಾವಧಾನವನ್ನು ಕೊಡಲಾಗಿದೆ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಎರಡರಲ್ಲೂ ಸಹ. ಸೊ ಅಲ್ಲಿ ಸಹ ರಷ್ಯನ್ ಕ್ಯಾಥಲಿಕ್ಸ್ ಆಗಿರ್ಬೋದು, ಅರ್ಮೇನಿಯನ್ ಕ್ಯಾಥಲಿಕ್ಸ್ ಆಗಿರ್ಬೋದು, ಜುಡೈಸಮ್, ಹಿಂದೂಯಿಸಮ್ ಇವೆರಡೂ ಎಲ್ಲ ಪಾಪ್ಯುಲೇಷನ್ಸ್ಗಳು ಮೈನಾರಿಟೀಸ್ಗಳಾಗಿ ಅರ್ಮೇನಿಯಾ ಮತ್ತು ಅಜರ್ಬೈಜಾನಲ್ಲಿ ಉಳ್ಕೊಂಡಿದ್ದಾರೆ. ಸೊ ಅರ್ಮೇನಿಯಾದಲ್ಲಿ ಮುಸ್ಲಿಮ್ಸ್ ಮೈನಾರಿಟಿ ಆಗಿರ್ತಾರೆ, ಅಜರ್ಬೈಜಾನಲ್ಲಿ ಕ್ರಿಶ್ಚಿಯನ್ಸ್ ಮೈನಾರಿಟಿ ಆಗಿರ್ತಾರೆ. ಸೊ ಈ ಒಂದು ಸಿಸ್ಟಮನ್ನು ಫಸ್ಟು ಅರ್ಥೈಸ್ಕೊಳ್ಳಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ಹುಟ್ಟಿರುವಂತಹ ಕಾನ್ಫ್ಲಿಕ್ಟ್ ಈ ಒಂದು ನಗೋರ್ನೋ ಕರಾಬಾಕ್ ರೀಜನ್ ಅನ್ನುವಂಥದ್ದು. ಸೊ ಈ ನಗೋರ್ನೋ ಕರಾಬಾಕ್ ರೀಜನ್ ಏನಿದೆ ಇದು ಅಜರ್ಬೈಜಾನಲ್ಲಿ ಇರುವಂಥದ್ದು. ಆದರೆ ಈ ರೀಜನನ್ನು ಅರ್ಮೇನಿಯನ್ ಸೆಪರೇಟಿಸ್ಟ್ ಗ್ರೂಪ್ಗಳು ಇದನ್ನು ರೂಲ್ ಮಾಡ್ತಾ ಅಥವಾ ಅಡ್ಮಿನಿಸ್ಟರ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಪೊಲಿಟಿಕಲಿ ಮತ್ತು ಮಿಲಿಟರಿಲಿ ಅರ್ಮೇನಿಯಾ ಸಪೋರ್ಟ್ ಮಾಡ್ತಾ ಇದೆ. ಮೊದಲಿಂದಲೂ ಬಹಳಷ್ಟು ಕಾನ್ಫ್ಲಿಕ್ಟ್ಗಳು ಈ ರೀಜನ್ಗೆ ಸಂಬಂಧಿಸಿದಂತೆ ಆಗಿದೆ. 1992ರಲ್ಲೂ ಸಹ ವಾರ್ ನಡೆದಾಗ ರಷ್ಯಾ ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ಸೀಸ್ ಫೈರ್ ಅಗ್ರಿಮೆಂಟನ್ನು ತರಲಾಗಿತ್ತು. ಈಗ ಸದ್ಯಕ್ಕೆ ಈ ಒಂದು ರೀಜನ್ನ ಬಗ್ಗೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಜಗಳ ಆಗ್ತಿದೆ ಅಥವಾ ಕಾನ್ಫ್ಲಿಕ್ಟ್ ಆಗ್ತಾ ಇರೋದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಈ ರೀಜನನ್ನು ಅಥವಾ ಈ ಮ್ಯಾಪನ್ನು ತಾವು ತಮ್ಮ ಗಮನದಲ್ಲಿ ಇಟ್ಕೊಂಡು ಮುಂದಿನ ಪಾಯಿಂಟ್ಸ್ಗಳನ್ನು ನೋಡೋಣ. ಸೊ ಈ ಕ್ಯಾಸ್ಪಿಯನ್ ಸಿಯಿಂದಾಗಿ ಏನು ರಿಸೋರ್ಸಸ್ ಇದಾವೋ ಅವು ಟರ್ಕಿಯ ಮೂಲಕ ಟರ್ಕಿ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದೆ. ಯಾವ ರಾಷ್ಟ್ರಗಳಲ್ಲಿ ರಿಸೋರ್ಸಸ್ ಇಲ್ಲವೋ, ಯಾವ ರಾಷ್ಟ್ರಗಳಲ್ಲಿ ಇದೆಯೋ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಅದು ವಯಾ ಟರ್ಕಿ ಆಗಬೇಕು. ಸೊ ಟರ್ಕಿ ಅತಿ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಲೊಕೇಶನ್ ಆಗಿದ್ದು ಉಳ್ಕೊಂಡಿದೆ. ಸೊ ಬಾಕುವನ್ನು ಉಳಿಸ್ಕೊಳ್ಳುವಂಥದ್ದು ಟರ್ಕಿಯ ಮುಖ್ಯ ಕಾರಣ ಅಥವಾ ಮುಖ್ಯ ರೀಸನ್ನು ರಿಸೋರ್ಸಸ್ಗಳ
ಎಫೆಕ್ಟಿವನ್ನು ನಿಲ್ಲಿಸೋದಕ್ಕೋಸ್ಕರ. ಹಾಗೆ ರಷ್ಯಾ ಹೇಳಿದ ಹಾಗೆ CSTO ಅಗ್ರಿಮೆಂಟ್ನ ಅಡಿಯಲ್ಲಿ ಅರ್ಮೇನಿಯಾಗೆ ಸಪೋರ್ಟ್ ಮಾಡುವ ಒಂದು ಮಿಲಿಟರಿ ಅಲಯನ್ಸ್ ಏನು 2002ರಲ್ಲಿ ಜಾರಿಗೆ ತರಲಾಗಿತ್ತು ಅದರ ಅಡಿಯಲ್ಲಿ ಅದು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ಎಲ್ಲಿ ಟರ್ಕಿ ಮತ್ತು ರಷ್ಯಾ ಈ ಒಂದು ಅರ್ಮೇನಿಯಾ ಅಜರ್ಬೈಜಾನ್ನಲ್ಲಿ ನಡೀತಿರುವಂತಹ ಕಾನ್ಫ್ಲಿಕ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾವೋ ಅಲ್ಲಿ ಅದು ಇಂಟರ್ನ್ಯಾಷನಲ್ ಸ್ವರೂಪವನ್ನು ಪಡೆದಿರುವಂಥದ್ದು. ಸೊ ಅರ್ಮೇನಿಯಾ ಮತ್ತು ಅಜರ್ಬೈಜಾನಲ್ಲಿ ನಡೀತಿರುವಂತಹ ಕಾನ್ಫ್ಲಿಕ್ಟ್ ಆ ಒಂದು ಕಾಕಸ್ ರೀಜನಿಗೆ ಸಂಬಂಧಿಸಿ. ಸೊ ನಗೋನೋ ಕರಾಬಾಕು ಏನು ರೀಜನ್ ಹೇಳ್ತಾ ಇದೀವೋ ಅದನ್ನು ಕಾಕಸ್ ರೀಜನ್ ಅಂತಲೂ ಕರೀತಾರೆ. ಕಿರ್ಗಿಸ್ತಾನಿಗೆ ಸಂಬಂಧಿಸಿದಂತೆ ಇನ್ನೊಂದು ಆರ್ಟಿಕಲ್ನಲ್ಲಿ ಝರಾಪೋ ಅನ್ನುವಂಥವರು ಪ್ರೈಮ್ ಮಿನಿಸ್ಟರ್ ಆಗಿ, ಇವರು ಅಪೋಸಿಷನಲ್ಲಿ ಇರ್ತಾರೆ, ಇವರು ಜೈಲಲ್ಲಿ ಹಾಕಿರ್ತಾರೆ, ಆಮೇಲೆ ಇವರನ್ನು ಬಿಡುಗಡೆ ಮಾಡಲಾಗುತ್ತದೆ. ಇಲ್ಲಿ ಆಗ್ತಾ ಇರುವಂತಹ ಕ್ರೈಸಿಸನ್ನು ನೋಡಿ ಬಿಡುಗಡೆ ಮಾಡಿದ ನಂತರ ಇವರನ್ನು ಪ್ರೈಮ್ ಮಿನಿಸ್ಟರ್ ಆಗಿ ರೆಕಾಗ್ನೈಸ್ ಮಾಡಿದ್ದು, ಅವರು ಈಗ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ರೆಕಾಗ್ನೈಸ್ ಆಗಿರುವಂತಹ ನಿಟ್ಟಿನಲ್ಲಿ 2ನೇ ಆರ್ಟಿಕಲ್ಗಳನ್ನು ಕೊಟ್ಟಿರುವಂಥದ್ದು. ಸೊ ಮೊದಲಿಗೆ ಇಡೀ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿನ ನೋಡೋಣ. ಕಿರ್ಗಿಸ್ತಾನ್ ನಾನು ಹೇಳಿದ ಹಾಗೆ ವೆಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಇರುವಂತಹ ಒಂದಿಷ್ಟು ಓನ್ಲಿ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳ್ಬೋದು, ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂಥದ್ದು. ಸೊ ಕಿರ್ಗಿಸ್ತಾನದಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳನ್ನು, ಪಾರ್ಲಿಮೆಂಟ್ ಹೌಸ್ ಮತ್ತು ಪ್ರೆಸಿಡೆನ್ಷಿಯಲ್ ಆಫೀಸನ್ನು ಅಲ್ಲಿರುವಂತಹ ಜನರು ಕ್ಯಾಪ್ಚರ್ ಮಾಡಿರುವಂತಹದ್ದು. ಆ ಸಂದರ್ಭದಲ್ಲಿ ಅಲ್ಲಿನ ಪ್ರಧಾನಿಗಳಾದ ಅಥವಾ ಅಲ್ಲಿನ ರಾಷ್ಟ್ರಪತಿಗಳು ರಿಸೈನ್ ಮಾಡಿರ್ತಾರೆ. ಹಾಗೂ ಜಹಾಪೋರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಈಗ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಜವಾಬ್ದಾರಿಯನ್ನು ತಗೊಂಡಿರುವಂಥದ್ದು. ಈ ರೀತಿಯ ಸಂಘಟನೆಗಳು 2005 ಮತ್ತು 10ರಲ್ಲೂ ಸಹ ನಡೆದಿದೆ. ಅವಾಗಲೂ ಸಹ ರಾಷ್ಟ್ರಪತಿಗಳನ್ನು ಆಫೀಸಿಂದ ಹೊರಹಾಕಿದ್ದು, ಅದನ್ನು ಟ್ಯೂಲಿಪ್ ರೆವಲ್ಯೂಷನ್ ಅಂತೇಳಿ 2005ರಲ್ಲಿ, ಮೆಲನ್ ರೆವಲ್ಯೂಷನ್ ಅಂತೇಳಿ 2010ರಲ್ಲಿ ನಡೆದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಪೊಲಿಟಿಕಲ್ ಪಾರ್ಟೀಸ್ ಏನು ಕಿರ್ಗಿಸ್ತಾನದಲ್ಲಿದ್ದಾವೋ ಅವು ಅಟ್ಲೀಸ್ಟ್ 7% ವೋಟ್ಗಳನ್ನು ಗೆಲ್ಲಬೇಕು, ಪಾರ್ಲಿಮೆಂಟಲ್ಲಿ ಎಂಟರ್ ಆಗಬೇಕು ಅಂತಂದರೆ. ಹಾಗೆ ಒಂದಿಷ್ಟು ಪಾರ್ಟಿಗಳಲ್ಲಿ ಗೊಂದಲಗಳಿದ್ದು ಅದನ್ನು ಸರಿಯಾಗಿ ಆಗಿಲ್ಲ. ಎಲೆಕ್ಷನ್ ಕಮಿಷನ್ನು ಸಹ ಎಲೆಕ್ಷನ್ಸ್ಗಳನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದ್ದರೂ ಸಹ ಅಲ್ಲಿನ ಜನರು ವಿಕೋಪಕ್ಕೆ ಅಥವಾ ಸಿಟ್ಟಿಗೆದ್ದು ಒಂದಿಷ್ಟು ಕೋಲಾಹಲಕ್ಕೆ ಒಳಗಾಗಿರೋದನ್ನು ನಾವು ನೋಡಿದ್ವಿ. ಸೊ ಕಿರ್ಗಿಸ್ತಾನ್ ರಷ್ಯಾ ಮತ್ತು ಚೈನಾಗೆ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗಿದೆ ಅಂತ ನೋಡಿದಾಗ, ರಷ್ಯಾದ ಪಕ್ಕದಲ್ಲೇ ಇರುವಂತಹ ಕಿರ್ಗಿಸ್ತಾನ್, ಅಂದರೆ ರಷ್ಯಾ ಯಾವಾಗ ಬ್ರೇಕ್ ಡೌನ್ ಆಯಿತು 1991ರಲ್ಲಿ, ಏನು ನಾವು USSR ಇರುವಂತಹದ್ದು ಬ್ರೇಕ್ ಡೌನ್ ಆಯಿತು ಅಂತ ಕರಿತೀವೋ, ಆವಾಗ ಆದಂತಹ 6 ರಾಷ್ಟ್ರಗಳಲ್ಲಿ ಕಿರ್ಗಿಸ್ತಾನು ಸಹ ಒಂದಾಗಿರುವಂಥದ್ದು. ಸೊ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ ಒಂದು ಮಿಲಿಟರಿ ಅಲಯನ್ಸನ್ನು ಮಾಡಲಾಗಿರುತ್ತದೆ. ಈ ಮಿಲಿಟರಿ ಅಲಯನ್ಸು 2002ರಲ್ಲಿ ಜಾರಿಗೆ ಬಂದಿರುವಂಥದ್ದು. ಇದರಲ್ಲಿ ಇರುವಂತಹ ರಾಷ್ಟ್ರಗಳು ಅಂತಂದಾಗ ಅರ್ಮೇನಿಯಾ, ಅಜರ್ಬೈಜಾನ್. ಆ ಇಶ್ಯೂವನ್ನು ನಾವು ಮುಂದಿನ ಆರ್ಟಿಕಲ್ಗಳಲ್ಲಿ ಮಾತಾಡಲಿದ್ದೇವೆ, ಅದು ಸಹ ಚರ್ಚೆಯಲ್ಲಿ ತುಂಬ ಜಾಸ್ತಿ ಇತ್ತು. ಅರ್ಮೇನಿಯಾ, ಅಜರ್ಬೈಜಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ರಷ್ಯನ್ ಫೆಡರೇಷನ್ ಮತ್ತು ತಜಕಿಸ್ತಾನ್. ಸೊ ಈ 6 ರಾಷ್ಟ್ರಗಳು ಸೇರಿ CSTO ಮಿಲಿಟರಿ ಅಲಯನ್ಸನ್ನು ಮಾಡಲಾಗಿರುತ್ತದೆ. ಅರ್ಮೇನಿಯಾ, ಬೆಲಾರಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯನ್ ಫೆಡರೇಷನ್ ಮತ್ತು ತಜಕಿಸ್ತಾನ್. ಸೊ ಈ ರಾಷ್ಟ್ರಗಳು ಎಲ್ಲವೂ ಸೇರಿ ಮಿಲಿಟರಿ ಅಲಯನ್ಸ್ ಮಾಡಿಕೊಂಡಿದ್ದು, ಇವುಗಳ ಇಂಟರ್ನಲ್ ಏನಾದರೂ ಪೊಲಿಟಿಕಲ್ ಫ್ಯಾಕ್ಟರ್ಸು ಮತ್ತು ಇಂಟರ್ನಲ್ ರೈವಲ್ರೀಸ್ ಇದ್ದರೆ ಮಿಲಿಟರಿ ಅಸಿಸ್ಟೆನ್ಸ್ಗಳನ್ನು ಈ ರಾಷ್ಟ್ರಗಳು ನೋಡ್ಕೊಳ್ತವೆ ತನಗೆ ತಾನೇ. ಹಾಗೆ ಈ ಸಂದರ್ಭದಲ್ಲಿ ಅರ್ಮೇನಿಯಾ, ಅಜರ್ಬೈಜಾನಲ್ಲೂ ಸಹ ಒಂದಿಷ್ಟು ಕಾಕಸ್ ರೀಜನಿಗೆ ಸಂಬಂಧಿಸಿ ಒಂದಿಷ್ಟು ಪ್ರಾಬ್ಲಮ್ಗಳು ಎದ್ದು ನಿಂತಿವೆ. ಕಿರ್ಗಿಸ್ತಾನಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಶುರುವಾಗಿದ್ದು, ರಷ್ಯಾ ತನ್ನ ಅಡಿಯಲ್ಲಿ ಇರುವಂತಹ ಈ ಒಂದು 6 ರಾಷ್ಟ್ರಗಳು ಏನಿದಾವೋ ಅವುಗಳಲ್ಲಿ ಒಂದಿಷ್ಟು ಬಿರುಕು ಕಂಡಿರುವಂಥದ್ದು ರಷ್ಯಾಗೆ ತುಂಬ ಎಫೆಕ್ಟ್ ಮಾಡಲಿದೆ ಅನ್ನುವಂಥದ್ದು ಒಂದು ಕಡೆ. 2ನೇ ಕಡೆ ಕಿರ್ಗಿಸ್ತಾನ್ ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಅದಕ್ಕೆ ಅತಿ ಮುಖ್ಯವಾಗಿರುವಂಥದ್ದು. ಸೊ ಈ ರೀಜನ್ ಏನಿದೆ ಯುರೇಷಿಯಾಗೆ ಕನೆಕ್ಟ್ ಮಾಡಲು ಒಂದು ಇಂಪಾರ್ಟೆಂಟ್ ರಾಷ್ಟ್ರವಾಗಿರುವಂಥದ್ದು. ಇಲ್ಲಿ ಆಗುವಂತಹ ಬದಲಾವಣೆಗಳಲ್ಲೂ ಸಹ ಚೈನಾದ ಈ ಇನಿಷಿಯೇಟಿವ್ ಮೇಲೆ ಎಫೆಕ್ಟ್ ಮಾಡಲಿದೆ. ಕಿರ್ಗಿಸ್ತಾನಲ್ಲಿ ರೈಲು ಮತ್ತು ರೋಡ್ ನೆಟ್ವರ್ಕನ್ನು ಆಗಲೇ ಚೈನಾ ಎಸ್ಟಾಬ್ಲಿಷ್ ಮಾಡಿರುವಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಮುಂದಿನ ಆರ್ಟಿಕಲ್, ಕಿರ್ಗಿಸ್ತಾನ್ ಪ್ರೆಸಿಡೆಂಟ್ ರಿಸೈನ್ಸ್ ಟು ಎಂಡ್ ಪೋಸ್ಟ್ ಎಲೆಕ್ಷನ್ ಕ್ರೈಸಿಸ್. ಸೊ ಸೂರನಾಬೆ ಜಿಂಗೆಬೋಕೋ ಅಂತ ಹೇಳಿ ಏನು ಪ್ರೆಸಿಡೆಂಟ್ ಆಗಿದ್ದರು ಕಿರ್ಗಿಸ್ತಾನ್ದು, ಈಗಷ್ಟೇ ಪಾರ್ಲಿಮೆಂಟ್ರಿ ಎಲೆಕ್ಷನ್ಸ್ ನಡೆದಿದ್ದು, ಅವರು ಈಗ ನಡೀತಿರುವಂತಹ ಕ್ರೈಸಿಸನ್ನು ನೋಡಿ ರೆಸಿಗ್ನೇಷನನ್ನು ಕೊಡುವಂತಹದ್ದನ್ನು ಹೇಳಿರುವಂಥದ್ದು. ಸೊ ಇವರು ಅಫಿಷಿಯಲ್ ಕಡೆ ಆಗ್ತಾರೆ. 2ನೇ ಆರ್ಟಿಕಲ್ ಯಾವುದಿದೆ ಅಂತ ನೋಡೋಣ. 2ನೇ ಆರ್ಟಿಕಲ್ಗಿಂತ ಮುಂಚೆ ಕಿರ್ಗಿಸ್ತಾನನ ಲೊಕೇಶನನ್ನು ಮೊದಲಿಗೆ ನೋಡ್ಕೊಳ್ಳೋಣ. ಸೊ ಕಿರ್ಗಿಸ್ತಾನ್ ವೆಸ್ಟ್ ಏಷ್ಯಾದಲ್ಲಿ ಬರುವಂಥದ್ದು. ಇದರ ಸುತ್ತ ಇರುವಂತಹ ಬಾರ್ಡರಿಂಗ್ ಕಂಟ್ರೀಸ್ ಚೈನಾ, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್,
ತಜಿಕಿಸ್ತಾನ್. ಸೊ ಈ ರಾಷ್ಟ್ರಗಳೊಂದಿಗೆ ಅದು ಬಾರ್ಡರ್ ಏರಿಯಾಸ್ಗಳನ್ನು ಹೊಂದಿರುವಂಥದ್ದು. ಸೊ ಇದು ರಷ್ಯಾದ ಬ್ಯಾಕ್ವರ್ಡಲ್ಲಿ ಬರುತ್ತದೆ, ಮೇಲ್ಗಡೆ ರಷ್ಯಾ ಬರುತ್ತದೆ. ಸೊ ಇದು ಸ್ಟ್ರಾಟಜಿಕ್ ಲೊಕೇಶನನ್ನು ಅರ್ಥ ಮಾಡ್ಕೊಳ್ಳಿ. ಮುಂದೆ ನಮಗೆ ಯಾವ ಯಾವ ರೀತಿಯಲ್ಲಿ ಚೈನಾಗೆ, ರಷ್ಯಾಗೆ, US ಗೆ ಹಾಗೂ ಭಾರತಕ್ಕೆ ಇಂಟ್ರೆಸ್ಟ್ ಅಥವಾ ಯಾವ ರೀತಿಯಲ್ಲಿ ಈ ಜಿಯೋಪೊಲಿಟಿಕಲ್ ರೀಜನ್ನಲ್ಲಿ ಆಗ್ತಾ ಇರುವಂತಹ ಚೇಂಜಸ್ಗಳು ಹೇಗೆ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಮೊದಲಿಗೆ ಕಿರ್ಗಿಸ್ತಾನದಲ್ಲಿ ಇರುವಂತಹ ಸಮಸ್ಯೆ ಎಲ್ಲಿ ಉದ್ಭವ ಆಯಿತು ಅಂದರೆ, ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಆದಮೇಲೆ ಪ್ರೆಸಿಡೆಂಟ್ ಏನು ಜಿನ್ಬೆಕೋವ್ ಅನ್ನುವಂಥವರು ಆಗಿದ್ದರೋ ಆ ಎಲೆಕ್ಷನ್ಸ್ಗಳಲ್ಲಿ ಅಪೋಸಿಷನ್ ಪಾರ್ಟಿಯವರು ಈ ಎಲೆಕ್ಷನ್ಸ್ನಲ್ಲಿ ವೋಟಿಂಗ್ಸ್ ಅಥವಾ ವೋಟ್ಗಳನ್ನು ರಿಗ್ ಮಾಡಲಾಗಿದೆ ಅನ್ನುವಂಥದ್ರಿಂದ ಒಂದಿಷ್ಟು ಕೂಪ್ ಥರ, ಅಂದರೆ ಒಂದಿಷ್ಟು ಸಿವಿಲ್ ರೈಟ್ಸ್ ಥರ, ರೆವಲ್ಯೂಷನ್ ಥರ ಸ್ಟಾರ್ಟ್ ಆಯಿತು. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು, ಚೇಂಜಸ್ಗಳನ್ನು ನೋಡೋಣ. US ಬಗ್ಗೆ ನೋಡಬೇಕು ಅಂತಂದರೆ, ಅಫ್ಘಾನ್ ವಾರ್ ಸಮಯದಲ್ಲಿ ಕಿರ್ಗಿಸ್ತಾನನ್ನು ಲಾಜಿಸ್ಟಿಕಲ್ ಮತ್ತು ರಿಫ್ಯೂಲಿಂಗ್ ಪರ್ಪಸಿಗೆ ಯೂಸ್ ಮಾಡಲಾಗಿತ್ತು. ಹಾಗೂ 2014ರಲ್ಲಿ ಆ ಒಂದು ಬೇಸ್ ಏನಿತ್ತು, ಮಿಲಿಟರಿ ಬೇಸ್, ಅದನ್ನು ಕ್ಲೋಸ್ ಮಾಡಲಾಯಿತು. ಸೊ ಈ ಒಂದು ರೀಜನ್ US ಸಹ ಅತಿ ಮುಖ್ಯವಾಗಿರುವಂಥದ್ದು. ಭಾರತ ಮತ್ತು ಕಿರ್ಗಿಸ್ತಾನ್ ಮಧ್ಯೆ ಇರುವಂತಹ ಸಂಬಂಧಗಳನ್ನು ನೋಡಿದಾಗ 1991ರಿಂದಲೂ ಸಹ ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ಗಟ್ಟಿಯಾದ ಸಂಬಂಧಗಳಿರುವಂಥದ್ದು. 1992ರಲ್ಲಿ ಯಾವಾಗ ಈ ರಾಷ್ಟ್ರ ಬಂತೋ ಆವಾಗಿಂದನೂ ಸಹ ಭಾರತ ಅಂದರೆ ಕೆಲವೊಂದು ಮೊದಲ ರಾಷ್ಟ್ರಗಳಲ್ಲಿ ಡಿಪ್ಲೊಮ್ಯಾಟಿಕ್ ಟೈಸ್ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ನಾವು ಒಂದಾಗಿದ್ದೀವಿ. ಸೊ ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ಕಲ್ಚರ್, ಟ್ರೇಡ್, ಸಿವಿಲ್ ಏವಿಯೇಷನ್ ಆಗಿರ್ಬೋದು, ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆಗಿರ್ಬೋದು, ಈ ರೀತಿಯ ಬಹಳಷ್ಟು ಅಗ್ರಿಮೆಂಟ್ಸ್ಗಳನ್ನು ನಾವು ಮಾಡಿದ್ದೀವಿ. 2011ರಲ್ಲಿ ಕಂಜಾರ್ ಸೀರೀಸ್ ಎಕ್ಸೈಸನ್ನು, ಅಂದರೆ ಮಿಲಿಟರಿ ಎಕ್ಸೈಸನ್ನು ಶುರು ಮಾಡಲಾಯಿತು. ಭಾರತದಿಂದ ಕಿರ್ಗಿಸ್ತಾನದಲ್ಲಿ ಸುಮಾರು 9,000 ಮೆಡಿಸಿನ್ ಓದಲು ವಿದ್ಯಾರ್ಥಿಗಳು ಅಲ್ಲಿ ನೆಲೆಸಿರುವಂಥದ್ದು ಮತ್ತು ಹೆಚ್ಚು ಬಿಸ್ನೆಸ್ ಮೆನ್ಗಳು ಸಹ ಅಲ್ಲಿ ಇದ್ದಾರೆ. ಕಿರ್ಗಿಸ್ತಾನ್ ಮೊದಲಿಂದಲೂ ಸಹ ಭಾರತವನ್ನು ಸಪೋರ್ಟ್ ಮಾಡ್ತಾ ಇದೆ ಕಾಶ್ಮೀರ್ ಇಶ್ಯೂವಲ್ಲಿ ಮತ್ತು ಭಾರತದ ಮೆಂಬರ್ಶಿಪ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ. ಸೊ ಭಾರತ ಕಿರ್ಗಿಸ್ತಾನ್ನಲ್ಲಿ ಇರುವಂತಹ ಅಥವಾ ಬದಲಾವಣೆಗಳನ್ನು ಸಹ ಬಹಳ ಹತ್ತಿರದಿಂದ ನೋಡುವ ಅವಶ್ಯಕತೆ ಹಾಗೂ ಒಂದು ಕಾರಣಗಳು ಇದ್ದಾವೆ. ಸೊ ಅಲ್ಲಿ ಪೀಸ್ ಮತ್ತು ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಬರಬೇಕು. ಅದು ಯಾವಾಗ ಬರಲ್ವೋ ಅದು ಮತ್ತೆ ಉಲ್ಟಾ ಭಾರತಕ್ಕೆ ಎಫೆಕ್ಟ್ ಆಗಲಿದೆ. ಸೊ ಅಲ್ಲಿ ಹತ್ತಿರದಿಂದ ನಿಂತು ಯಾವುದೇ ಕಾರಣಕ್ಕೂ ಅಲ್ಲಿನ ಇಂಟರ್ನಲ್ ಅಫೇರ್ಸಲ್ಲಿ ಇನ್ವಾಲ್ವ್ ಆಗದೆ ದೂರದಿಂದಲೇ ಅಲ್ಲಿ ಶಾಂತಿ ಮತ್ತು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನೆಲೆಸಲು ಅಥವಾ ಬೆಳೆಸಲು ಏನು ಸಾಧ್ಯವಾಗಲಿದೆ ಭಾರತಕ್ಕೆ, ಅದನ್ನು ಮುಂದೆ ಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಸೊ ಕಿರ್ಗಿಸ್ತಾನದಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಅಥವಾ ಆಗ್ತಾ ಇರುವಂತಹ ಬದಲಾವಣೆಗಳಿಂದಾಗಿ ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ಅಥವಾ ಪ್ರಪಂಚ ಮಟ್ಟದಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ಸಿಗೆ ಚೈನಾ, US, ರಷ್ಯಾ, ಭಾರತ ಹೇಗೆ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ವಿ. ಸೊ ಎನ್ವಿರಾನ್ಮೆಂಟ್ ಕೆಳಗಡೆ ನಾವು 4 ಇಂಪಾರ್ಟೆಂಟ್ ಸುದ್ದಿಗಳನ್ನು ನೋಡಲಿದ್ದೇವೆ. ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್, ಹ್ಯೂಮನ್ ಲೆಪರ್ಡ್ ಕಾನ್ಫ್ಲಿಕ್ಟ್, ಏರ್ ಪೊಲ್ಯೂಷನ್ ಅತಿ ಮುಖ್ಯವಾಗಿ ನಾವು ದೇಶದ ಭಾರತದಲ್ಲಿ ಮಾತಾಡಬೇಕಾದ್ರೆ ಡೆಲ್ಲಿ ವಿಚಾರ ಬಗ್ಗೆ ಮಾತಾಡ್ತೀವಿ. ಹಾಗೂ ಕ್ಲೈಮೇಟ್ ಚೇಂಜ್, UNDRR ಅಂದರೆ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಏನಿದೆಯೋ ಆ ಬಾಡಿ ರಿಲೀಸ್ ಮಾಡಿದಂತಹ ಒಂದು ರಿಪೋರ್ಟನ್ನು ನಾವು ಈ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ನೋಡಲಿದ್ದೇವೆ. ಸೊ ಈ ಸಂಚಿಕೆ ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ನಾನು ಒಂದು UPSC ಹಾಗೂ KS ಆಸ್ಪರೆಂಟ್ಸ್ ಯಾರ್ಯಾರು ಮೇನ್ಸಿಗೆ ಪ್ರಿಪೇರ್ ಆಗ್ತಿದ್ದಾರೋ ಅಥವಾ ಪ್ರಿಲಿಮ್ಸಿಗೂ ಪ್ರಿಪೇರ್ ಆಗ್ತಿರುವಂಥವ್ರಿಗೂ ಇದು ಉಪಯೋಗವಾಗಲಿದೆ. ಸೊ ಮೇನ್ಸಿಗೆ ಅತಿ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ, ಸುದ್ದಿಯಲ್ಲಿರುವಂತಹ ಪ್ರತಿಯೊಂದು ಟಾಪಿಕ್ಕಿನ ಮೇಲೆ ಏನು ಎಕ್ಸಾಮಿನೇಷನ್ನಲ್ಲಿ ನಾವು ಬರೆಯಲು ಸಾಧ್ಯವಾಗಲಿದೆ ಅದನ್ನು ನಾವು ನೋಟ್ಸ್ನಲ್ಲಿ ನೋಟ್ ಮಾಡ್ಕೋಬೇಕು. ಇಡೀ ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ಲೈನ್ ಟು ಲೈನ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಅಂದರೆ ಏನು, ಇದನ್ನು ಯಾರು ಕೊಡ್ತಾರೆ, ಇದು ಭಾರತದಲ್ಲಿ ಯಾವ ರೀತಿಯಾಗಿ ಯಾವ ಬೀಚಸ್ಸಿಗೆ ಕೊಡಲಾಗಿದೆ ಹಾಗೂ ಬೇರೆ ಬೀಚಸ್ಗಳು ಯಾವ್ಯಾವ ಇದ್ದಾವೆ, ಅದಕ್ಕೆ ಏನು ಮಾಡಬಹುದು ಅನ್ನೋದನ್ನು ತಿಳ್ಕೊಂಡಾಗ ನಾವು ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಸಂಬಂಧಿಸಿ ಯಾವುದೇ ಪ್ರಶ್ನೆಗಳು ಬಂದಾಗ ಕಂಪ್ರಹೆನ್ಸಿವ್ ಆಗಿ ಸಾಲ್ವ್ ಮಾಡಲು ಸಾಧ್ಯವಾಗುತ್ತದೆ. ಹಾಗೂ ಅತಿ ಹೆಚ್ಚು ಕೆಲವೊಬ್ಬರು ವಿದ್ಯಾರ್ಥಿಗಳು ಕೇಳ್ತಾರೆ, ಎಲ್ಲ ನೋಟ್ಸನ್ನು ನೀವೇ ಕೊಟ್ಟುಬಿಡಿ ಅಂತ. ನೋಟ್ಸ್ ನೀವು ಎಷ್ಟು ಬರಿತೀರೋ ಅದಕ್ಕಿಂತ ಹೆಚ್ಚಾಗಿ ಪಾಯಿಂಟ್ಸ್ಗಳು ಮಾಡ್ಕೊಳ್ಳಿ. ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾನು ಈ ಸಂಚಿಕೆಯಲ್ಲಿ ಪ್ರತಿಯೊಂದು ಆರ್ಟಿಕಲಿಗೆ ಡಿಸ್ಕಸ್ ಮಾಡ್ತೀನೋ ಆ ಪಾಯಿಂಟನ್ನು ನೀವು ನೋಟ್ ಮಾಡ್ಕೊಂಡಾಗ ರಿವಿಷನಿಗೂ ನಿಮಗೆ ಸಹಾಯ ಆಗುತ್ತದೆ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ, ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, 3, 4 ಏನು ಪೇಪರ್ಸ್ ಇದ್ದಾವೋ ಅದು ಪ್ರತಿದಿನ ನೀವು ದಿನ 2 ಪೇಪರ್ ಬರೀಬೇಕಾಗಿರುತ್ತದೆ. ಸೊ ನಾವು ಕಾಲೇಜಲ್ಲಿ ಮಾಡಿದ ಹಾಗೆ ಎಲ್ಲ ನೋಟ್ಸನ್ನು ಬರೆದಿಟ್ಕೊಂಡು ನಾನು ಎಕ್ಸಾಮ್ ಹಿಂದಿನ ದಿವಸ ರಿವೈಸ್ ಮಾಡ್ಕೊಳ್ಳೋದು ಹೋಗ್ತೀನಿ ಅಂದಾಗ ನೀವು ಒಂದು 200-300 ಪೇಜ್ ಮಾಡಿದಾಗ ಆಗಲ್ಲ. ಸೊ ಎಷ್ಟು ಕನ್ಸೈಸ್ಡಾಗಿ, ಕ್ಲಿಯರಾಗಿ ಹಾಗೂ ಕನ್ಸಿಸ್ಟೆಂಟಾಗಿ ನೋಟ್ಸ್ಗಳನ್ನು ನೀವು ಪ್ರತಿದಿನ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಸುಲಭವಾಗುತ್ತದೆ. ಸೊ ಈ ಆರ್ಟಿಕಲಲ್ಲೂ ಸಹ ಅಥವಾ ಈ ಸಂಚಿಕೆಯಲ್ಲೂ ಸಹ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ, ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ, ಸೆಂಟೆನ್ಸಸ್ಗಳನ್ನು ಬರ್ಕೋತಾ ಹೋಗಬೇಡಿ.
ವಿಷಯವನ್ನು ಅರ್ಥಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು. ಸೊ ನೋಟ್ಸ್ ಮೇಲೆ ಬೇಕು ಗಮನ, ಆದರೆ ಪೂರ್ತಿ ಬರೀ ನೋಟ್ಸ್ ಬರ್ಕೋತಾ ಕೂತ್ಕೊಳ್ಳೋದು, ನಾಳೆ ಏನೂ ಅರ್ಥ ಆಗಲಿಲ್ದಂಗೆ ರಿವೈಸು ಮಾಡಲಿಲ್ದಂಗೆ ಅದು ಎಕ್ಸಾಮಿಗೆ ನೀವು ಬರಲಿಲ್ಲ ಅಂದರೆ ಉಪಯೋಗ ಆಗಲ್ಲ. ಸೊ ಕೊಡ್ತಿರುವಂತಹ ವಿಷಯವನ್ನು ನೋಟ್ ಮಾಡ್ಕೋತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ಇಂದಿನ ಮೊದಲನೇ ಆರ್ಟಿಕಲ್ ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ ಕಾಸರಗೋಡು ಪಡುಬಿದ್ರಿ ಬೀಚಸ್ ಅಕಾರ್ಡೆಡ್ ಬ್ಲೂ ಫ್ಲ್ಯಾಗ್ ಟ್ಯಾಗ್. ಸೊ ಇಲ್ಲಿ ನಾವು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಬಗ್ಗೆ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ಭಾರತ ಇದೇ ಮೊದಲ ಬಾರಿಗೆ ಈ ಬ್ಲೂ ಫ್ಲ್ಯಾಗ್ ಬೀಚಸ್ನ ಅಡಿಯಲ್ಲಿ ನಮ್ಮ ರಾಷ್ಟ್ರದಿಂದ ಅಥವಾ ನಮ್ಮ ದೇಶದಿಂದ ಒಂದಿಷ್ಟು ಬೀಚಸ್ಗಳನ್ನು ಅಲ್ಲಿ ಲಿಸ್ಟ್ ಮಾಡಲು ಸಾಧ್ಯವಾಗಿದೆ. ಒಟ್ಟು 8 ಬೀಚಸ್ಗಳನ್ನು ಇಲ್ಲಿ ಲಿಸ್ಟ್ ಮಾಡಿರುವಂಥದ್ದು. ಗುಜರಾತ್ನ ಶಿವರಾಜ್ಪುರ್, ದೀವನಲ್ಲಿರುವಂತಹ ಘೋಗ್ಲಾ, ಕಾಸರಗೋಡು ಕರ್ನಾಟಕ, ಪಡುಬಿದ್ರಿ ಕರ್ನಾಟಕ, ಕಪ್ಪಡ್ ಕೇರಳ, ಋಷಿಕೊಂಡ ಆಂಧ್ರ ಪ್ರದೇಶ್, ಗೋಲ್ಡನ್ ಒಡಿಸ್ಸಾ ಹಾಗೂ ರಾಧಾನಗರ್ ಅಂತ ಹೇಳಿ ಅಂಡಮಾನಲ್ಲಿ. ಕರ್ನಾಟಕದಿಂದ 2 ಕಾಸರಗೋಡು ಮತ್ತು ಪಡುಬಿದ್ರಿ ಬೀಚಸ್ಸು ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ಗೆ ಒಳಗಾಗಿರುವಂಥವು. ಸೊ ನಾವು ಕರ್ನಾಟಕ ರಾಜ್ಯದವರಾಗಿ ಇದನ್ನು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಏನಿದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್? ಮೊದಲನೇದಾಗಿ ಯಾರು ಕೊಡ್ತಾರೆ ಇದನ್ನು? ಇದು ಡೆನ್ಮಾರ್ಕ್ನಲ್ಲಿ ನೆಲೆಸಿರುವಂತಹ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಏನಿದೆ ಅದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ನ ಕೊಡುವಂಥದ್ದು. ಈ ಬ್ಲೂ ಫ್ಲ್ಯಾಗ್ ಅನ್ನುವಂಥದ್ದು ಒಂದು ಎಕೋ ಲೇಬಲ್, ಒಂದು ಎಕಾಲಜಿಕಲ್ ಲೇಬಲ್ ಇದ್ದ ಹಾಗೆ. ಅಂದರೆ ಹೈ ಎನ್ವೈರ್ಮೆಂಟಲ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಿದ್ದಾರೆ ಈ ಬೀಚಸ್ಗಳಲ್ಲಿ ಅಂತ ಹೇಳಿ. ಇದುವರೆಗೂ ಈ ಒಂದು ಸಂಸ್ಥೆ ಪ್ರಪಂಚದಲ್ಲಿ ಒಟ್ಟು 4664 ಬೀಚಸ್ಗಳನ್ನು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಕೊಟ್ಟಿರುವಂಥದ್ದು, ಒಟ್ಟು 46 ರಾಷ್ಟ್ರಗಳಲ್ಲಿ. ಈ ಸರ್ಟಿಫಿಕೇಷನ್ ಅಥವಾ ಈ ಒಂದು ಮುಖ್ಯ ಉದ್ದೇಶ ಎನ್ವೈರ್ಮೆಂಟಲ್ ಎಜುಕೇಷನ್ ಆಗಿರುವಂತಹ ಮುಖ್ಯ ಕಾರಣ ಅಥವಾ ಮುಖ್ಯ ಉದ್ದೇಶದಿಂದ ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗಲಾಗುತ್ತದೆ. ಇದರ ಅಡಿಯಲ್ಲಿ ಏನು ಜನರ ಮತ್ತು ನಿಸರ್ಗದ ಅಥವಾ ಎನ್ವೈರ್ಮೆಂಟಿನ ನಡುವೆ ಏನು ಸಂಬಂಧ ಇದೆ ಇದನ್ನು ಹೆಚ್ಚಿಸೋದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಹಾಗೂ ಸ್ಪೇನ್ ಅತಿ ಹೆಚ್ಚು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಬೀಚಸ್ಗಳನ್ನು ಹೊಂದಿರುವಂಥದ್ದು. ಮತ್ತು ಭಾರತವೂ ಸಹ ಒಂದು ತನ್ನದೇ ಆದ ಎಕೋ ಲೇಬಲನ್ನು ಲಾಂಚ್ ಮಾಡಿರುವಂಥದ್ದು, ಬೀಮ್ಸ್ ಅಂತ ಹೇಳಿ, ಬೀಚ್ ಎನ್ವೈರ್ಮೆಂಟ್ ಆ್ಯಂಡ್ ಆಸ್ಥೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವೀಸಸ್. ಸೊ ನೀವು ಬೀಮ್ಸ್ ಅಂತ ಬರೆದು ಸಾಕು, ಆದರೂ ಬೀಮ್ಸ್ ಅಂದರೆ ಬೀಚ್ ಎನ್ವೈರ್ಮೆಂಟ್ ಆಸ್ಥೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವೀಸಸ್. ಇದು ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಬರುತ್ತದೆ. ಸೊ ಏನಿದು ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್? ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು 1992ರಲ್ಲಿ ಯಾವಾಗ ಅರ್ತ್ ಸಮ್ಮಿಟ್ ಅನ್ನೋದು ರಿಯೋ ಡಿ ಜೆನೇರೋದಲ್ಲಿ ಯಾವಾಗ ನಡೀತೋ, ಎಲ್ಲ ಕೋಸ್ಟಲ್ ಕಂಟ್ರೀಸ್ ಅಥವಾ ಯಾವ್ಯಾವ ರಾಷ್ಟ್ರಗಳು ಸಮುದ್ರದ ತೀರವನ್ನು ಹೊಂದಿದವೋ ಅವೆಲ್ಲವೂ ಈ ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸನ್ನು ಒಳಪಡಿಸ್ಕೊಳ್ತಾರೆ. ಸೊ ಭಾರತದಲ್ಲೂ ಸಹ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಏನಿದೆಯೋ ಈ ICZMP ಅನ್ನು ಒಂದು ಸೊಸೈಟಿ, ಅಂದರೆ ಇಂಟಿಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ CCOM ಅಂತ ಏನು ಕರಿತೀವೋ ಅದರ ಅಡಿಯಲ್ಲಿ ICZM ಅನ್ನು ಲಾಂಚ್ ಮಾಡಲಾಯಿತು. ಹಾಗೆ ಈ ಪ್ರಕೃತಿಯ ಜ್ಞಾನವನ್ನು ಅಥವಾ ಎನ್ವೈರ್ಮೆಂಟ್ ಎಜುಕೇಷನನ್ನು ಭಾರತದಲ್ಲಿ ಮೇಲೆ ಅಥವಾ ಇನ್ನೂ ಪ್ರಚೋದನೆ ಮಾಡಲು ಅಥವಾ ಜನರಿಗೆ ನಿಲುಕಲು ಯಾವ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅಂತ ನೋಡಿದಾಗ, ಮೊದಲನೇದಾಗಿ E8 ಅಂತ ನೋಡ್ಬೋದು. E8 ಅಂತಂದರೆ ಎನ್ವೈರ್ಮೆಂಟ್ ಎಜುಕೇಷನ್ ಅವೇರ್ನೆಸ್ ಆ್ಯಂಡ್ ಟ್ರೈನಿಂಗ್. ಇದು 1983 ಮತ್ತು 1984ರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್ ಏನಿದೆಯೋ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿ ಇದರ ಅಡಿಯಲ್ಲಿ ನ್ಯಾಷನಲ್ ಗ್ರೀನ್ ಕ್ರಾಪ್ಸ್ ಆಗಿರ್ಬೋದು, ನ್ಯಾಷನಲ್ ಎನ್ವೈರ್ಮೆಂಟ್ ಅವೇರ್ನೆಸ್ ಕ್ಯಾಂಪೇನ್ ಆಗಿರ್ಬೋದು, ಹಾಗೂ ಸೆಮಿನಾರ್ಸ್ ಮತ್ತು ವರ್ಕ್ಶಾಪ್ಸ್ ಮತ್ತು ನ್ಯಾಷನಲ್ ನೇಚರ್ ಕ್ಯಾಂಪಿಂಗ್. ಸೊ ಈ ರೀತಿಯ ಎಲ್ಲ ಆಬ್ಜೆಕ್ಟಿವ್ಸ್ಗಳೊಂದಿಗೆ ಈ ಒಂದು ಎನ್ವೈರ್ಮೆಂಟ್ ಎಜುಕೇಷನ್ ಅವೇರ್ನೆಸ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಯಿತು. ಎರಡನೇ ಹಂತದಲ್ಲಿ ಗ್ಲೋಬ್ ಅನ್ನುವಂತಹ ಒಂದು ಕಾರ್ಯಕ್ರಮ, ಭಾರತ ಮತ್ತು US ನಡುವೆ ಆದಂತಹ ಒಂದು ಅಗ್ರಿಮೆಂಟ್ ಇದು ಆಗಸ್ಟ್ 2000ರಲ್ಲಿ ಇದನ್ನು ಸೈನ್ ಮಾಡಲಾಯಿತು. ಇದರ ಅಡಿಯಲ್ಲಿ ಎನ್ವೈರ್ಮೆಂಟಲ್ ಸೈನ್ಸ್ ಮತ್ತು ಎಜುಕೇಷನ್ ಪ್ರೋಗ್ರಾಮನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡುವ ಮುಖ್ಯ ಉದ್ದೇಶದಿಂದ ಈ ಗ್ಲೋಬ್ ಪ್ರೋಗ್ರಾಮನ್ನು ಶುರು ಮಾಡಲಾಯಿತು. ಸೊ ಒಟ್ಟಾರೆ ನೀವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಈ ಪೀಪಲ್ಸ್ ಪಾರ್ಟಿಸಿಪೇಷನ್, ಸೊ ಜನರ ಪಾರ್ಟಿಸಿಪೇಷನನ್ನು ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ನಲ್ಲಿ ಹೆಚ್ಚಿಗೆ ಮಾಡಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತಂದಾಗ ಈ EAT ಆಗಿರಬಹುದು, ಅಂದರೆ ಎನ್ವೈರ್ಮೆಂಟ್ ಎಜುಕೇಷನ್ ಅವೇರ್ನೆಸ್ ಆ್ಯಂಡ್ ಟ್ರೈನಿಂಗ್, ಮತ್ತು ಗ್ಲೋಬ್ ಇದು ಭಾರತದ ಕಡೆಯಿಂದ, ಹಾಗೂ ICZMP ಏನು ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಇದೆಯೋ ಅದ್ರ ಬಗ್ಗೆ, ಮತ್ತು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಯಾವ ರೀತಿಯಲ್ಲಿ ಇದರಲ್ಲಿ ಕೊಡುಗೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡಾಗ ನಾವು ಯಾವುದೇ ಮೇನ್ಸ್ ಕ್ವೆಶನ್ ಬರಲಿ ನಾವು ಸುಲಭವಾಗಿ ಆನ್ಸರ್ ಮಾಡಬಹುದು.
ಮುಂದಿನ ಆರ್ಟಿಕಲ್, ಸ್ಟಬಲ್ ಬರ್ನಿಂಗ್ ಜಸ್ಟಿಸ್ ಲೋಕೋರ್ ಸ್ಟೂಡೆಂಟ್ಸ್ ಟು ಸೇವ್ NCR. ಸೊ ಏರ್ ಪೊಲ್ಯೂಷನ್ ಬಗ್ಗೆ ನಾವು ಡೆಲ್ಲಿಯಲ್ಲಿ ಭಾಳಷ್ಟು ಮಾತಾಡ್ತೀವಿ. ಸೊ ಅಲ್ಲಿ ಆಗ್ತಿರುವಂತಹ ಏರ್ ಪೊಲ್ಯೂಷನ್ಗೆ ಪಂಜಾಬ್ ಹರಿಯಾಣ ರೀಜನಲ್ಲಿ ಸ್ಟಬಲ್ ಬರ್ನಿಂಗ್ ಅಲ್ಲಿ ಮಾಡುವಂತಹ ಬೆಳೆಗಳು ಆದಮೇಲೆ ಏನು ಹಾರ್ವೆಸ್ಟಿಂಗ್ ಆದಮೇಲೆ ಉಳ್ಕೋತಾವೋ ಅದನ್ನು ಸುಡೋದ್ರಿಂದ ಹೆಚ್ಚಿನ ಏರ್ ಪೊಲ್ಯೂಷನ್ ಆಗ್ತಾ ಇರೋದ್ರಿಂದ ಒಂದು ಒನ್ ಮ್ಯಾನ್ ಕಮಿಟಿ, ಜಸ್ಟಿಸ್ ಲೋಕೋರ್ ಕಮಿಟಿಯನ್ನು ಈ ಸ್ಟಬಲ್ ಬರ್ನಿಂಗನ್ನು ಮಾನಿಟರ್ ಮಾಡೋದಕ್ಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಮುಖ್ಯವಾಗಿ ನ್ಯಾಷನಲ್ ರೀಜನನ್ನು ಅಥವಾ NCR ಅನ್ನು, ನ್ಯಾಷನಲ್ ಕ್ಯಾಪಿಟಲ್ ರೀಜನನ್ನು ಸೇವ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿತ್ತು. ಸೊ NCC, NSS ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಟೂಡೆಂಟ್ಸ್ ಲೆವೆಲಲ್ಲಿ, ಸ್ಕೂಲ್ ಲೆವೆಲಲ್ಲಿ ವಿದ್ಯಾರ್ಥಿಗಳು ಈ ಜಸ್ಟಿಸ್ ಲೋಕೋರ್ ಕಮಿಟಿಗೆ ಸಹಕಾರಿಯಾಗಲಿವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಕಲೆಕ್ಟಿವ್ ಆ್ಯಕ್ಟಿವಿಟಿ ಅಥವಾ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಏರ್ ಪೊಲ್ಯೂಷನನ್ನು ಹೊಡೆದಾಡಿಸಲು ಇದೊಂದು ಇನೋವೇಟಿವ್ ಸ್ಟೆಪ್ ಇರೋದ್ರಿಂದ ನಾವು ಎನ್ವೈರ್ಮೆಂಟ್ ಏರ್ ಪೊಲ್ಯೂಷನ್ ರಿಲೇಟೆಡ್ ಯಾವುದೇ ಆರ್ಟಿಕಲ್ಸ್ ಅಥವಾ ಕ್ವೆಶನ್ಸ್ಗಳಲ್ಲಿ ನಾವು ಇದನ್ನು ಕೋಟ್ ಮಾಡಬಹುದು. ಈ ಭಾಗದಲ್ಲಿ ಆರ್ಥಿಕ ಎಕಾನಮಿ ರಿಲೇಟೆಡ್ ಆಗಿ ಯಾವ ರೀತಿಯಲ್ಲಿ RBI ಈ COVID-19 ಸಮಯದಲ್ಲಿ ಮೆಷರ್ಸ್ಗಳನ್ನು ತಗೊಂಡಿದೆ, ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತಗೋತಾ ಇದೆ, ಹಾಗೂ IMF ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಮುನ್ಸಾಗ್ತಾ ಇದೆ, ಹಾಗೂ ಪ್ರೆಸೆಂಟ್ ಮತ್ತು ಫ್ಯೂಚರ್ ಸಿಚುವೇಶನ್ನ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟು, ಮತ್ತು GST ಬಗ್ಗೆ ಒಂದಿಷ್ಟು ಇಶ್ಯೂ ಇದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅದನ್ನು ಯಾವ ರೀತಿಯಲ್ಲಿ ಸರ್ಕಾರ ತಗೊಂಡು ಹೋಗಿದೆ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ಅರ್ಥೈಸ್ಕೊಳ್ಳೋಣ. ಮುಂದಿನ ಆರ್ಟಿಕಲ್, RBI ಟ್ಯೂನ್ಸ್ ಇನ್ ದ ಎಕಾನಮಿ. ಸೊ ಈ ಆರ್ಟಿಕಲಲ್ಲಿ ನಾವು ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ಗೆ ಇರುವಂತಹ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹೆಚ್ಚು ಇನ್ಫ್ಲೇಷನ್ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಇರುತ್ತದೆ ಅನ್ನುವಂಥದ್ದನ್ನು ನಾವು ಫಿಲಿಪ್ಸ್ ಕರ್ವಲ್ಲಿ ಓದ್ತೀವಿ. ಸೊ ಫಿಲಿಪ್ಸ್ ಕರ್ವ್ ಅಂದರೆ ನೆನ್ಪಿಟ್ಕೊಳ್ಳಿ, ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಎರಡರ ಸಂಬಂಧವನ್ನು ಡಿಫೈನ್ ಮಾಡುವಂಥದ್ದೇ ಫಿಲಿಪ್ಸ್ ಕರ್ವ್. ಸೊ ಹೆಚ್ಚಿನ ದೇಶಗಳಲ್ಲಿ ಮಾನಿಟರಿ ಡಿಸಿಷನ್ಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತದೆಯೋ ಈ ಒಂದು ಫಿಲಿಪ್ಸ್ ಕರ್ವ್ನ ಸಹಾಯವನ್ನು ತಗೋತದೆ. ಆದರೆ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಫಿಲಿಪ್ಸ್ ಕರ್ವ್ನ ಇಂಪಾರ್ಟೆನ್ಸ್ ಅಷ್ಟು ಇಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಸಪೋಸ್ ಭಾರತದ GDP 23% ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದಾಗಿ ಹೆಚ್ಚಿನ ಕೆಲಸಗಳನ್ನು ಕಳ್ಕೊತಾ ಇದ್ದೀವಿ. ಆದರೆ ಭಾರತದ ಇನ್ಫ್ಲೇಷನ್ ತುಂಬ ಹೆಚ್ಚಿಗೆ ಇದೆ. ಸೊ ಇನ್ಫ್ಲೇಷನ್ ಹೆಚ್ಚಿಗೆ ಇದ್ದರೆ ಜಾಬು ಹೆಚ್ಚಿಗೆ ಆಗಬೇಕು ತಾನೆ, ಆದರೆ ಜಾಬ್ ಕಡಿಮೆ ಆಗ್ತಾ ಇದೆ ಅಥವಾ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಸಂಬಂಧದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ನಡೀತಿದೆಯೋ ಅದನ್ನು ಫಿಲಿಪ್ಸ್ ಕರ್ವ್ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಭಾರತದಲ್ಲಿ ಆಗ್ತಾ ಇರುವಂತಹ GDP ಶ್ರಿಂಕೇಜಿಗೆ ಓವರ್ ಹೀಟಿಂಗ್ ಆಫ್ ಎಕಾನಮಿ ಅಂತ ಒಂದು ಟರ್ಮನ್ನು ಯೂಸ್ ಮಾಡಲಾಗುತ್ತಿದೆ. ಸೊ ಈ COVID-19 ಸಂದರ್ಭದಿಂದ ಯಾವ ಆರ್ಥಿಕ ವ್ಯವಸ್ಥೆ ಬದಲಾಗಿದೆಯೋ ಅದನ್ನು ಓವರ್ ಹೀಟಿಂಗ್ ಆಫ್ ಎಕಾನಮಿ ಅಂತೀವಿ. ಹಾಗೂ ತೈಲ ಬೆಲೆಗಳಲ್ಲಿ ಹೆಚ್ಚಳ ಆಗ್ತಾ ಇರೋದ್ರಿಂದನೂ ಸಹ GDP ಶ್ರಿಂಕೇಜ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದಾಗಿ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಭಾರತದ ವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಥವಾ ಇನ್ಫ್ಲೇಷನನ್ನು ಫೋಕಲ್ ಪಾಯಿಂಟ್ ಆಗಿ ಇಟ್ಕೊಂಡು ನಮ್ಮ ಎಕನಾಮಿಕ್ ಪಾಲಿಸಿ ಅಥವಾ ಆರ್ಥಿಕ ಪಾಲಿಸಿ ಮಸೂದೆಗಳನ್ನು ಡಿಸೈಡ್ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳಲಾಗುತ್ತಿದೆ. ಈ ಆರ್ಟಿಕಲ್ನಲ್ಲಿ ಸೆಂಟರ್ ಮೂವ್ಸ್ ಟು ಸ್ಪರ್ ಡಿಮಾಂಡ್. ಸೊ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು COVID-19 ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಹಿಂಜರಿಕೆ ಆಗ್ತಾ ಇರುವಂತಹ ಕಾರಣ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇಲ್ಲದೆ ಇರುವಂಥದ್ದು. ಸೊ ಮಾರುಕಟ್ಟೆಯನ್ನು ಮತ್ತೆ ಚೇತರಿಕೆ ಮಾಡಲು ಕೇಂದ್ರ ಸರ್ಕಾರ ತಗೊಂಡಿರುವಂತಹ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಮಾತಾಡಲಿದ್ದೇವೆ. ಸೊ ಲೀವ್ ಟ್ರಾವೆಲ್ ಕನ್ಸೆಷನ್ ಏನಿರುತ್ತದೆಯೋ ಅದನ್ನು ಕ್ಯಾಶ್ ಕಾರ್ಡನ್ನಾಗಿ ಕೊಟ್ಟು GST ಯಾವುದರ ಮೇಲೆ 12%ಕ್ಕಿಂತ ಹೆಚ್ಚಿರುತ್ತದೆಯೋ ಅದರ ಮೇಲೆ ನೀವು ಈ ಖರ್ಚನ್ನು ಮಾಡುವಂತಹ ಪ್ರಾವಧಾನವನ್ನು ಕೊಡಲಾಗಿರುವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 12,000 ಕೋಟಿಯನ್ನು 5 ವರ್ಷಗಳ ಸಮಯಕ್ಕೆ ಇಂಟ್ರೆಸ್ಟ್ ಫ್ರೀ ಆಗಿ ಕೊಡಲು ಮುಂದಾಗಿರುವಂಥದ್ದು. ಮತ್ತು ಕೇಂದ್ರ ಸರ್ಕಾರ 25,000 ಕೋಟಿಯನ್ನು ಮಾರುಕಟ್ಟೆಯಲ್ಲಿ ಅಥವಾ ಫಿಸ್ಕಲ್ ಸ್ಟಿಮ್ಯುಲಸ್ ಅನ್ನು ಮಾಡಲು ಮುಂದಾಗಿರುವಂಥದ್ದು. ಸೊ ಈ ಒಂದು ಪ್ಯಾಕೇಜ್ ಅಥವಾ ಈ ಒಂದು ಪ್ಯಾಕೇಜನ್ನು ಏನು ಆರ್ಥಿಕ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದಾರೋ ಇದು ಭಾರತದ ವೈವಿಧ್ಯತೆ ಅಥವಾ ಭಾರತದ ಪಾಪ್ಯುಲೇಷನನ್ನು ನೋಡಿದಾಗ ಇದು ತುಂಬ ಕಡಿಮೆ ಆಗಿರುವಂಥದ್ದು, ತುಂಬ ಚಿಕ್ಕದು ಅಂತ ಹೇಳಬಹುದು. ನಮ್ಮ GDPಯ ಸುಮಾರು ಬರೀ 0.2% GDPಯ ಹಣ ಮಾತ್ರ ಫಿಸ್ಕಲ್ ಸ್ಟಿಮ್ಯುಲಸ್ ಆಗಿ ಯೂಸ್ ಮಾಡಿಬಿಟ್ಟು ನಾವು ಮಾರುಕಟ್ಟೆಯನ್ನು ತಿರುವಚ್ಚು ಹಾಕಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಎರಡನೇ ಹಂತದಲ್ಲಿ ಈ ಒಂದು ಸ್ಟಿಮ್ಯುಲಸ್ ಏನೇ ಮಾಡ್ತಿದ್ದಾರೆ ಅದು ಗ್ರೌಂಡ್ ಲೆವೆಲಲ್ಲಿ ಖರ್ಚಾಗಬೇಕು. ಸೊ ಈ ಗ್ರೌಂಡ್ ಲೆವೆಲಲ್ಲಿ ಎಲ್ಲಿವರೆಗೆ ಖರ್ಚಾಗೋದಿಲ್ಲವೋ ಮಾರುಕಟ್ಟೆಯಲ್ಲಿ ಡಿಮಾಂಡನ್ನು ಮತ್ತೆ ಹುಟ್ಟಿಸಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ಸಹ ಅರ್ಥೈಸ್ಕೊಳ್ಳಬೇಕು. ಬಹಳಷ್ಟು ಆರ್ಗನೈಸೇಷನ್ಸು ಲೈಕ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಮತ್ತು ಬೇರೆ ರಿಲೇಟೆಡ್ ಆರ್ಗನೈಸೇಷನ್ಸ್, ಎಕನಾಮಿಕ್ ಆರ್ಗನೈಸೇಷನ್ಸು ಸರ್ಕಾರ ಮುಂದೆ ಬಂದು ಫಿಸ್ಕಲ್ ಡೆಫಿಸಿಟ್ನ ಬಗ್ಗೆ ಆಲೋಚಿಸದೆ ಈ COVID-19 ಸಿಚುವೇಶನನ್ನು ಹೊಡೆದೊಡಿಸಲು
ಮುಂದೆ ಆಗಿಬಿಟ್ಟು ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ಸನ್ನು ಮರೆತು ಖರ್ಚನ್ನು ಮಾಡಬೇಕು. ಆವಾಗ ಮಾತ್ರ ನಾವು ಎಕಾನಮಿನ ರಿಕವರ್ ಮಾಡಲು ಸಾಧ್ಯವಾಗಲಿದೆ ಹಾಗೂ ಡಿಮಾಂಡನ್ನು ಇನ್ಕ್ರೀಸ್ ಮಾಡಿಬಿಟ್ಟು ದೇಶದ ಆರ್ಥಿಕ ವ್ಯವಸ್ಥೆನ ರಿಕವರಿ ಸೈಡ್ ಒಯ್ಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಿಂದಾಗಿ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಮುಂದಿನ ಆರ್ಟಿಕಲ್ ಇಂಡಿಯಾಸ್ ಎಕಾನಮಿ ಟು ಕಾಂಟ್ರಾಕ್ಟ್ ಬೈ 10.3% ಫಿಸ್ಕಲ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ನಾವು ಇಲ್ಲಿ ನೋಡಲಿದ್ದೇವೆ. ಸೊ ಇಂಡಿಯಾ 2020ರಲ್ಲಿ -10.3% ಹಿಂಜರಿಕೆ ಕಾಣುತ್ತಿತ್ತು. 2021ಕ್ಕೆ 8.8% ಬೆಳವಣಿಗೆಯನ್ನು ಕಾಣಲಿದೆ ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಸೊ ಇದು ಸ್ಲೋ ಪ್ಲೇಸಲ್ಲಿ ಒಂದು ಬೆಳೀತಾ ಇದ್ದು ಇದಕ್ಕೆ ಬೇಸ್ ಎಫೆಕ್ಟ್ ಅಂತ ಹೇಳಲಾಗುತ್ತದೆ. ಹಾಗೆ ಈ ಆರ್ಟಿಕಲ್ನಲ್ಲಿ ಬಹಳಷ್ಟು ಅಂಶಗಳನ್ನು ಕೊಡಲಾಗಿದೆ, ಅದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಭಾರತ ಕೋವಿಡ್-19 ಆರ್ಥಿಕ ವ್ಯವಸ್ಥೆಯಲ್ಲಿ ಸುಮಾರು 10.3% ಹಿಂಜರಿಕೆಯನ್ನು ಕಾಣಲಿದೆ. ಮುಂದೆ ಪರ್ ಕ್ಯಾಪಿಟಾ GDP ಇನ್ಕಮಲ್ಲಿ ನೋಡಿದಾಗ ನಮ್ಮ ನೈಬರಿಂಗ್ ಕಂಟ್ರೀಸ್ ಆದಂತಹ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್ ಮತ್ತು ಬೇರೆ ರಾಷ್ಟ್ರಗಳು ಭಾರತಕ್ಕಿಂತ ಹೆಚ್ಚಿಗೆ ಪರ್ಫಾರ್ಮ್ ಮಾಡಲಿದ್ದಾವೆ ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಪ್ರಪಂಚದ ಮಟ್ಟದಲ್ಲಿ ಅಥವಾ ವರ್ಲ್ಡ್ ಎಕಾನಮಿಯಲ್ಲಿ ಸುಮಾರು 4.4% ಹಿಂಜರಿಕೆಯನ್ನು ಕಾಣಲು ಅಂದಾಜಿಸಿದೆ IMF. ಅಮೆರಿಕನ್ ಎಕಾನಮಿ ಸುಮಾರು 4.5% ಹಿಂಜರಿಕೆಯನ್ನು ಕಾಣಲಿದ್ದು ಸ್ಟ್ರಾಂಗ್ ರಿವೈವಲ್ ಅನ್ನು ಅದು ಕಾಣಲಿದೆ. ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಓನ್ಲಿ ಒಂದು ರಾಷ್ಟ್ರ ಮಾತ್ರ ಪ್ರಪಂಚದಲ್ಲಿ ಪಾಸಿಟಿವ್ ಗ್ರೋತ್ನ ತೋರಿಸ್ಕೊಳ್ತಾ ಇರುವಂಥದ್ದು ಚೈನಾ. ಸುಮಾರು 1.9% ಬೆಳವಣಿಗೆಗಳನ್ನು ಕೋವಿಡ್ ಸಮಯದಲ್ಲಿ ತೋರಿಸ್ಕೊಂಡಿರುವಂಥದ್ದು. ಸೊ ಮುಂದಿನ ವರ್ಷ ಸುಮಾರು 8.2% ಬೆಳವಣಿಗೆಯನ್ನು ಚೈನಾ ತೋರಿಸ್ಕೊಳ್ಳಲಿದೆ ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಅದೇ ನಿಟ್ಟಿನಲ್ಲಿ 10.3% ಹಿಂಜರಿಕೆಯನ್ನು ಕಾಣುತ್ತಿರುವಂತಹ ಭಾರತ ಮುಂದೆ 8.8% ಬೆಳವಣಿಗೆಯನ್ನು 2021ರಲ್ಲಿ ತೋರಿಸಲಿದೆ ಅನ್ನುವಂಥದ್ದನ್ನು IMF ಹೇಳ್ತಾ ಇರುವಂಥದ್ದು ಬೇಸ್ ಎಫೆಕ್ಟ್ನ ಆಧಾರದ ಮೇಲೆ. ಸೊ ಬೇಸ್ ಎಫೆಕ್ಟ್ ಅನ್ನೋದಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಚೈನಾ ಬೇಸ್ ತುಂಬ ದೊಡ್ಡದಾಗಿರೋದ್ರಿಂದ ಅದು ಚೈನಾಕ್ಕೆ ತುಂಬ ಲಾಭದಾಯಕವಾಗಿದೆ ಅನ್ನುವಂಥದ್ದನ್ನು ಸಹ ಈ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ಕೋವಿಡ್-19ಗೆ ಸಂಬಂಧಿಸಿದಂತೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಪಂಚ ಮಟ್ಟದಲ್ಲಿ ಹಾಗೂ ಭಾರತದ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಅಂತಂದಾಗ IMFನ ಈ ರಿಪೋರ್ಟ್ನ ಆಧಾರದ ಮೇಲೆ ಆನ್ಸರನ್ನು ಬರೆದಾಗ ನಿಮ್ಮ ಆನ್ಸರಿಗೆ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಈ ಆರ್ಟಿಕಲ್ನಲ್ಲಿ GST ಸೆಂಟರ್ ಟು ಬಾರೋ ಫಾರ್ ಸ್ಟೇಟ್ಸ್ ಹಾಗೂ ಅದರ ಕಂಟಿನ್ಯೂಯೇಷನ್ ಆಗಿ 2 ಆರ್ಟಿಕಲ್ಸ್ಗಳನ್ನು ಸಬ್ಸ್ಯೂಮ್ ಮಾಡಿ ನೋಡಲಿದ್ದೇವೆ. ಸೊ ಭಾರತದ ಫೆಡರಲ್ ಸ್ಟ್ರಕ್ಚರಲ್ಲೇ ಒಂದು ಪ್ರಶ್ನೆಯಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಸೊ GST ಯಾವಾಗ ಜಾರಿಗೆ ತರಲಾಗಿತ್ತೋ ಏನು ರಾಜ್ಯಗಳಿಗೆ ಟ್ಯಾಕ್ಸ್ಗಳಲ್ಲಿ ಏರ್ಪಾರು ಆಗಲಿದೆಯೋ ಅದನ್ನು ಕಂಪನ್ಸೇಷನ್ ಆಗಿ ಸೆಸ್ ಅನ್ನು ಹಾಕಿಬಿಟ್ಟು ಕೇಂದ್ರ ಸರ್ಕಾರ ಕೊಡುವುದಾಗಿ ತನ್ನ ಆಶ್ವಾಸನೆಯನ್ನು ಕೊಡಲಾಗಿತ್ತು. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇದೊಂದು ಕೋವಿಡ್-19 ಆರ್ಥಿಕ ಬಿಕ್ಕಟ್ಟು ಬಂದ ನಂತರ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದು ಈ ಕಂಪನ್ಸೇಷನ್ ಅಮೌಂಟನ್ನು ಕೇಂದ್ರ ಸರ್ಕಾರ ಹಿಂದೇಟು ಹಾಕಿದಾಗ. ಸೊ ಆಕ್ಟ್ ಆಫ್ ಗಾಡ್ ಅನ್ನುವಂತಹ ಪದವನ್ನು ಉಪಯೋಗಿಸಿ ಕೇಂದ್ರ ಸರ್ಕಾರ ಆ ಒಂದು ಕಂಪನ್ಸೇಷನ್ ಅಮೌಂಟಿಗೆ ಜವಾಬ್ದಾರಿಯನ್ನು ತಗೊಳ್ಳಲು ಸಿದ್ಧರಾಗಿರಲಿಲ್ಲ. ಸೊ ಅದರಿಂದಾಗಿ ಎಷ್ಟೊಂದು GST ಕೌನ್ಸಿಲ್ ಮೀಟಿಂಗ್ಗಳಲ್ಲಿ ಇದು ಚರ್ಚೆಗೆ ಒಳಗಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೋಸ್ಕರ ಈ ಕಂಪನ್ಸೇಷನ್ ಅಮೌಂಟ್ 2.3 ಲಕ್ಷ ಕೋಟಿಯಲ್ಲಿ 1.1 ಲಕ್ಷ ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಪಡೆದು ಕೊಡಲು ಮುಂದಾಗಿರುವಂತಹ ನಿಟ್ಟಿನಲ್ಲಿ ಇದೊಂದು ಆರ್ಟಿಕಲ್ ಅನ್ನು ನೋಡಬೇಕಾಗಿದೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ RBIನಿಂದಾಗಿ 1.1 ಲಕ್ಷ ಕೋಟಿ ಗ್ಯಾರಂಟಿಯನ್ನು ಕೊಟ್ಟು ಹಣವನ್ನು ರಾಜ್ಯ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಇದು ನಮ್ಮ ದೇಶದ ಫೆಡರಲ್ ರಿಲೇಷನ್ನಲ್ಲಿ ಒಂದು ಉತ್ತಮವಾದ ಅಥವಾ ಪಾಸಿಟಿವ್ ರೆಸ್ಪಾನ್ಸನ್ನು ತೋರಿಸ್ತಾ ಇರುವಂಥದ್ದು. ಆದರೆ ಒಟ್ಟು ಡೆಫಿಸಿಟ್ ಇರುವಂಥದ್ದು 2.3 ಲಕ್ಷ ಕೋಟಿ. ಆದರೆ ಅದರಲ್ಲಿ ಬರೀ 1.1 ಲಕ್ಷ ಕೋಟಿಗೆ ಮಾತ್ರ ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟಿರುವುದು. ಉಳಿದಂತಹ ಹಣವನ್ನು ಕೋವಿಡ್-19 ಆಕ್ಟ್ ಆಫ್ ಗಾಡಿಂದಾಗಿ ಕೇಂದ್ರ ಸರ್ಕಾರ ಆ ರಿಸ್ಕನ್ನು ತಗೊಳ್ಳಲು ಮುಂದಾಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೂ ಈ 1.1 ಲಕ್ಷ ಕೋಟಿಗೆ ತನ್ನ ಮಂಜೂರಾತಿಯನ್ನು ಕೊಟ್ಟಿರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳಲ್ಲಿ ಒಂದಿಷ್ಟು ಮುಂದೆ ಅಥವಾ ಇಂಪ್ರೂವ್ಮೆಂಟ್ಸನ್ನು ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಹೋಪ್ ಅಮಿಡ್ ಅನ್ಸರ್ಟನಿಟಿ. ಈ ಆರ್ಟಿಕಲ್ನಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿಲೀಸ್ ಮಾಡುವಂತಹ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ನ ಬಗ್ಗೆ ಮಾತಾಡಲಿದ್ದೇವೆ. ಸೊ ಇದರಲ್ಲಿ 4.4 ಶ್ರಿಂಕೇಜನ್ನು ಕಾಣ್ತಿದ್ದೀವಿ ಆರ್ಥಿಕ ವ್ಯವಸ್ಥೆಯಲ್ಲಿ. ಆದರೆ ಮೊದಲಿಗೆ ಇದೇ IMF ಹೇಳಿದಂಥದ್ದು 5.2% GDP ಶ್ರಿಂಕೇಜನ್ನು ಅಂದಾಜು ಮಾಡಲಾಗಿತ್ತು. ಈ ರಿವಿಷನ್ ಆಗೋದಕ್ಕೆ ಕಾರಣ Q2 ಅಲ್ಲಿ
ರಾಷ್ಟ್ರಗಳಲ್ಲಿ ಅಥವಾ ದೇಶಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ರಿವೈವಲ್ ಆಗಿರೋದಕ್ಕೆ ಕಾರಣವಾಗಿದೆ. ಆದರೂ ಸಹ ಒಂದಿಷ್ಟು ಚಾಲೆಂಜಸ್ಗಳು ಈ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಮೊದಲನೇದಾಗಿ ಯುರೋಪ್ನಲ್ಲಿ ಹೆಚ್ಚಿನ ಹೊಸ ಇನ್ಫೆಕ್ಷನ್ಸ್ಗಳನ್ನು ಕಾಣೋದ್ರಿಂದ ಮತ್ತೆ ಲಾಕ್ಡೌನ್ಗೆ ಮೊರೆ ಹೋಗ್ತಿರೋದ್ರಿಂದ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಮತ್ತೆ ಹಿಂದೆ ಹೋಗಲು ಚಾನ್ಸಸ್ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈ ಕೋವಿಡ್-19 ಮಾರುಕಟ್ಟೆ ಹಾಗೂ ಇನ್ವೆಸ್ಟ್ಮೆಂಟ್ಸ್ ಮತ್ತು ಲಾಜಿಸ್ಟಿಕ್ಸ್ಗಳಲ್ಲಿ ಹೆಚ್ಚಿನ ಏರುಪೇರುಗಳಾಗಿರೋದ್ರಿಂದ ಇದರಲ್ಲಿ ಮತ್ತೆ ಚೇತರಿಕೆ ಕಾಣುವಂತಹ ಸಂದರ್ಭಗಳು ಮತ್ತು ಅವಕಾಶಗಳು ಇನ್ನೂ ಇದ್ದಾವೆ ಅನ್ನುವಂಥದ್ದನ್ನು, ವ್ಯಾಕ್ಸಿನ್ ಇನ್ನೂ ಕಂಡು ಹಿಡದೇ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಮತ್ತೆ ಪರಿಸ್ಥಿತಿ ಯಾವ ಕಡೆ ತಿರುಗಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ ಕೋವಿಡ್-19 ಹ್ಯೂಮನ್ ಕ್ಯಾಪಿಟಲ್ ಪ್ರಪಂಚದಲ್ಲಿ ಇನ್ಇಕ್ವಾಲಿಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅತಿ ಮುಖ್ಯವಾದ ಮಾನವ ಕ್ಯಾಪಿಟಲ್ ಏನಿದೆ, ಹ್ಯೂಮನ್ ಕ್ಯಾಪಿಟಲ್ ಏನಿದೆ, ಅದರಲ್ಲಿ ಹೆಚ್ಚಿನ ಲಾಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಆರ್ಥಿಕ ಬಿಕ್ಕಟ್ಟನ್ನು ಅಥವಾ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಮತ್ತೆ ಚೇತರಿಕೆಯನ್ನು ಕಾಣಬೇಕು ಅಂದಿದ್ದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಆಪರೇಷನ್ ಆಗುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಈ ಇನ್ಇಕ್ವಾಲಿಟಿನ ಹೊಡೆದಾಡಬೇಕು ಅಂತಂದರೆ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆ ಆ ಸ್ಕೀಮಿಗೆ ರಾಷ್ಟ್ರಗಳು ಮೊರೆ ಹೋಗಬೇಕು ಅನ್ನುವಂಥದ್ದನ್ನು ಈ ರಿಪೋರ್ಟ್ನಲ್ಲಿ ಅನಿಸಿಕೆಗಳನ್ನಾಗಿ ಕೊಟ್ಟಿರುವಂಥದ್ದು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಆರ್ಥಿಕ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಭಾರತದಲ್ಲಿ ಹೇಗೆ ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ನಾವು ಮೀಡಿಯಾಗೆ ಸಂಬಂಧಿಸಿ TRP ರ್ಯಾಕೆಟ್ನ ಬಗ್ಗೆ ಮಾತಾಡಲಿದ್ದೇವೆ. ಸೊ ನಾವೆಲ್ಲ ರಿಪಬ್ಲಿಕ್ ಟಿವಿಯ ಬಗ್ಗೆ ಬಹಳಷ್ಟು ನೋಡಿದ್ವಿ. ಸೊ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್ಸಲ್ಲಿ ಯಾವ ರೀತಿಯಲ್ಲಿ ಮೀಡಿಯಾ ಬದಲಾವಣೆ ಅಥವಾ ಮ್ಯಾನಿಪ್ಯುಲೇಷನ್ಸ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳೋಣ. ಈ ಆರ್ಟಿಕಲ್ನಲ್ಲಿ 2 ಟಾಪ್ ರಿಪಬ್ಲಿಕ್ ಟಿವಿ ಅಫಿಷಿಯಲ್ಸ್ ಕ್ವಶನ್ಡ್ ಇನ್ TRP ರ್ಯಾಕೆಟ್ ಕೇಸ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ರಿಪಬ್ಲಿಕ್ ಟಿವಿಯನ್ನು ಸಹ TRP ರ್ಯಾಕೆಟ್ ಅನ್ನುವಂತಹ ಕೇಸ್, TRP ವಿರುದ್ಧವಾಗಿ ಅಥವಾ TRPಯಲ್ಲಿ ಮಾಡ್ತಾ ಇರುವಂತಹ ಮ್ಯಾನಿಪ್ಯುಲೇಷನ್ಸ್ನಿಂದಾಗಿ ಒಂದು ಸಮರವನ್ನು ಮಾಡಿರೋದ್ರಿಂದ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಆರ್ಟಿಕಲ್ನ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ಆರ್ಟಿಕಲಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಸೊ ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು TRP ಮ್ಯಾನಿಪ್ಯುಲೇಷನ್ಸಿಂದಾಗಿ ಮಾರುಕಟ್ಟೆಯನ್ನು ತಿರುಚು ಹಾಕುವ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಸೊ ಈ TRP ಇಂದಾಗಿ ಬಹಳಷ್ಟು ಅಡ್ವರ್ಟೈಸರ್ಸ್ಗಳು ಅವರಿಗೆ ಚಾನೆಲ್ಗಳಿಗೆ ಪೇಮೆಂಟನ್ನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಮಾಡ್ತಾರೆ. ಅದರಿಂದಾಗಿ ಅವರ ಇನ್ಕಮ್ ಹಾಗೂ ರೆವೆನ್ಯೂವನ್ನು ಇನ್ಕ್ರೀಸ್ ಮಾಡುವಂಥದ್ದು ಮುಖ್ಯ ಕಾರ್ಯವೈಖರಿ ಇಲ್ಲಿ ನಡೀತಾ ಇರುವಂತಹ ಒಂದು ರ್ಯಾಕೆಟ್. ಮುಂದಿನ ಆರ್ಟಿಕಲ್ನಲ್ಲಿ ಈ TRP ಅಂದರೆ ಏನು, ಹಾಗೆ ಇದರಿಂದ ಆಗ್ತಾ ಇರುವಂತಹ ದೇಶದಲ್ಲಿ ಯಾವ ರೀತಿಯಾಗಿ ಎಥಿಕಲಿ ಎಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸೊ ನಾವು ಹಿಂದಿನ ಆರ್ಟಿಕಲಲ್ಲಿ ಮಾತಾಡಿದ ಹಾಗೆ TRP ಅಂದರೆ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ. ಈ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್ಸನ್ನು ಮೆಷರ್ ಮಾಡೋಕ್ಕೆ ಒಂದಿಷ್ಟು ಮನೆಗಳಲ್ಲಿ ನಾವು ಮೀಟರ್ಗಳನ್ನು ಸೆಟ್ ಮಾಡ್ತೀವಿ. ಈ ಮೀಟರ್ಸ್ಗಳನ್ನು ಬಾರ್ಕ್ ಸೆಟಪ್ ಮಾಡಿರುತ್ತದೆ. ಬಾರ್ಕ್ ಅಂದ್ರೇನು, ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ ಹೇಳಿ. ಸೊ ಬಾರ್ಕ್ ಒಂದು ಏಕೈಕ ಬಾಡಿ ಈ TRP ರೇಟಿಂಗನ್ನು ಮೆಷರ್ ಮಾಡೋದಕ್ಕೆ. ಸೊ ಈ TRP ರೇಟಿಂಗ್ನ ಆಧಾರದ ಮೇಲೆ ಅಡ್ವರ್ಟೈಸರ್ಸ್ಗಳು ಅಡ್ವರ್ಟೈಸ್ಮೆಂಟ್ ಕಂಪನಿಗೆ ಹಣವನ್ನು ಕೊಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇದನ್ನು ಮ್ಯಾನಿಪುಲೇಟ್ ಮಾಡುವಂತಹ ಕಾರಣಗಳಿಗೆ ಅಥವಾ ಕಾರ್ಯಗಳಿಗೆ ಕಂಪನಿಗಳು ಒಳಗಾಗ್ತಾರೆ. ಬಾರ್ಕ್ ಏಕೈಕ ಆರ್ಗನೈಸೇಷನ್ ಆಗಿರೋದ್ರಿಂದ ಇದು ಮುಖ್ಯವಾಗಿ ಕಾರಣವಾಗ್ತಾ ಇದೆ. ಸೊ ಇದನ್ನು ಕಾಂಪಿಟೇಷನನ್ನು ಹೆಚ್ಚು ಮಾಡುವ ಅವಶ್ಯಕತೆಯಿಂದಾಗಿ ಬಾರ್ಕ್ ಒಂದೇ ಏಜೆನ್ಸಿ ಈ TRPಯನ್ನು ಮೆಜರ್ ಮಾಡೋದಲ್ಲದೆ ಇಲ್ಲಿ ಮಲ್ಟಿಪಲ್ ಏಜೆನ್ಸಿಗಳನ್ನು ಬೆಳಕಿಗೆ ತರುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದನೇ ಪಾಯಿಂಟ್. ಎರಡನೇ ಹಂತದಲ್ಲಿ ಸ್ಯಾಂಪಲ್ ಸೈಜ್ನ ಹೇಳಿದ ಹಾಗೆ ಮನೆಗಳಲ್ಲಿ ಒಂದಿಷ್ಟು ಮೀಟರ್ಗಳನ್ನು ಸೆಟ್ ಮಾಡುವಂಥದ್ದು. ಸೊ ಆ ಮೀಟರ್ಗಳು ಬರೀ 20,000 ನಮ್ಮ ದೇಶದ TRP ಇಡೀ ದೇಶದ 130 ಕೋಟಿ ಜನಸಂಖ್ಯೆಯನ್ನು ಮೆಜರ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದನ್ನು ಜಾಸ್ತಿ ಮಾಡುವ ಅವಶ್ಯಕತೆ ಇದೆ. ಹಾಗೂ ಸರ್ಕಾರದ ರೆಗ್ಯುಲೇಷನ್ನ ಅವಶ್ಯಕತೆ ಇದೆಯಾ ಅನ್ನೋವಂಥ ಪ್ರಶ್ನೆಗೆ ಈ ಆರ್ಟಿಕಲ್ನ ಹೇಳಿದಲ್ಲಿ ಇಲ್ಲಿ ಸೆಲ್ಫ್ ರೆಗ್ಯುಲೇಷನ್ ಅಥವಾ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಇದ್ದಿದ್ದು ಸಾಕು. ಸೊ ಈ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಮಲ್ಟಿಪಲ್ ಏಜೆನ್ಸಿಯಸ್ ಥ್ರೂ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ TRP ಮ್ಯಾನಿಪ್ಯುಲೇಷನ್ ಬರೀ ಹಣದಗೋಸ್ಕರ ಅಲ್ಲದೆ ಇದು ಜನರಿಗೂ ಸಹ ಮೋಸ ಮಾಡುವಂತಹ ಕಾರ್ಯ. ಇದು ಎಥಿಕಲಿ ಹಾಗೂ ನೈತಿಕತೆಯಿಂದ ಇದು ತಪ್ಪು ಅಂತ ಹೇಳ್ತಾ ಇರುವಂಥದ್ದು. ಜನ ಯಾವಾಗಲೂ TV ಚಾನೆಲ್ಸ್ಗಳನ್ನು ನಂಬುವಂಥದ್ದು ಜೆನ್ಯೂನ್ ಮತ್ತು ಸರಿಯಾದ ಇನ್ಫಾರ್ಮೇಷನ್ ಸಿಗುತ್ತದೆ ಅಂತ ಹೇಳಿ. ಆದರೆ ಸಮಾಜಘಾತಕ ನ್ಯೂಸ್ಗಳು ಆಗಿರಬಹುದು ಅಥವಾ ಸಮಾಜದಲ್ಲಿ ಒಂದು ಡಿಸಾರ್ಡರ್ನ ಕ್ರಿಯೇಟ್ ಮಾಡಲು ನ್ಯೂಸ್ ಚಾನೆಲ್ಗಳು ಕೆಲವೊಂದು ಸರಿ ಮುಂದೆ ಹೋಗ್ತಾ ಇರುವಂತಹ ಸನ್ನಿವೇಶಗಳನ್ನು ಸಹ ನಾವು ನೋಡ್ತೀವಿ ಈ TRP ರೇಟಿಂಗ್ಗೋಸ್ಕರ. ಸೊ ಇದು ಒಂದು ಎಥಿಕಲಿ ತಪ್ಪು ಆಗಿರುವಂತಹದ್ದು. ಸೊ ಸರ್ಕಾರ ಇದರ ಬಗ್ಗೆ ಕಠಿಣವಾಗಿ ಆಲೋಚಿಸಿ ಸರಿಯಾದ ದಿಕ್ಕಿನಲ್ಲಿ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ಸಮಗ್ರವಾಗಿ TRP ಬಗ್ಗೆ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದೆ ಹೇಳಿದ ಹಾಗೆ ಬ್ರಾಡ್ಕಾಸ್ಟ್
ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಏನಿತ್ತೋ ಅದು ಇಂಡಿಪೆಂಡೆಂಟ್ TRP ರೇಟಿಂಗ್ ಏಜೆನ್ಸಿ ಅಂತ ನೋಡಿದ್ವಿ. ಸೊ ಈ TRP ಆಗ್ತಾ ಇರುವಂತಹ ರ್ಯಾಕೆಟ್ನ ಅರ್ಥೈಸ್ಕೊಂಡು ಎಲ್ಲ TV ಚಾನೆಲ್ಸ್ ಅಥವಾ ಎಲ್ಲ ನ್ಯೂಸ್ ಚಾನೆಲ್ಗಳ ರೇಟಿಂಗ್ಸನ್ನು ಅದು ಸಸ್ಪೆಂಡ್ ಮಾಡಿರುವಂಥದ್ದನ್ನು ಸಮಗ್ರವಾಗಿ ಇಲ್ಲಿ ಓವರಾಲ್ ನಾವು ಅರ್ಥೈಸ್ಕೊಂಡ್ವಿ. ಈ ಆರ್ಟಿಕಲ್ನಲ್ಲಿ ಪರ್ಪಸ್ ಆಫ್ ಪ್ರೊಟೆಸ್ಟ್. ಸೊ ಇಲ್ಲಿ ನಾವು ಸುಪ್ರೀಂ ಕೋರ್ಟ್ ಮಾಡಿದಂತಹ ಜಜ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ರೈಟ್ ಆಫ್ ಪ್ರೊಟೆಸ್ಟ್ ಮತ್ತು ರೈಟ್ ಆಫ್ ಕಮ್ಯೂಟರ್ಸ್ ಬಗ್ಗೆ ಏನು ಹೇಳಲಾಗುತ್ತಿದೆಯೋ, ಶೈನ್ಬಾಗಲ್ಲಿ ಮಾಡ್ತಾ ಇರುವಂತಹ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿರುದ್ಧವಾಗಿ ಪ್ರೊಟೆಸ್ಟ್ನ ಬಗ್ಗೆ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಅಲ್ಲಿ ನಡೀತಾ ಇರುವಂತಹ ಸನ್ನಿವೇಶವನ್ನು ಬಿಟ್ಟು ಪ್ರೊಟೆಸ್ಟ್ನ ಅವಶ್ಯಕತೆ ಭಾರತದ ಡೆಮೋಕ್ರಸಿಯಲ್ಲಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಯಾವಾಗಲೂ ಅಥಾರಿಟಿಯ ವಿರುದ್ಧವಾಗಿ ವಾಯ್ಸಸ್ ಏನು ಎದ್ದೇಳ್ತಾವೋ ಅದನ್ನು ನಾವು ಪ್ರೊಟೆಸ್ಟ್ ಅಂತ ಕರಿತೀವಿ. ಇದನ್ನು ರೈಟ್ಸ್ ಆಫ್ ಸಿಟಿಸನ್ ಅಂತಲೂ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಸ್ವರಾಜ್ ಅಂದರೆ ಯಾವಾಗ ನಮ್ಮ ಧ್ವನಿಯನ್ನು ಪವರ್ಫುಲ್ ವಿರುದ್ಧವಾಗಿ ಅಥವಾ ಪವರ್ ವಿರುದ್ಧವಾಗಿ ಎತ್ತಲು ನಾವು ಸಶಕ್ತರಾಗ್ತೀವೋ ಅವತ್ತು ನಾವು ಸ್ವರಾಜನ್ನು ಪಡೆದ ಹಾಗೆ. ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನು ಅವನ ವಿರುದ್ಧವಾಗಿ ಆಗ್ತಾ ಇರುವಂತಹ ಮೋಸಕ್ಕೆ ಅಥವಾ ಅವನ ವಿರುದ್ಧವಾಗಿ ಆಗ್ತಾ ಇರುವಂತಹ ಅಬ್ಯೂಸಿನ ವಿರುದ್ಧವಾಗಿ ಯಾವಾಗ ಧ್ವನಿ ಎತ್ತುತ್ತಾನೋ ಆವಾಗ ನಮ್ಮ ದೇಶ ಸ್ವರಾಜ್ಯವನ್ನು ಪಡೆದಿದೆ ಅನ್ನುವಂತಹ ಕಲ್ಪನೆಯನ್ನು, ಆಸೆಯನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿಕೊಟ್ಟಿದ್ರು. ಆದರೆ ಭಾರತದಲ್ಲಿ ಈಗ ಆಗ್ತಾ ಇರುವಂತಹ ಪ್ರೊಟೆಸ್ಟ್ನ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಜ್ಮೆಂಟ್ ಒಂದಿಷ್ಟು ಸಂಶಯವನ್ನು ಹುಟ್ಟಿಸ್ತಾ ಇರುವಂಥದ್ದು. ಪ್ರೊಟೆಸ್ಟ್ ಅನ್ನುವಂಥದ್ದು ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಸೂತ್ರವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಪ್ರೊಟೆಸ್ಟ್ ಅಂತಂದ್ರೆ ಏನು, ಪ್ರೊಟೆಸ್ಟ್ನ ಅತಿ ಮುಖ್ಯವಾದ ಕಾರಣ ಏನು. ಈಗ ಸಪೋಸ್ ನಾವು ಯಾರಾದರೂ ಒಬ್ಬರು ಆಫೀಸಿಗೆ ಹೋಗ್ಬಿಟ್ಟು ಫೈಲನ್ನು ಕೊಡ್ತೀವಿ, ನಮ್ಮ ಕೆಲಸ ಇದು ಇದೆ ಮಾಡಿಸ್ಬೇಕು ಅಂತ ಹೇಳಿ. ಸೊ ಒಬ್ಬ ಆಫೀಸರ್ ನಿಮ್ಮ ಫೈಲನ್ನು ನೋಡ್ತಾ ಇಲ್ಲ ಅಂತಂದಾಗ ನೀವು ಅವನ ಮೇಲೆ ವೈಲೆನ್ಸ್ ಆಗಿರ್ಬೋದು ಅಥವಾ ಅವನಿಗೆ ವಿರುದ್ಧವಾಗಿ ಕರಪ್ಷನ್ಗೆ ಹೋಗಬೇಕಾಗಿರ್ತದೆ. ಆದರೆ ಇವು ಯಾವೂ ಇಲ್ಲದೆ ಇರೋವನಿಗೆ ಇರುವಂತಹ ಅತಿ ಗಟ್ಟಿಯಾದ ಸೂತ್ರ ಪ್ರೊಟೆಸ್ಟ್. ಸೊ ಅವನ ಕಷ್ಟವನ್ನು ಹೇಳ್ಕೊಳ್ಳಲು ಇರುವಂತಹ ಒಂದೇ ಒಂದು ದಾರಿ ಪ್ರೊಟೆಸ್ಟ್ ಅಂತ ಹೇಳಬಹುದು. ಎರಡನೇ ಹಂತದಲ್ಲಿ ನಾನು ಆ ಕೆಲಸವನ್ನು ಮಾಡಲ್ಲ ಅಂತ ಆಫೀಸರ್ ಹೇಳ್ತಾ ಇದ್ದಾನೆ ಅಂತಂದರೆ ತಮ್ಮನ್ನು ಅಥವಾ ಒಬ್ಬ ವ್ಯಕ್ತಿನ ಅವನು ಸಮಾನವಾಗಿ ಕಾಣ್ತಾ ಇಲ್ಲ. ಸೊ ಅಲ್ಲಿ ಇಂಜಸ್ಟಿಸ್ ಆಗ್ತಾ ಇರುವಂಥದ್ದು. ಸೊ ಇನ್ಇಕ್ವಾಲಿಟಿ ಮತ್ತು ಇಂಜಸ್ಟಿಸ್ ವಿರುದ್ಧವಾಗಿ ಪ್ರೊಟೆಸ್ಟ್ ಒಂದು ಅತಿ ಮುಖ್ಯವಾದ ವೆಪನ್ ಆಗಿ ನಿಂತಿರುವಂಥದ್ದು. ಹಾಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಪವರ್ ಮತ್ತು ಪವರ್ಲೆಸ್, ಯಾರು ಪವರ್ ಇಲ್ಲದೆ ಇರೋರು ಮತ್ತು ಪವರ್ ಇರೋರು ಇದ್ದಾರೋ ಅವರ ಇಬ್ಬರ ಮಧ್ಯೆ ಇರುವಂತಹ ಗ್ಯಾಪನ್ನು ಫುಲ್ಫಿಲ್ ಮಾಡಲು ಬರೀ ಪ್ರೊಟೆಸ್ಟಿಂದ ಮಾತ್ರ ಸಾಧ್ಯ. ಹಾಗೂ ಪ್ರೊಟೆಸ್ಟ್ ಅನ್ನುವಂಥದ್ದು ಯಾವುದೋ ಡಿಸಾರ್ಡರ್ ಅಥವಾ ಯಾವುದೋ ಒಂದು ಏರುಪೇರು ಸಮಾಜದಲ್ಲಿ ಆಗ್ತಾ ಇರೋದ್ರಿಂದ ಅಲ್ಲ. ಯಾವುದಾದರೂ ಒಂದು ಅನ್ಯಾಯ ಮತ್ತು ಇಂಜಸ್ಟಿಸ್ನ ವಿರುದ್ಧವಾಗಿ ಔಟ್ಕಮ್ ಅಥವಾ ಅದರ ರಿಸಲ್ಟ್ ಆಗಿ ಹೊರಬರುವುದೇ ಪ್ರೊಟೆಸ್ಟ್. ಸೊ ಪ್ರೊಟೆಸ್ಟ್ ಇನಿಷಿಯಲ್ ಅಲ್ಲ, ಪ್ರೊಟೆಸ್ಟ್ ಆಗುವಂಥದ್ದು ಔಟ್ಕಮ್ ಅಲ್ಲಿ, ಸೊ ರಿಸಲ್ಟ್ ಅಲ್ಲಿ. ಸೊ ಆದ್ದರಿಂದಾಗಿ ಪ್ರೊಟೆಸ್ಟ್ ಅನ್ನುವಂಥದ್ದು ಭಾರತದ ಪ್ರಜಾಪ್ರಭುತ್ವವನ್ನು ಕಾಪಾಡಲು, ದೇಶದಲ್ಲಿ ಪವರ್ ಮತ್ತು ಪವರ್ಲೆಸ್ಗಳ ನಡುವೆ ಇರುವಂತಹ ಗ್ಯಾಪನ್ನು ಫುಲ್ಫಿಲ್ ಮಾಡಲು, ಜನರ ಕಷ್ಟವನ್ನು ಕಿವಿ ಇಲ್ಲದವರಿಗೆ ಕೇಳಿಸ್ಕೊಳ್ಳಲು ಅಥವಾ ಕೇಳಿಸಲು ಪ್ರೊಟೆಸ್ಟ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆರ್ಮ್ ಆಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಏನಾದರೂ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಸ್ಟ್ ಇನ್ ಇಂಡಿಯನ್ ಡೆಮೋಕ್ರಸಿ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಈ ಪಾಯಿಂಟ್ಸ್ಗಳನ್ನು ಅಥವಾ ಈ ವಿಷಯಗಳನ್ನು ನೀವು ಸಂಕ್ಷಿಪ್ತವಾಗಿ ಬರೆದಲ್ಲಿ ನಿಮಗೆ ಪೂರ್ತಿ ಅಂಕಗಳು ಸಿಗಲು ಸಾಧ್ಯವಾಗುತ್ತದೆ. ಈ ಆರ್ಟಿಕಲ್ನಲ್ಲಿ ಇಂಟೆಂಪರೇಟ್ ಲೆಟರ್. ಸೊ ಈ ಆರ್ಟಿಕಲಲ್ಲಿ ಗವರ್ನರ್ಸ್ ಆಫೀಸಿಂದ ಒಂದು ಲೆಟರನ್ನು CM ಆಫೀಸ್ ಮಹಾರಾಷ್ಟ್ರದ ಆಗಿದ್ದಂತಹ ಉದ್ಧವ್ ಠಾಕ್ರೆ ಅವರಿಗೆ ಬರೆದಿರುವಂಥದ್ದು. ಸೊ ಅಲ್ಲಿ ಟೆಂಪಲ್ಸ್ಗಳನ್ನು ಯಾಕೆ ಓಪನ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿ ಚೀಫ್ ಮಿನಿಸ್ಟರ್ ಅವರ ಸೆಕ್ಯುಲರಿಸಮನ್ನು ಪ್ರಶ್ನೆ ಮಾಡಲಾಗಿತ್ತು. ಆದರೆ ಗವರ್ನರ್ಸ್ ಆಫೀಸ್ ಒಂದು ಸಂವಿಧಾನಿಕ ಆಫೀಸ್ ಆಗಿದ್ದು ಈಗಿನ ಸಮಯದಲ್ಲಿ ಹೆಚ್ಚಿನ ಪೊಲಿಟೈಸೈಸೇಷನ್ ಅಥವಾ ರಾಜಕೀಯವಾಗಿ ಇನ್ವಾಲ್ವ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಸೆಕ್ಯುಲರಿಸಮ್ ಅನ್ನುವಂಥದ್ದು ಒಂದು ಬೇಸಿಕ್ ಫ್ಯಾಬ್ರಿಕ್ ಆ್ಯಂಡ್ ಫೌಂಡೇಶನ್ ಅಂತ ಕರಿತೀವಿ. ಅದು ಅತ್ಯಮೂಲ್ಯ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಗನ್ ಆಗಿರುವಂಥದ್ದು ಸೆಕ್ಯುಲರಿಸಮ್. ಸೊ ಈ ಸೆಕ್ಯುಲರಿಸಮನ್ನು ಒಂದು ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಕಾಪಾಡುವಂಥದ್ದನ್ನು ಅದೇ ಕ್ವಶನ್ ಮಾಡಿದ್ದಲ್ಲಿ ಅದು ದೇಶದ ರಾಜಕೀಯ ಮತ್ತು ಕಲ್ಚರಲ್ ಸಿಗ್ನಿಫಿಕೆನ್ಸನ್ನು ಬಹಳ ಇಂಪ್ಯಾಕ್ಟ್ ಮಾಡಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಈ ಒಂದು ಪ್ರಶ್ನೆಯಿಂದಾಗಿ ಭಾರತದಲ್ಲಿ ಇರುವಂತಹ ಗವರ್ನರ್ಸ್ ಆಫೀಸ್ ಏನಿದೆ ಅದರ ಪೊಸಿಷನನ್ನು ರಿವ್ಯೂ ಮಾಡುವ ಸಂದರ್ಭ ಬಂದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾವಿಲ್ಲಿ ಎತ್ತುತ್ತಾ ಇದ್ದೀವಿ. ಮುಂದಿನ ಆರ್ಟಿಕಲ್ನಲ್ಲಿ
ಆಂಧ್ರದ CM ಆದಂತಹ ಜಗನ್ಮೋಹನ್ ರೆಡ್ಡಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಒಂದು ಪತ್ರವನ್ನು ಬರೆದಿರ್ತಾರೆ. AP ಹೈಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಒಂದು ಜುಡಿಷಿಯಲ್ ಇನ್ಅಪ್ರಾಪ್ರಿಯೇಷನ್ನ ಬಗ್ಗೆ ಅವರು ಹೇಳಿದ ಹಾಗೆ ರಮಣ ಅವರು ಏನಿದ್ದಾರೋ ಅವರು ರೋಸ್ಟರ್ ಸಿಸ್ಟಮ್ನಲ್ಲಿ ಒಂದಿಷ್ಟು ಏರುಪೇರುಗಳನ್ನು ಮಾಡಿ ಸರ್ಕಾರ ನಡೆದೇ ಇರುವಂತಹ ಅಥವಾ ಸರ್ಕಾರದ ಕಾರ್ಯವೈಖರಿಯಲ್ಲಿ ಬಹಳಷ್ಟು ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ. ಹಾಗೂ ಅವರ ಮೇಲೆ ಕರಪ್ಷನ್ ಹಾಗೂ ಅವರ ಮಗಳ ಮೇಲೂ ಸಹ ಕರಪ್ಷನ್ನ ಅಲಿಗೇಷನ್ಸನ್ನು ಜಗನ್ಮೋಹನ್ ರೆಡ್ಡಿ CM ಅವರು ಮಾಡಿರುವಂತಹದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಸಾಂವಿಧಾನಿಕ ಕೋರ್ಟ್ಗಳಾಗಿದ್ದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಮೇಲೆ ಬರೀ ಜುಡಿಷಿಯಲ್ ಕಂಟ್ರೋಲ್ ಅನ್ನು ಹೊಂದಿರುತ್ತದೆ, ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇರೋದಿಲ್ಲ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಹಾಗೂ ಈ ಆರ್ಟಿಕಲ್ನಲ್ಲಿ ಅತಿ ಮುಖ್ಯವಾಗಿ ಇನ್ನೊಂದು ರೂಪದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ವಿಷಯ, ಈ ಹೈಕೋರ್ಟ್ ಜಗನ್ಮೋಹನ್ ರೆಡ್ಡಿ ಅವರ ಮೇಲೆ ಸುಮಾರು ಬಹಳಷ್ಟು ಕೇಸ್ಗಳು ಉಳಿದಿದ್ದು ಆ ಕೇಸ್ಗಳ ವಿಚಾರಣೆಯನ್ನು ಮುಂದೆ ತಗೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ CM ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಸಹ ಹೇಳುತ್ತದೆ. ಹಾಗೆ ಇನ್ನೊಂದು ಹಂತದಲ್ಲಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿಯ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಎದ್ದೇಳುವಂಥದ್ದು. ಅಕೌಂಟಬಿಲಿಟಿ ಆಫ್ ಜುಡಿಷರಿ ಯಾವಾಗಲೂ ಇದರ ಬಗ್ಗೆ ಪ್ರಶ್ನೆಗಳು ಎದ್ದೇಳ್ತಾ ಇರೋದನ್ನೇ ನಾವು ನೋಡ್ತಾ ಇರ್ತೀವಿ. ಸೊ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಆಗಿರಬಹುದು ಅಥವಾ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿಯ ಬಗ್ಗೆ ಪ್ರಶ್ನೆ ಆಗಿರಬಹುದು. ಹಾಗಾದರೆ ಮಾಡಬೇಕಾಗಿರುವಂತಹದ್ದು ಏನು ಅಂತಂದಾಗ ಅಪಾಯಿಂಟ್ಮೆಂಟ್ ಆಫ್ ಜುಡಿಷರಿ ಅಥವಾ ಜಡ್ಜಸ್ಗಳ ಬಗ್ಗೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಅನ್ನುವಂಥದ್ದನ್ನು ರಚನೆ ಮಾಡಲಾಗಿತ್ತು. ಆದರೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದನ್ನು ಹೇಳಿ ಸುಪ್ರೀಂ ಕೋರ್ಟ್ ಇದನ್ನು ಸ್ಕ್ವಾಶ್ ಮಾಡಿತ್ತು. ಸೊ ಇದರ ಬಗ್ಗೆ ಒಂದಿಷ್ಟು ಆಲೋಚಿಸುವ ಅವಶ್ಯಕತೆ ಇದೆ. ಹಾಗೂ ನ್ಯಾಷನಲ್ ಜುಡಿಷಿಯಲ್ ಅಕೌಂಟಬಿಲಿಟಿ ಬಿಲ್ ಅನ್ನುವಂಥದ್ದನ್ನು ಪಾರ್ಲಿಮೆಂಟಲ್ಲಿ ತರಲಾಗಿತ್ತು. ಆದರೆ ಇದರಲ್ಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ಸ್ ಆಗದೇ ಇರುವಂಥದ್ದು ಅಥವಾ ಇದರ ಬಗ್ಗೆ ಯಾವುದೇ ಮಾತುಕತೆ ಇಲ್ಲದೆ ಇರುವಂಥದ್ದು ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಮತ್ತು ಅಕೌಂಟಬಿಲಿಟಿನ ಹೆಚ್ಚಿಸಬೇಕು ಅಂತಂದರೆ ಜುಡಿಷಿಯಲ್ ಒಂಬುಡ್ಸ್ಮನ್ ಅನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ಏನು ಆಗ್ತಾ ಇರುವಂತಹ ಪರಿಸ್ಥಿತಿ ಏನಿದೆ, ಅದಕ್ಕೆ ಇರುವಂತಹ ಸನ್ನಿವೇಶಗಳು ಮತ್ತು ಅದಕ್ಕೆ ಇರುವಂತಹ ಮುಂದಿನ ಫ್ಯೂಚರ್ ಇಂಪ್ಲಿಕೇಶನ್ಸ್ ಯಾವ ರೀತಿಯಲ್ಲಿ ವೇ ಫಾರ್ವರ್ಡ್ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಸಮಗ್ರವಾಗಿ ಜುಡಿಷರಿ ಸೆಕ್ಷನ್ನಿಗೆ ಬಂದಾಗ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಮೇನ್ಸ್ ಪಾಯಿಂಟ್ ಆಫ್ ಅಲ್ಲಿ ಅತಿ ಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲ್ ಟ್ಯಾಕ್ಲಿಂಗ್ ದ ರೂಟ್ಸ್ ಆಫ್ ಡಿಸ್ಕ್ರಿಮಿನೇಷನ್. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಭಾರತದಲ್ಲಿ ಇರುವಂತಹ ಡಿಸ್ಕ್ರಿಮಿನೇಷನ್ ರಿಲೇಟೆಡ್, ಈಗ ರೈಟ್ ಟು ಈಕ್ವಾಲಿಟಿಯಲ್ಲಿ ನಾವು ರೈಟ್ ಟು ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಬಗ್ಗೆನೂ ಮಾತಾಡ್ತಿದ್ದೀವಿ. ಸೊ ಈ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಏನಿದೆ ಭಾರತದಲ್ಲಿ ಇರುವಂತಹ ಪ್ರಾವಧಾನ ಬರೀ ವ್ಯಕ್ತಿಗತವಾಗಿದೆ, ಅಂದರೆ ಇಂಡಿವಿಜುವಲ್ ಆಗಿರುವಂಥದ್ದು, ಇಂಡಿವಿಜುವಲ್ ಅಕೌಂಟಬಿಲಿಟಿಯನ್ನು ತೋರಿಸ್ತಿದೆ. ಆದರೆ ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ಸಪೋಸ್ ಏಮ್ಸಲ್ಲಿ ಯಾವುದೇ ಒಬ್ಬ SC/ST ವಿದ್ಯಾರ್ಥಿಯ ವಿರುದ್ಧವಾಗಿ ಡಿಸ್ಕ್ರಿಮಿನೇಷನ್ ಆಗಿದ್ದಲ್ಲಿ ಅಲ್ಲಿ ಯಾರು ಮಾಡಿದರೆ ಅವರ ಬಗ್ಗೆ ಕ್ರಮಗಳನ್ನು ತಗೊಳ್ಳುವ ಪ್ರಾವಧಾನಗಳು ಇದೆ. ಆದರೆ ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ಪ್ರಶ್ನೆಯಲ್ಲಿ ಬರೋದೇ ಇಲ್ಲ. ಸೊ ಎಲ್ಲಿಯವರೆಗೂ ಇನ್ಸ್ಟಿಟ್ಯೂಷನಲ್ ಇಂಡಿವಿಜುವಲ್ ಏನು ತಗೋತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿನ ತಗೊಳ್ಳುವಂತಹದ್ದು ಅಷ್ಟೇ ಉಪಯೋಗ ಮತ್ತು ಅಷ್ಟೇ ಸಮಾನವಾಗಿರಬೇಕು. ಆವಾಗಲೇ ದೇಶದಲ್ಲಿ ಇರುವಂತಹ ಒಂದಿಷ್ಟು ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ತಡೆ ಹಿಡಿಯಲು ಸಾಧ್ಯವಾಗಲಿದೆ. ಈಗ ಹೆಣ್ಮಕ್ಕಳಿಗೂ ವಿರುದ್ಧವಾಗೂ ಎಷ್ಟೋ ಕ್ರಮಗಳನ್ನು ನಡೀತಾ ಇರ್ತವೆ. ಆದರೆ ಅಲ್ಲೂ ಸಹ ಯಾರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇನ್ಸ್ಟಿಟ್ಯೂಷನು ಸಹ ಅದಕ್ಕೆ ಕಾರಣಕರ್ತರಾಗಬೇಕು. ಆವಾಗಲೇ ಸಿಸ್ಟಮ್ ಒಂದಿಷ್ಟು ಎಂಪವರ್ ಆಗಿ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಇಂಡಿವಿಜುವಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ಅತಿ ಮುಖ್ಯವಾಗಿ ದೇಶದಲ್ಲಿ ಬೆಳೆಯುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಎ ಕನ್ಸಲ್ಟೆಡ್ ಅಟ್ಯಾಕ್ ಆನ್ RTI, ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ 15 ವರ್ಷಗಳು ಆಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಸೊ ಯಾವ ರೀತಿಯಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಏನು ಕಾಮನ್ ಮ್ಯಾನ್ಸ್ ಲಾ ಆಗಿತ್ತು, ಏನು ಕಾಮನ್ ಮ್ಯಾನ್ಸ್ನ ಒಂದು ಗನ್ ಆಗಿತ್ತು ಸರ್ಕಾರದ ವಿರುದ್ಧ ಅಥವಾ ಭ್ರಷ್ಟರ ವಿರುದ್ಧವಾಗಿ, ಅದು ಯಾವ ರೀತಿಯಲ್ಲಿ ವೀಕನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಈಗ ಇದನ್ನು ಗನ್ ವಿತೌಟ್ ಬುಲೆಟ್ ಅಂತಲೇ ಕರಿತಾ ಇರುವಂಥದ್ದು. ಸೊ ಯಾವುದು ಕಾಮನ್ ಮ್ಯಾನ್ಸ್ ಲಾ ಆಗಿತ್ತು ಆ್ಯಂಡ್ ಅದಕ್ಕೋಸ್ಕರ ಎಲ್ಲ ಸೆಕ್ಷನ್ಸ್ ಆಫ್ ಸೊಸೈಟಿ, NGOs ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು, ಸರ್ಕಾರ ಆಗಿರಬಹುದು, ಎಲ್ಲ ಸಿವಿಲ್ ಸೊಸೈಟಿ ಸೇರಿಕೊಂಡು ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು 2005ರಲ್ಲಿ ಜಾರಿಗೆ ತರಲಾಗಿತ್ತು. ಆದರೆ ಈಗ ಇದು ವೀಕನ್ ಆಗಲು ಕಾರಣಗಳು ಏನು? ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ವೀಕನ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಇರುವಂತಹ
ರೋಡ್ ಬ್ಲಾಕ್ಸ್ ಅಥವಾ ಲೂಪ್ ಹೋಲ್ಸ್ ಆಗಿರ್ಬೋದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಹೈಯೆಸ್ಟ್ ಅಪಿಲೇಟ್ ಅಥಾರಿಟಿ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಇರುವಂಥದ್ದು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರ್ಗಳು. ಇವರ ಸರಿಯಾದ ಅಪಾಯಿಂಟ್ಮೆಂಟ್ಗಳು ಸಮಯಕ್ಕೆ ಆಗದೇ ಇರುವಂಥದ್ದು ಮೊದಲನೇ ಕಾರಣವಾಗಿದೆ. ಎರಡನೇದು 2019ರಲ್ಲಿ ಅಮೆಂಡ್ಮೆಂಟನ್ನು ಮಾಡಿಬಿಟ್ಟು ಇವರ ಸೆಕ್ಯೂರಿಟಿ ಮತ್ತು ಟೆನ್ಯೂರನ್ನು ತೆಗೆದುಹಾಕಲಾಗಿದೆ. ಹಾಗೂ ಇವರ ಸ್ಯಾಲರೀಸ್ ಮತ್ತು ಅಲೌನ್ಸಸ್ ಏನು ಅಮೆಲ್ಮೆಂಟ್ ಸಿಗುತ್ತದೆಯೋ ಅದಕ್ಕೆ ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತದೆ ಅನ್ನುವಂತಹ ಒಂದು ಪ್ರಾವಧಾನವನ್ನು ಹಾಕಿಲಾಗಿದೆ. ಸೊ ಈಗ ಇರುವಂತಹ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರ್ಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಹೆಚ್ಚು ಕಮ್ಮಿ ಕೆಲಸ ಮಾಡ್ತಾರೆ ಅಂತ ಹೇಳಲಾಗುತ್ತಿದೆ. ಸೊ ಆ ನಿಟ್ಟಿನಲ್ಲಿ ಆಬ್ವಿಯಸ್ಲಿ ಈ ರೀತಿ ಆದಾಗ ಯಾವುದೇ ಒಂದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕಾಗಿರುವಂತಹ ಆರ್ಗನೈಸೇಷನ್ನು ಸರ್ಕಾರದ ಅಡಿಯಲ್ಲಿ ಬಂದಾಗ ಒಂದಿಷ್ಟು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತೀವಿ. ಭಾರತದಲ್ಲೇ ಸರಿಸುಮಾರು ಪ್ರತಿ ವರ್ಷ 60 ಮಿಲಿಯನ್ ಅಷ್ಟು RTI ಅಪ್ಲಿಕೇಶನ್ಸ್ಗಳು ಹಾಕಲಾಗುತ್ತದೆ. ಸೊ ಈ ನಿಟ್ಟಿನಲ್ಲಿ RTI ಯಾವ ಗನ್ ಆಗಿತ್ತು ಕಾಮನ್ ಮ್ಯಾನ್ನ, ಆ ಗನ್ನಲ್ಲಿ ಇವತ್ತು ಬುಲೆಟೇ ಇಲ್ಲ ಅಂದಾಗ ಅದರ ಪ್ರಾಮಿನೆನ್ಸ್ ಏನು ಉಳ್ಕೋತು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವ ಸಂದರ್ಭ ಬಂದಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗುತ್ತಿದೆ. ಈ ಒಂದು ಮಿಸೆಲಿನಿಯಸ್ ಸೆಕ್ಷನಲ್ಲಿ ನಾವು ಶಿಕ್ಷಣ, ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ, ಝೀರೋ ಹಂಗರ್, ಅರ್ಬನೈಸೇಷನ್ ಹಾಗೂ ಅರ್ಬನೈಸೇಷನ್ಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಸ್ ಮತ್ತು ಅದಕ್ಕೆ ರೆಮಿಡೀಸ್ಗಳ ಬಗ್ಗೆ ಹಾಗೂ ಲೇಬರ್ ಕೋಡ್ ಬಿಲ್ಸ್ ಯಾವ ಪಾರ್ಲಿಮೆಂಟಲ್ಲಿ ರೀಸೆಂಟಾಗಿ ಪಾಸ್ ಆಗಿದ್ವೋ ಅದರಲ್ಲಿ ಇರುವಂತಹ ಕೆಲವೊಂದು ಲೋಪದೋಷಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈ ಸಂಚಿಕೆಯಲ್ಲಿ ಅಥವಾ ಈ ಒಂದು ಭಾಗದಲ್ಲಿ ಮಾತಾಡಲಿದ್ದೇವೆ. ಮುಂದಿನ ಎಜುಕೇಷನ್ ರಿಲೇಟೆಡ್ ಆರ್ಟಿಕಲ್ಸ್ಗಳಲ್ಲಿ ಮೊದಲನೇದು ಕ್ಯಾಬಿನೆಟ್ ಅಪ್ರೂವಲ್ ಫಾರ್ ಸ್ಕೂಲ್ ಎಜುಕೇಷನ್ ರಿಫಾರ್ಮ್ ಪ್ರಾಜೆಕ್ಟ್. ಸೊ ಇಲ್ಲಿ ನಾವು ಸ್ಟಾರ್ಸ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಲಿದ್ದೇವೆ. ಸ್ಟಾರ್ಸ್ ಪ್ರೋಗ್ರಾಮ್ ಅಂತಂದರೆ ಸ್ಟ್ರೆಂಥನಿಂಗ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸಲ್ಟ್ಸ್ ಫಾರ್ ಸ್ಟೇಟ್ಸ್. ಸೊ ಇದೊಂದು ಸ್ಟಾರ್ ಪ್ರೋಗ್ರಾಮ್. ಇದು ಭಾರತ ವರ್ಲ್ಡ್ ಬ್ಯಾಂಕ್ನ ಸಹಯೋಗದಲ್ಲಿ ನಡೆಸ್ತಾ ಇರುವಂತಹ ಪ್ರಾಜೆಕ್ಟ್. ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತದೆ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲರ್ನಿಂಗ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕಡೆಗಡೆ ಬರುವಂಥದ್ದು. ಸೊ ಮಿನಿಸ್ಟ್ರಿ ಆಫ್ HRDನ ತೆಗೆದುಬಿಟ್ಟು ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮಾಡಿರುವಂಥದ್ದನ್ನು ಸಹ ತಾವಿಲ್ಲಿ ನೋಟ್ ಮಾಡ್ಕೋಬೇಕು. ಎರಡನೇ ಹಂತದಲ್ಲಿ ಸ್ಟಾರ್ಸ್ ಪ್ರೋಗ್ರಾಮ್ನ ಏನು ಮುಖ್ಯ ಉದ್ದೇಶ, ಇದರ ಅಡಿಯಲ್ಲಿ PM ವಿದ್ಯಾ ಅನ್ನುವಂಥದ್ದು ಬರುವಂಥದ್ದು. ಇದಕ್ಕೆ 2 ಆಬ್ಜೆಕ್ಟಿವ್ಗಳನ್ನು ಇಡಲಾಗಿದೆ. ಒಂದು ಲಿಟ್ರಸಿ ಮತ್ತು ನ್ಯೂಮರಸಿ ಮಿಷನ್ನ ಹೆಚ್ಚಿಸುವಂಥದ್ದು ಮತ್ತು ನ್ಯಾಷನಲ್ ಕರಿಕ್ಯುಲಮ್ ಮತ್ತು ಪೆಡಗಾಗಿಕಲ್ ಫ್ರೇಮ್ವರ್ಕ್ ಏನು ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕಾಗಿದೆಯೋ ಅದು ಆತ್ಮನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಮಾಡಿದಂತಹ ಪ್ರೋಗ್ರಾಮ್ಸ್ಗಳಿಗೆ ಇಂಪ್ರೂವ್ಮೆಂಟ್ಸ್ ಮಾಡುವಂತಹ ಅವಕಾಶಗಳನ್ನು ಮಾಡಿಕೊಡಬೇಕು. ಹಾಗೆ ಸ್ಟಾರ್ಸ್ ಪ್ರೋಗ್ರಾಮ್ ಕೆಳಗಡೆ ಇರುವಂತಹ 7 ಅತಿ ಮುಖ್ಯವಾದ ಏರಿಯಾಸ್ ಯಾವ್ಯಾವನ್ನು ಫೋಕಸ್ ಮಾಡಲಾಗುತ್ತಿದೆ ಅಂತಂದಾಗ ರಿಟೆನ್ಷನ್, ಜ್ಞಾಪಕ ಶಕ್ತಿ, ರೈಟ್ ಟು ಎಜುಕೇಷನ್, ಎಂಟೈಟಲ್ಮೆಂಟ್ಸ್ ಏನು ಸಿಗಬೇಕಾಗಿದೆ ಮಕ್ಕಳಿಗೆ ಎಲ್ಲರಿಗೂ, ಕ್ವಾಲಿಟಿ ಆಫ್ ಇಂಟರ್ವೆನ್ಷನ್, ಎಷ್ಟು ಇಂಟರ್ವೆನ್ಷನ್ ಅವಶ್ಯಕತೆ ಇದೆ, ಟೀಚರ್ಸ್ ಎಜುಕೇಷನ್, ಶಿಕ್ಷಕರ ಎಜುಕೇಷನ್ನಲ್ಲಿ ಯಾವ ರೀತಿಯ ಬದಲಾವಣೆಗಳು, ಜೆಂಡರ್ ಮತ್ತು ಈಕ್ವಾಲಿಟಿ ಹಾಗೂ ಇನ್ಕ್ಲೂಸಿವ್ ಎಜುಕೇಷನ್ ಮತ್ತು ಅಪ್ಗ್ರೇಡೇಷನ್ ಆಫ್ ಲರ್ನಿಂಗ್ ಎನ್ವೈರ್ಮೆಂಟನ್ನು ಮಾಡುವಂಥದ್ದು. ಸೊ ಈ 7 ಏರಿಯಾಗಳಲ್ಲಿ ಸ್ಟಾರ್ಸ್ ಪ್ರೋಗ್ರಾಮನ್ನು ಇಂಪ್ಲಿಮೆಂಟೇಷನನ್ನು ನಾವು ಕಾಣ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ PISA ಸರ್ವೆ ಬಗ್ಗೆ ನಾವು ಮಾತಾಡಿದ್ವಿ. ನಾವೆಲ್ಲರೂ ನ್ಯೂಸನ್ನು ಸರಿಯಾಗಿ ಫಾಲೋ ಮಾಡ್ತಾ ಇದ್ದಿದ್ದಲ್ಲಿ PISA ಸರ್ವೆಯಲ್ಲಿ 2009ರಲ್ಲಿ ಮಾಡಲಾಗಿತ್ತು. ಆವಾಗ ಭಾರತ 72ನೇ ಸ್ಥಾನವನ್ನು ಪಡೆದಿತ್ತು 74 ರಾಷ್ಟ್ರಗಳಲ್ಲಿ. ತದನಂತರ 2012 ಮತ್ತು 2015ರಲ್ಲಿ ನಡೆದಂತಹ PISA ಸರ್ವೆಯಲ್ಲಿ ಭಾರತ ಪಾಲ್ಗೊಂಡಿಲ್ಲ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂತಹ ಸರ್ವೆ. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ OECD 2002ರಲ್ಲಿ ಇದನ್ನು ಜಾರಿಗೆ ತಂದಿತ್ತು. 15 ವರ್ಷಗಳ ಒಳಗೆ ಇರುವಂತಹ ಮಕ್ಕಳಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ರಾಷ್ಟ್ರದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಟೆಸ್ಟ್ ಮಾಡುವಂಥದ್ದು ಪ್ರತಿ 3 ವರ್ಷಕ್ಕೆ. 2012-15ರಲ್ಲಿ ನಾವು ಪಾರ್ಟಿಸಿಪೇಟ್ ಆಗಿರಲಿಲ್ಲ. 2019ರಲ್ಲಿ ನಾವು PISA ಸರ್ವೆ ಪಾಸ್ ಮತ್ತೆ ಅಟೆಂಪ್ಟ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕು. ಸೊ ಒಟ್ಟಾರೆ ಈ ಒಂದು ವರ್ಲ್ಡ್ ಬ್ಯಾಂಕ್ನ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ಮಾಡ್ತಾ ಇರುವಂತಹ ಸ್ಟಾರ್ಸ್ ಪ್ರೋಗ್ರಾಮಿಂದಾಗಿ ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ಪನ್ನು ನಾವು ಕಾಣಲಿದ್ದೇವೆ. ಭಾರತದಲ್ಲಿ ಇರುವಂತಹ ಪಬ್ಲಿಕ್ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಏನಿದೆಯೋ ಅದಕ್ಕೆ ಎಜುಕೇಷನ್ ಫಾರ್ ಆಲ್ ಇರುವಂತಹ ಆಬ್ಜೆಕ್ಟಿವನ್ನು ಇಂಪ್ರೂವ್ ಮಾಡಲು ಅಥವಾ ಅದನ್ನು ಸಮರ್ಪಕವಾಗಿ ಪೂರೈಸಲು ಈ ಒಂದು ಅಗ್ರಿಮೆಂಟ್ ಅಥವಾ ಪಾರ್ಟ್ನರ್ಶಿಪ್ ಬಹಳ ಅನುಕೂಲವಾಗಲಿದೆ. ಎರಡನೇ ಹಂತದಲ್ಲಿ ರಿನ್ಯೂಡ್ ಫೋಕಸ್ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಹೆಚ್ಚಿಸೋದ್ರಲ್ಲಿ ಎಷ್ಟೊಂದು ರಿಫಾರ್ಮ್ ಇನಿಷಿಯೇಟಿವ್ಸ್ಗಳನ್ನು ತರಲಾಗುತ್ತಿದೆ. ಆ ರಿಫಾರ್ಮ್ ಇನಿಷಿಯೇಟಿವ್ಸ್ ತರಬೇಕು ಅಂದಿದ್ದಲ್ಲಿ ವರ್ಲ್ಡ್ ಬ್ಯಾಂಕ್ನ ಸಹಭಾಗಿತ್ವ ಬಹಳ ಅತ್ಯಮೂಲ್ಯವಾದಂತು ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಬಗ್ಗೆ ಮಾತಾಡಲಿದ್ದೇವೆ. ಸೊ ಭಾರತದಲ್ಲಿ ಈಗ ಯಾವ ರೀತಿಯ ಸಂದರ್ಭಗಳು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಇದ್ದಾವೆ ಅಂತಂದರೆ, ಮೊದಲನೇ ಹಂತದಲ್ಲಿ ನಾವು ಕಾಂಪೊನೆಂಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋಬೋದು. ಕಾಂಪೊನೆಂಟ್ಸ್ಗಳನ್ನು ಇಂಪೋರ್ಟ್ ಮಾಡಿಬಿಟ್ಟು ಅಸೆಂಬಲ್ ಮಾಡಿಬಿಟ್ಟು ಆ ಫೋನ್ಗಳನ್ನು ನಾವು ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಎರಡನೇ ಹಂತದಲ್ಲಿ ನಾವು
ಕಾಂಪೊನೆಂಟ್ಸ್ಗಳನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಏನು ಇಂಡಿವಿಜುವಲ್ ಪ್ರೋಸೆಸ್ಗಳಿದಾವೋ ಅದನ್ನು ಇಲ್ಲೇ ಮುಗಿಸ್ಬಿಟ್ಟು ಫೋನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದಲ್ಲದೆ ಕಾಂಪೊನೆಂಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದು. ಸೊ ಬೇರೆ ರಾಷ್ಟ್ರಗಳಲ್ಲಿ ಫೋನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಸೊ ಈ ಎರಡನೇ ಹಂತದಲ್ಲಿ ಏನಿದೆಯೋ ಅಂದರೆ ಕಾಂಪೊನೆಂಟ್ಸ್ಗಳನ್ನು ಇಂಪೋರ್ಟ್ ಮಾಡೋದಲ್ಲದೆ ಕಾಂಪೊನೆಂಟ್ಸ್ಗಳನ್ನು ನಾವೇ ತಯಾರಿಸುವಂಥದ್ದು, ಆವಾಗ ಭಾರತಕ್ಕೆ ಅದು ಲಾಭದಾಯಕವಾಗಲಿದೆ. ಸೊ 2016-17ರಲ್ಲಿ ನಾವು ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿಯನ್ನು ಜಾರಿಗೆ ತಂದ್ವಿ. ಇದರ ಅಡಿಯಲ್ಲಿ ನಾವು ಮಾಡಿದಂತಹ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಏನಿತ್ತೋ ಅದು ಭಾರತಕ್ಕೆ ಅಷ್ಟೊಂದು ಲಾಭದಾಯಕಾರಿ ಆಗಲಿಲ್ಲ. ಯಾಕಂದರೆ ನಮ್ಮ ಫೋನ್ಸ್ಗಳು ಏನಿದ್ವು ಅವು ಲೋ ಕಾಸ್ಟ್ ಫೋನ್ಗಳಾಗಿದ್ವು. ಸೊ ಆ್ಯಂಡ್ ಈ ಲೋ ಕಾಸ್ಟ್ ಫೋನ್ಗಳು ಬರೀ ಭಾರತ ಅಷ್ಟೇ ಪ್ರೊಡಕ್ಷನ್ ಮಾಡೋದಲ್ಲದೆ ಬೇರೆ ರಾಷ್ಟ್ರಗಳು ಸಹ ಇದನ್ನು ಮಾಡ್ತಾಯಿದ್ರು. ಸೊ ಆ ನಿಟ್ಟಿನಲ್ಲಿ ಭಾರತಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನಾವು ಯಾವುದೇ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗಲಿಲ್ಲ. ಅದ ನಿಟ್ಟಿನಲ್ಲಿ ಇವಾಗ ಭಾರತ ಸರ್ಕಾರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಗೆ ಮುಂದಾಗಿದೆ. ಇದರ ಅಡಿಯಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಪ್ರೊಡಕ್ಷನನ್ನು ಶುರು ಮಾಡುತ್ತಾರೋ ಅವರಿಗೆ ಪ್ರೊಡಕ್ಷನ್ ಸಂಬಂಧಿತ ಇನ್ಸೆಂಟಿವ್ಗಳನ್ನು ಕೊಡಲು ಮುಂದಾಗಿದೆ. ಆದರೆ ಭಾರತ ಮತ್ತು ಚೈನಾಗೆ ಕಂಪೇರ್ ಮಾಡಿದರೆ ಈ ಪ್ರೊಡಕ್ಷನ್ ಇನ್ಸೆಂಟಿವ್ ಏನಿದೆ ಭಾರತದಲ್ಲಿ ಚೈನಾಗಿಂತ ಕಡಿಮೆ ಇರುವಂಥದ್ದು ಒಂದು ಲೋಪದೋಷವಾಗಿರುವಂಥದ್ದು. ಉದಾಹರಣೆಗೆ ವಿಯೆಟ್ನಾಮಲ್ಲಿ ಒಂದು ಕಂಪನಿ ಹೋದಾಗ, ಒಂದು ಸ್ಯಾಮ್ಸಂಗ್ ಕಂಪನಿ ಹೋದಾಗ ಅದಕ್ಕೆ ಸಪ್ಲೈ ಆಗುವಂತಹ ಸುಮಾರು 64-67 ಕಂಪನಿಗಳು ಪ್ರೊಡಕ್ಷನ್ ಕಾಂಪೊನೆಂಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಆದರೆ ಆ ಸ್ಯಾಮ್ಸಂಗ್ ಕಂಪನಿ ವಿಯೆಟ್ನಾಮಿಗೆ ಹೋಗಿದೆ ಅಂತ ಹೇಳಿ ಸುಮಾರು 67ರಲ್ಲಿ 63 ಕಾಂಪೊನೆಂಟ್ಸ್ ಕಂಪನಿಗಳು ವಿಯೆಟ್ನಾಮಿಗೆ ಶಿಫ್ಟ್ ಆಗಿದ್ದವು. ಸೊ ಈ ರೀತಿಯ ಬದಲಾವಣೆಗಳು ಬರಬೇಕು ಅಂತಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಹೆಚ್ಚಾಗಬೇಕು. ಅದು ಹೆಚ್ಚಾದ ನಂತರ ಅದಕ್ಕೆ ದೊಡ್ಡ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡಿದಾಗ ಕಾಂಪೊನೆಂಟ್ಸ್ಗಳಿಗೆ ಸಂಬಂಧಿಸಿದಂತಹ ಬೆಳವಣಿಗೆಯು ಭಾರತದಲ್ಲಿ ಆಗಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಮೊದಲನೇದಾಗಿ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಯಾವ ರೀತಿಯಲ್ಲಿ ನಡೆದಿದೆ 2016-17ರವರೆಗೆ, ಹಾಗೂ ಈಗ ಸರ್ಕಾರ ತಗೊಂಡಿರುವಂತಹ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಯಾವ ರೀತಿಯಲ್ಲಿ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಬದಲಾವಣೆಗೆ ಕಾರಣವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಲೇಬರ್ಸ್ ಡೇಟಾ ಲಾಸ್ಟ್, ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಮತ್ತು ಕೋಡ್ ಆನ್ ಆಕ್ಯುಪೇಷನಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್, ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ವರ್ ಪಾಸ್ಡ್. ಸೊ ಇವೆರಡು ಪಾರ್ಲಿಮೆಂಟಲ್ಲಿ ಆಗಸ್ಟ್ ತಿಂಗಳಲ್ಲಿ 2019ರಂದು ಪಾಸ್ ಮಾಡಿದ್ದು, ಲೇಬರ್ ಕೋಡ್ಸ್ನಲ್ಲಿ ತಂದಿರುವಂತಹ ಬದಲಾವಣೆಗಳು ಯಾವುದೇ ಒಂದು ಲಾರ್ಜ್ ಆರ್ಗನೈಸೇಷನ್ಸ್, ದೊಡ್ಡದಾದ ಲೇಬರ್ ಆರ್ಗನೈಸೇಷನ್ಸ್ಗಳನ್ನು ಫೋಕಸ್ ಅಥವಾ ಅವರ ಜೊತೆ ಮಾತುಕತೆ ಮಾಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳನ್ನು ಹಾಕಲಾಗಿದೆ. ಈ ಮಸೂದೆಯನ್ನು ತರೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಗಳನ್ನು ಸಹ ಯಾವುದೇ ರೀತಿಯಲ್ಲೂ ಸಂಪರ್ಕ ಮಾಡಿಲ್ಲ. ಹಾಗೆ ಭಾರತದಲ್ಲಿ ಇರುವಂತಹ ಹೆಚ್ಚಿನ ಮಾತ್ರದ ಲೇಬರ್ ಫೋರ್ಸ್ ಏನಿದೆ ಅದು ಕ್ಯಾಶುವಲ್ ಲೇಬರ್ ಆಗಿರುವಂಥದ್ದು ಮತ್ತು ಇಂಟರ್ ಸ್ಟೇಟ್ ಮೈಗ್ರೆಂಟ್ಸ್ಗಳು ಹೆಚ್ಚಿನ ಲೇಬರ್ ಫೋರ್ಸಿಗೆ ಸೇರಿರುವಂಥವ್ರು. ಹಾಗೆ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಹೆಲ್ತ್ ಏನು ಮಾತಾಡ್ತೀವಿ ಅದರ ಇರುವಂತಹ ವ್ಯವಸ್ಥೆ ಏನಿದೆ ಅದು ಈ ಲೇಬರ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಎಷ್ಟು ಲೇಬರ್ ಫೋರ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾರೋ ಅಥವಾ ಎಷ್ಟು ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡ್ತಾರೋ ದೇಶದ ಆರ್ಥಿಕ ವ್ಯವಸ್ಥೆಯು ಅಷ್ಟರ ಮಟ್ಟಿಗೆ ಬೆಳೆಯಲು ಸಾಧ್ಯವಾಗುತ್ತದೆ. ಎರಡನೇ ಹಂತದಲ್ಲಿ ಲೇಬರ್ ಫೋರ್ಸ್ ಏನಾದರೂ ಎಷ್ಟು ಕೇಪಬಲ್ ಅಥವಾ ಎಷ್ಟು ಸ್ಕಿಲ್ಫುಲ್ ಆಗ್ತಾರೋ ಅಷ್ಟೇ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆಗೂ ಸಹ ಅನುಕೂಲವಾಗುತ್ತದೆ. ಆದರೆ ಭಾರತದಲ್ಲಿ ಮಿನಿಸ್ಟ್ರಿ ಆಫ್ ಲೇಬರ್ ಫೋರ್ಸ್ ಏನಿದೆ ಇದು ಹೆಚ್ಚಿನ ಮಾತ್ರದಲ್ಲಿ ಫಾರ್ಮಲ್ ವರ್ಕ್ ಫೋರ್ಸ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಯಾಶುವಲ್ ಲೇಬರ್ ಫೋರ್ಸ್ ಮತ್ತು ಇಂಟರ್ ಸ್ಟೇಟ್ ಮೈಗ್ರೆಂಟ್ಸ್ ಏನಿದ್ದಾರೆ ಅವರು ಈ ಒಂದು ಲೇಬರ್ ಕೋಡ್ಸ್ನ ಅಡಿಯಲ್ಲಿ ಬರದೆ ಹೊರಗೆ ಉಳ್ಕೋತಾ ಇದ್ದಾರೆ. ಸೊ ಅತಿ ಮುಖ್ಯವಾಗಿ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ದೇಶದಲ್ಲಿ ಅತಿ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಈ ಒಂದು ಕ್ಯಾಶುವಲ್ ಅಥವಾ ಇನ್ಫಾರ್ಮಲ್ ಲೇಬರ್ ಫೋರ್ಸ್ ಏನಿದೆ ಇವರನ್ನು ಫಾರ್ಮಲ್ ಲೇಬರ್ ಫೋರ್ಸಿಗೆ ತರುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತು ಎಲ್ಲ ಆರ್ಗನೈಸೇಷನ್ಸ್ಗಳು ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ತದನಂತರ ಈ ಒಂದು ಲೇಬರ್ ಕೋಡ್ ಅಥವಾ ಏನೇ ಮಸೂದೆಗಳು ತರ್ತಾ ಇದ್ದಾರೋ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಅಥವಾ ಅದರಿಂದಾಗಿ ನಾವು ಫಲವನ್ನು ಪಡೆಯಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ದ ರೋಡ್ ಟು ಝೀರೋ ಹಂಗರ್ 2030. ಸೊ ಈ ಆರ್ಟಿಕಲ್ನ ಹೆಡ್ಡಿಂಗ್ ನೋಡಿದ ಕೂಡಲೇ ನಾವು ಹೇಳ್ಬೋದು ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2ಕ್ಕೆ ಸಂಬಂಧಿಸಿದಂತೆ. ಸೊ ಇಲ್ಲಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2ರ ಅಡಿಯಲ್ಲಿ ಭಾರತದಲ್ಲಿ 2030ರ ಸ್ಥಿತಿಗೆ ಹಸಿವನ್ನು ತೆಗೆದುಹಾಕುವಂಥದ್ದು, ಝೀರೋ ಹಂಗರ್ ಆಗಬೇಕಾಗಿರುವಂಥದ್ದು. ಆದರೆ ಕೋವಿಡ್-19 ಈ ಒಂದು ಸನ್ನಿವೇಶವನ್ನು ಏನು ಭಾರತ ಮುನ್ಸಾಗ್ತಾ ಇತ್ತು ಅದನ್ನು ಹಿಂದೆ ಎಳೆದಿರುವಂಥದ್ದು. ಮಾಲ್ ನ್ಯೂಟ್ರಿಷನ್ ಅನ್ನುವಂತಹ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಹಾಗೂ ಈ ಸಂದರ್ಭದಲ್ಲಿ ಸುಮಾರು 13 ಕೋಟಿ
ಜನಸಂಖ್ಯೆಯಲ್ಲಿ ಇರುವಂಥವರು ಮಾಲ್ನ್ಯೂಟ್ರಿಷನ್ಗೆ ಕಾರಣಕರ್ತರಾಗಿದ್ದಾರೆ, ಅದಕ್ಕೆ ಬಲಿಯಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಕೋವಿಡ್-19ಇಂದಾಗಿ ಭಾರತದ ಫುಡ್ ಸಿಸ್ಟಮ್ ಅಂತಂದರೆ ಬೀಜ ಬಿತ್ತೋದ್ರಿಂದ ಹಿಡಿದು ಕನ್ಸ್ಯೂಮರಿಗೆ ಸೇರುವಂತಹ ಏನು ಸಿಸ್ಟಮ್ ಇತ್ತೋ, ಅಂದರೆ ರೈತರು ಬೆಳೆ ಬೆಳೆಸುವಂಥದ್ದು, ಅದು ಹಾರ್ವೆಸ್ಟ್ ಆಗಿಬಿಟ್ಟು ಫುಡ್ ಪ್ರೊಸೆಸಿಂಗ್ ಆಗಿ ಕನ್ಸ್ಯೂಮರ್ಸಿಗೆ ಸೇರಬೇಕಾಗಿರುವಂತಹ ಸಿಸ್ಟಮನ್ನು ನಾವು ಫುಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಫುಡ್ ಸಿಸ್ಟಮ್ನಲ್ಲಿ ಬಹಳಷ್ಟು ಏರುಪೇರು ಆಗಿರೋದ್ರಿಂದ ಅಷ್ಟು ಜನರಲ್ಲಿ ಒಂದಿಷ್ಟು ಫುಡ್ಡಿನ ಅಭಾವವನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಫುಡ್ ಸಿಸ್ಟಮ್ನಲ್ಲಿ ಮತ್ತೆ ಚೇತರಿಕೆ ಮತ್ತು ಬದಲಾವಣೆ ತರುವ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ರೆಸಿಲಿಯಂಟ್ ಫುಡ್ ಸಿಸ್ಟಮನ್ನು ಮಾಡುವಂಥದ್ದು, ಅಂದರೆ ಬಹಳ ಸಶಕ್ತವಾದ ಅಥವಾ ಗಟ್ಟಿ ಫುಡ್ ಸಿಸ್ಟಮನ್ನು ದೇಶದಲ್ಲಿ ಮಾಡುವ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇರುವಂತಹ ಕಾಂಪೊನೆಂಟ್ಸ್ ಏನೇನು? ಮೊದಲನೇದಾಗಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ರೈತರಲ್ಲಿ ಮೂಡಿಸಬೇಕು. ಎರಡನೇ ಹಂತದಲ್ಲಿ ಡ್ರಾಟ್, ಬರಗಾಲ ಮತ್ತು ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್ಗಳನ್ನು ಅಥವಾ ಸೀಡ್ಸ್ಗಳನ್ನು ಪ್ರಮೋಟ್ ಮಾಡಬೇಕು. ಮೂರನೇ ಹಂತದಲ್ಲಿ ಫುಡ್ ವೇಸ್ಟೇಜ್ ಅಥವಾ ಅಗ್ರಿಕಲ್ಚರ್ ವೇಸ್ಟೇಜ್ ಏನಾಗ್ತಾ ಇದೆ ಅದನ್ನು ತಡಿಬೇಕು ಅನ್ನುವಂಥದ್ದು ಪಾಯಿಂಟ್ಸ್ಗಳನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿರುವಂಥದ್ದು. ಮುಂದಿನ ಆರ್ಟಿಕಲ್ನಲ್ಲಿ ಅದೇ ಫುಡ್ ರಿಲೇಟೆಡ್ ಸಂಬಂಧದಲ್ಲಿ ಇಂಡಿಯಾ ಫೇರ್ಸ್ ಪೂರ್ಲಿ ಇನ್ ಹಂಗರ್ ಇಂಡೆಕ್ಸ್. ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ರಿಪೋರ್ಟ್ನ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಇದು ನಮಗೆ GS ಪೇಪರ್ 2 ಪಾವರ್ಟಿ ಆ್ಯಂಡ್ ಹಂಗರಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಆಗಲಿದೆ. ಸೊ ಭಾರತ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಿನ ರ್ಯಾಂಕಿಂಗ್ನಲ್ಲಿ ಕೆಳಗೆ ಉಳಿದಿರುವಂಥದ್ದು ಈ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಒಟ್ಟು ಇಂಡಿಯಾದ ರ್ಯಾಂಕಿಂಗ್ 94ನೇ ಸ್ಥಾನ ಇದೆ 107 ರಾಷ್ಟ್ರಗಳಲ್ಲಿ. ನಾನು ಹೇಳಿದ ಹಾಗೆ SDG 2 ಆಗಿರುವಂತಹ ಗೋಲ್ ಝೀರೋ ಹಂಗರ್ 2030ರವರೆಗೆ ಏನಿದೆಯೋ ಅದನ್ನು ಭಾರತ ಪೂರೈಸಲು ಸಾಧ್ಯವಾಗುತ್ತಿದೆಯಾ ಅಥವಾ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆ ಉಳ್ಕೊಳ್ಳಲಿದೆ. ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2020ರಲ್ಲಿ ಭಾರತದ ಪರ್ಫಾರ್ಮೆನ್ಸ್ ತುಂಬ ಹಿಂದೆ ಉಳ್ಕೊಂಡಿರುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತಹ ವಿಷಯ. ಸೊ ಅದರ ಬಗ್ಗೆ ಭಾರತ ಇನ್ನೂ ಆಲೋಚಿಸುವ ಅವಶ್ಯಕತೆ ಇದೆ. ಹಾಗೂ ಹಿಂದಿನ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಆ ಒಂದು ರಿಪೋರ್ಟ್ ಅಥವಾ ಆ ಒಂದು ಗೋಲ್ನ ಕಡೆಗೆ ನಾವು ಮುನ್ಸಾಗಬೇಕು ಅಂತಂದಿದ್ದಲ್ಲಿ ಮಾಡಬೇಕಾದಂತಹ ಪಾಯಿಂಟ್ಸ್ಗಳನ್ನು ಸಹ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿಗೆ ನಮಗೆ ಹಂಗರ್ ಇಂಡೆಕ್ಸ್ ಅಥವಾ ಹಂಗರ್ ರಿಲೇಟೆಡ್ ಇಶ್ಯೂ ಯಾವುದೇ ಬರಲಿ ಇವೆರಡನ್ನೂ ಸೇರಿಸಿ ನಾವು ಉತ್ತರವನ್ನು ಬರೆಯಬಹುದು. ಮುಂದಿನ ಆರ್ಟಿಕಲ್ ಡೀಲಿಂಗ್ ವಿತ್ ಡಿವಲ್ಜ್. ಸೊ ಇಲ್ಲಿ ನಾವು ಅರ್ಬನೈಸೇಷನ್ ರಿಲೇಟೆಡ್ ಇಶ್ಯೂಸ್ಗಳ ಬಗ್ಗೆ ಮಾತಾಡಲಿದ್ದೇವೆ. ಹಾಗೆ ಈಗ ಆದಂತಹ ಹೆಚ್ಚಿನ ಮಳೆಯಿಂದಾಗಿ ಹೈದರಾಬಾದ್ನಲ್ಲಿ ಬಹಳಷ್ಟು ಬೇಸಿಕ್ ಅಮ್ಯುನಿಟೀಸ್ ಅಂದರೆ ಎಲೆಕ್ಟ್ರಿಸಿಟಿ ಆಗ್ಬೋದು, ಸೇಫ್ ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಇದರಲ್ಲಿ ಬಹಳಷ್ಟು ಏರುಪೇರಾಗಿರೋದನ್ನು ನಾವು ನೋಡಿದ್ವಿ. ಸೊ ಎಲ್ಲ ಇಂಪಾರ್ಟೆಂಟ್ ಸಿಟೀಸ್ ಯಾವ್ಯಾವ ಇದಾವೋ, ಡೆಲ್ಲಿ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹೆಚ್ಚಿನ ಮಳೆ ಆದಾಗ ಕ್ಲೈಮೇಟ್ ಚೇಂಜಿಂದಾಗಿ ಬಹಳಷ್ಟು ವೇರಿಯೇಷನ್ಸ್ಗಳು ನಾವು ಮಳೆಯಲ್ಲಿ ಕಾಣ್ತಾ ಇದ್ದೀವಿ. ಇದರಿಂದಾಗಿ ಅರ್ಬನ್ ಡಿವಲ್ಜ್ ಅಂದರೆ ಸಿವೇಜ್ ಸಿಸ್ಟಮ್ ಆಗಿರ್ಬೋದು, ರೋಡ್ಗಳು ಫ್ಲಡ್ ಆಗೋದಾಗಿರ್ಬೋದು, ಎಲೆಕ್ಟ್ರಿಸಿಟಿ ಕಂಬಗಳು ಬಿದ್ದು ಸಾವುಗಳಾಗಿರಬಹುದು. ಸೊ ಇವೆಲ್ಲವೂ ಕಾರಣವಾಗ್ತಾ ಇರುವಂಥದ್ದು ಸರಿಯಾದ ಸಿಟಿ ಪ್ಲ್ಯಾನಿಂಗ್ ಇಲ್ಲದೆ ಇರುವಂಥದ್ದು. ಸೊ ಅದರಲ್ಲಿ ಮುಖ್ಯವಾಗಿ ಲೇಕ್ ಬಂಡ್ಸ್ ಏನಿರ್ತಾವೋ ಅವನ್ನ ಸರಿಯಾಗಿ ಮಾಡದೇ ಇರುವಂಥದ್ದು, ಸಿವೇಜ್ ಸಿಸ್ಟಮನ್ನು ಸರಿಯಾಗಿ ಕನ್ಸ್ಟ್ರಕ್ಷನ್ ಇಲ್ಲದೆ ಇರುವಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಸಿಟೀಸ್ ಏನಿದ್ವೋ ಅವು ರಾಜರ ಸಮಯದಲ್ಲಿ ಅಥವಾ ಇಂಡಿಪೆಂಡೆನ್ಸ್ ಸಮಯದಲ್ಲಿ ಸಿವೇಜ್ ಸಿಸ್ಟಮನ್ನು ಡಿಸೈನ್ ಮಾಡಿದಂಥವು ಇವತ್ತು ಇರುವಂತಹ ಜನಸಂಖ್ಯೆಗೆ ಸೂಟಬಲ್ ಆಗಿದೆಯಾ ಅನ್ನುವಂಥದ್ದನ್ನು ಸೈಂಟಿಫಿಕ್ ಆಗಿ ಅನಲೈಸ್ ಮಾಡುವ ಅವಶ್ಯಕತೆ ಇದೆ. ಹಾಗೂ ಎಷ್ಟೋ ಕೆರೆಗಳನ್ನು ಎನ್ಕ್ರೋಚ್ ಮಾಡ್ತಾ ಇರುವಂಥದ್ದು ಮತ್ತು ಡಿಸಾಸ್ಟರ್ ಮಿಟಿಗೇಷನ್ ಪ್ಲ್ಯಾನನ್ನು ಸರಿಯಾಗಿ ಡಿಸೈನ್ ಮಾಡದೇ ಇರುವಂಥದ್ದು. ಸೊ ಸೈಂಟಿಫಿಕ್ ಡಿಸಾಸ್ಟರ್ ಮಿಟಿಗೇಷನ್ ಪ್ಲ್ಯಾನ್ ಒಂದು ಪ್ರತಿ ಸಿಟಿಗೆ ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅತಿ ಮುಖ್ಯವಾಗಿರುವಂಥದ್ದು. ಸೊ ಅರ್ಬನೈಸೇಷನ್ ಮತ್ತು ಅರ್ಬನೈಸೇಷನ್ ರಿಲೇಟೆಡ್ ಸಂಬಂಧಿತ ಪ್ರಶ್ನೆಗಳಿಗೆ, ಪ್ರಾಬ್ಲಮ್ಸ್ಗಳಿಗೆ ಹಾಗೂ ರೆಮಿಡೀಸ್ಗಳ ಬಗ್ಗೆ ಪ್ರಶ್ನೆಗಳು ಬಂದಾಗ ಈ ಹೈದರಾಬಾದ್ನಲ್ಲಿ ಆದಂತಹ ಒಂದು ಸನ್ನಿವೇಶವನ್ನು ಉದಾಹರಣೆಯಾಗಿ ತಗೊಂಡು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಸೊಲ್ಯೂಷನನ್ನು ಕಂಡುಹಿಡಿಯಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಿಂದ ಅರ್ಥೈಸಿಕೊಂಡು ನಾವು ಉತ್ತರದಲ್ಲಿ ಅದನ್ನು ಮೆನ್ಷನ್ ಮಾಡುವ ಅವಶ್ಯಕತೆ ಇರುವಂಥದ್ದು. ಇದು ಇವತ್ತಿನ ವೀಕ್ಲಿ ಕರೆಂಟ್ ಅಫೇರ್ಸ್ ಗೆಳೆಯರೇ. ಸೊ ಈ ವಾರದಲ್ಲಿ ಆದಂತಹ ಬಹಳಷ್ಟು ಪ್ರಮುಖ ವಿಷಯಗಳನ್ನು ತಿಳ್ಕೊಂಡಿರಿ ಅಂತ ಅಂದ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.